ಎಲ್ಲರಿಗೆ ನಮಸ್ಕಾರ. ಈ ಸರಣಿಯಲ್ಲಿ 3 ದಿವಸಗಳ ಸುಭಾಷಿತ ಪರಿಚಯವನ್ನು ಮಾಡಿಕೊಡೋದು ಅಂತ ತಿಳಿಸಿದ್ದೆ. ನಿನ್ನೆ ದಿವಸವೇ ಸಾಂಕೇತಿಕವಾಗಿ ಸುಭಾಷಿತಗಳ ಸಂಕಲನಗಳ ಸ್ಥೂಲ ಪರಿಚಯವನ್ನು ಕೊಟ್ಟಿದ್ದೆ. ವಿದ್ಯಾಕರ್ಣ ಸುಭಾಷಿತ ರತ್ನಕೋಶ, ಅದಕ್ಕೆ ಕವೀಂದ್ರ ವಚನ ಸಮುಚ್ಚಯ ಅನ್ನುವ ಮತ್ತೊಂದು ಹೆಸರು ಕೂಡ ಇದೆ. ಅದು ನಮಗೆ ತಿಳಿದಿರುವ ಮಟ್ಟಿಗೆ ಪ್ರಾಚೀನವಾದದ್ದು ಅಂತ. ಸುಮಾರು 1739 ಶ್ಲೋಕಗಳ ಒಂದು ಅದ್ಭುತವಾದ ಸಂಗ್ರಹ. 11-12ನೇ ಶತಮಾನದಲ್ಲಿ ಬಂದದ್ದು. ಆ ಆಸುಪಾಸಿನಲ್ಲಿಯೇ ಬಂದದ್ದು ಶ್ರೀಧರದಾಸನ ಸದುಕ್ತೀಕರಣಾಮೃತ. 480 ಕವಿಗಳದು. ಅದರೊಳಗೆ 50 ಕವಿಗಳು ನಮಗೆಲ್ಲ ಪ್ರಸಿದ್ಧ ಪರಿಚಿತರಾದವರು. ಇನ್ನು ಉಳಿದಂತೆ ಸುಮಾರು 420ಕ್ಕೂ ಹೆಚ್ಚು ಕವಿಗಳು ಅಜ್ಞಾತರಾದವರು, ಅತ್ಯದ್ಭುತವಾದಂಥ ಕವಿತೆಯನ್ನು ಬರೆದವರು ಅನ್ನುವುದನ್ನು ನಿನ್ನೆ ನಾನು ತಿಳಿಸಿದ್ದೆ. 2380 ಪದ್ಯಗಳು ಅಲ್ಲಿವೆ. ಸುಭಾಷಿತಾವಲಿ ವಲ್ಲಭದೇವನದು ನಿನ್ನೆ ತಿಳಿಸಿದ್ದೆ. 3527 ಪದ್ಯಗಳ ಬಹಳ ರಮಣೀಯವಾದ ಸಂಗ್ರಹ, 13-14ನೇ ಶತಾಬ್ದದ್ದು. ಉತ್ಕೃಷ್ಟವಾದ ಸಂಗ್ರಹಗಳಲ್ಲಿ ಅದು ಒಂದು. ಸಾಕಷ್ಟು ವಿಸ್ತಾರವಾದದ್ದು ಕೂಡ. ಇವತ್ತು ನಾಳೆ ಎಲ್ಲ ಹೇಳುವ ಅನೇಕ ಸುಭಾಷಿತಗಳು ಅಲ್ಲಿಂದ ಕೂಡ ಬಂದವಾಗಿರ್ತವೆ. ಮತ್ತು ಸೂಕ್ತಿ ಮುಕ್ತಾವಳಿ ಜಲ್ಹಣ್ಣನದು ಸಂಗ್ರಹ, ಅದು ಸುಮಾರು 2500 ಶ್ಲೋಕಗಳಷ್ಟು ಒಳಗೊಂಡದ್ದು. 13ನೇ ಶತಾಬ್ದದಲ್ಲಿ ರಚಿತವಾದದ್ದು. ಶಾರ್ಂಗಧರ ಪದ್ಧತಿ, ಅದು 4613 ಶ್ಲೋಕಗಳ ಬಹುಶಾಸ್ತ್ರ ಗರ್ಭಿತವಾದ ಒಂದು ರಮಣೀಯವಾದ ಕೃತಿ, 14ನೇ ಶತಾಬ್ದದ್ದು. ಆಮೇಲೆ ಸುಭಾಷಿತ ಸುಧಾನಿಧಿ ಸಾಯಣಾಚಾರ್ಯರದು, ಅದು 14ನೇ ಶತಾಬ್ದದ್ದು. 2946 ಪದ್ಯಗಳಿವೆ. ಧರ್ಮಾರ್ಥ ಕಾಮ ಮೋಕ್ಷಗಳೆಂಬ ಪುರುಷಾರ್ಥ ವಿಭಾಗದಲ್ಲಿದೆ ಎನ್ನುವುದನ್ನು ಕೂಡ ತಿಳಿಸಿದ್ದೆ. ಅದೇ ರೀತಿಯಲ್ಲಿ ಪ್ರಸನ್ನ ಸಾಹಿತ್ಯ ರತ್ನಾಕರ ಅನ್ನುವ ಕೃತಿ 1428 ಶ್ಲೋಕಗಳ ಒಂದು ಸಂಗ್ರಹ, ಅದು 15ನೇ ಶತಾಬ್ದದ್ದು. ಹೀಗಲ್ಲದೆ ಇನ್ನೂ ಹೆಚ್ಚೆಚ್ಚು ಸಂಗ್ರಹಗಳು ಕೂಡ ಉಂಟು. ಸುಭಾಷಿತ ಹಾರಾವಳಿ ಅಂತ ಹರಿಕವಿ ಅಂತ ಒಬ್ಬ ಮಾಡಿದ್ದಾನೆ. ಸೂಕ್ತಿ ರತ್ನಾಕರ ಅಂತ ಸಿದ್ಧಚಂದ್ರ ಗಣಿ ಮಾಡಿರೋದು, ಅಥವಾ ವ್ರಜನಾಥ ಮಾಡಿರುವ ಪದ್ಯ ತರಂಗಿಣಿ, ಅಥವಾ ಸೂಕ್ತಿ ಸುಂದರ ಅಂತ ಸುಂದರದೇವ ಮಾಡಿರುವ ಒಂದು ಸಂಕಲನ, ಹರಿದಾಸ ಮಾಡಿರುವ, ಅಂದರೆ ನಮ್ಮ ಹರಿದಾಸರು ಅಂತಲ್ಲ, ಹರಿದಾಸ ಅನ್ನುವ ಹೆಸರಿನವರು ಮಾಡಿರುವ ಪ್ರಸ್ತಾವ ರತ್ನಾಕರ, ಮತ್ತು ನಿರ್ಣಯ ಸಾಗರದಿಂದ ಬಂದಂಥ ಸುಭಾಷಿತ ರತ್ನಭಾಂಡಾಗಾರ, ಅದು ಮಹಾ ಬೃಹತ್ತಾದ 10,000ಕ್ಕೂ ಹೆಚ್ಚು ಸಂಕಲನ ಶ್ಲೋಕಗಳದು ಅಂತಂದಿದ್ದೆ. ಅದೇ ಸಂಸ್ಥೆಯಿಂದ ಬಂದ ಇನ್ನೂ ಚಿಕ್ಕದಾದ ಆದರೆ ಬಹಳ ಸ್ವಾರಸ್ಯಕಾರಿಯಾದದ್ದು ಸಮಯೋಚಿತ ಪದ್ಯ ಮಾಲಿಕ. ಅದಲ್ಲದೆ ಅಜ್ಞಾತ ಸಂಗ್ರಹಗಳು, ಡಾಕ್ಟರ್ ವಿ ರಾಘವನ್ ಅವರು ತಮ್ಮ ಮಲೆಮಾರುತ ಸೀರೀಸಲ್ಲಿ ಸಂಗ್ರಹ ಮಾಡಿಕೊಟ್ಟದ್ದು ಕವಿತಾಮೃತ ಕೂಪ ಮತ್ತು ನರಾಭರಣ ಇತ್ಯಾದಿಗಳು, ಪದ್ಯವೇಣಿ, ಸಭ್ಯಾಭರಣ, ಸೂಕ್ತಿ ಮಾಲಿಕ, ಪದ್ಯಾಮೃತ ತರಂಗಿಣಿ, ಇತರ ಸುಮಾರು ಒಂದು 50ಕ್ಕೂ ಹೆಚ್ಚು ಸಂಕಲನಗಳು ನಮ್ಮ ಸಂಸ್ಕೃತ ಭಾಷೆಯಲ್ಲಿಯೇ ಸಿಗುತ್ತವೆ. ಅರ್ವಾಚೀನರು ಸಾಕಷ್ಟು ಮಾಡಿದ್ದಾರೆ ಆ ಥರದ್ದು. ಇನ್ನು ದೇಶ ಭಾಷೆಗಳಲ್ಲಿ ಕೂಡ ನಡೆದಿವೆ. ಹಿಂದಿಯಲ್ಲಿ, ತೆಲುಗಿನಲ್ಲಿ, ಕನ್ನಡ, ಬಂಗಾಳಿ, ಗುಜರಾತಿ, ಈ ಥರ ಹಲವು ಭಾಷೆಗಳಲ್ಲಿ, ಮಲಯಾಳಂನಲ್ಲಿ ಕೂಡ ಸಂಸ್ಕೃತ ಸೂಕ್ತಿಗಳನ್ನು ಸಂಗ್ರಹಿಸಿ ಅನುವಾದದ ಜೊತೆಗೆ ಅಚ್ಚು ಮಾಡಿಸುವಂಥದ್ದು ನಡೆದು ಬಂದಿದೆ. ಕನ್ನಡದಲ್ಲಿ ನನಗೆ ತಿಳಿದು ಬಂದಂತೆ ತುಂಬ ಉತ್ತಮವಾದ ಸಂಗ್ರಹ ಅಂದರೆ ಸುಭಾಷಿತ ಮಂಜರಿ ಅಂತ ಕನ್ನಡ ಸಾಹಿತ್ಯ ಪರಿಷತ್ತು NS ಅನಂತರಂಗಾಚಾರ್ಯರ ಸಂಪಾದಕತ್ವದಲ್ಲಿ ಹಲವರು ವಿದ್ವಾಂಸರ ಸಹಕಾರದಿಂದ ತಂದ ಪುಸ್ತಕ ತುಂಬ ಒಳ್ಳೆಯದಾದದ್ದು. ಅದು ಪ್ರಾತಿನಿಧಿಕವಾಗಿ ರಮಣೀಯವಾದ ಸುಭಾಷಿತಗಳನ್ನು ವಿಷಯಾನುಸಾರವಾಗಿ ವರ್ಗೀಕರಿಸಿ ಮಾಡಿದೆ. ಮೂಲ ಕನ್ನಡದ ಲಿಪಿಯಲ್ಲಿಯೇ ಇದ್ದು ಅನುವಾದ ಕೂಡ ಇದೆ. ಆಸಕ್ತರು ಅದನ್ನು ತೆಗೆದುಕೊಳ್ಳಬಹುದು. ಅದಲ್ಲದೆ ಖಾಸಗಿಯಾಗಿ ಆ ಗಾತ್ರದಲ್ಲದಿದ್ದರೂ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಅನೇಕರು ಮಾಡ್ತಾ ಬಂದಿದ್ದಾರೆ. ಸಾಮಾನ್ಯವಾಗಿ ಸುಭಾಷಿತ ಅಂತಂದರೆ ಭರ್ತೃಹರಿಯ ಶತಕತ್ರಯ ಅಂತ ಹೇಳಿಕೊಂಡು ಜನ ಎಲ್ಲ ಸಂತೋಷ ಪಡ್ತಾರೆ. ನಿಜ, ಭರ್ತೃಹರಿ ದೊಡ್ಡ ಲೇಖಕ, ನನಗೆ ತುಂಬ ಇಷ್ಟನಾದವನು. ಆದರೆ ಅವನ ವೈರಾಗ್ಯ ಶತಕವನ್ನು ಬಿಟ್ಟರೆ ನೀತಿ ಶತಕವಾಗಲಿ ಶೃಂಗಾರ ಶತಕವಾಗಲಿ ದೊಡ್ಡ ಕೃತಿಗಳಲ್ಲ. ಅದರೊಳಗೂ ಶೃಂಗಾರ ಶತಕ ಅಂತೂ ಕಳಪೆ ಕಳಪೆ ಕಳಪೆ. ಒಂದು ಬಾರಿ ಹೇಳಿದ್ರೆ ಸಾಕಾಗೋಲ್ಲ, 3 ಬಾರಿ ಹೇಳಬೇಕು ಕಳಪೆ ಅಂತ. ಶೃಂಗಾರ ಶತಕ ಅಂದರೆ ಅದೇ ಒಂದು ಅಮರುಕ ಬರೆದಿರ್ತಕ್ಕಂಥ ಅಮರುಕ ಶತಕ, ಅದಕ್ಕೆ ಸಮಾನವಾದದ್ದು ಇಲ್ಲ. ಎಂದಾದರೂ ಸಮಯ ಅನುಕೂಲತೆ ಬಂದರೆ ನನ್ನ ಆಯ್ಕೆಯ ತ್ರಿಶತಕ ಅಂತಂದರೆ ನೀತಿಗೆ ಸುಂದರ ಪಾಂಡ್ಯನ ನೀತಿ ದ್ವಿಷಷ್ಟಿಕ, ಶೃಂಗಾರಕ್ಕೆ ನಮ್ಮ ಅಮರುಕ ಶತಕ, ವೈರಾಗ್ಯಕ್ಕೆ ಮಾತ್ರ ಭರ್ತೃಹರಿಯ ವೈರಾಗ್ಯ ಶತಕ. ಇದು ನನ್ನ ಆಯ್ಕೆಯ ತ್ರಿಶತಕ. ಇನ್ನು
ಈ ಒಂದು ನೀತಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಭರ್ತೃಹರಿಯ ನೀತಿ ಶತಕದಲ್ಲಿಯೂ ಇವೆ. ಮತ್ತು ವೈರಾಗ್ಯಕ್ಕೆ ಸಂಬಂಧಪಟ್ಟಂತೆ ನೀಲಕಂಠ ದೀಕ್ಷಿತನ ವೈರಾಗ್ಯ ಶತಕ ಚೆನ್ನಾಗಿರುವಂಥದ್ದೇ. ಭರ್ತೃಹರಿಯ ವೈರಾಗ್ಯ ಶತಕದ ಮುಂದೆ ಸ್ವಲ್ಪ ಸಿಂಗನ ಮುಂದೆ ಮಂಗ ಅಲ್ಲದಿದ್ದರೂ ಒಂದು ರೀತಿಯ ಚಿಂಪಾಂಜಿ ಅಂತ ಹೇಳ್ಬೋದು. ಆ ತರಹ, ಏಕೆಂದರೆ ಬುದ್ಧಿ ಜಾಸ್ತಿ ಬಳಸ್ತಾನೆ ನೀಲಕಂಠ ದೀಕ್ಷಿತ. ವೈರಾಗ್ಯಕ್ಕೆ ಮೊದಲು ಬೇಕಾದದ್ದು ಬುದ್ಧಿಯ ಅಹಂಕಾರವನ್ನು ಬಿಡುವಂಥದ್ದು. ಆ ದೃಷ್ಟಿಯಿಂದ ನೋಡಿದಾಗ ನೀಲಕಂಠ ದೀಕ್ಷಿತ ಈಸ್ ಎ ಶ್ರೂಡ್ ಅಯ್ಯರ್, ಭರ್ತೃಹರಿ ಈಸ್ ಎ ಪ್ಯಾಷನೇಟ್ ನಾರ್ತ್ ಇಂಡಿಯನ್. ಉತ್ತರ ಭಾರತದ ಉತ್ಕಟವಾದ ಭಾವ ತೀವ್ರತೆಯ ಜನ ಅವರು ಪಡೆಯುವಂಥ ವೈರಾಗ್ಯವನ್ನು ದಕ್ಷಿಣ ಭಾರತದ ಅಯ್ಯರುಗಳು, ಮಿನಿಸ್ಟ್ರುಗಳೆಲ್ಲ ಆದವರಿಗೆ ಸಾಧ್ಯ ಆಗುತ್ತೆ. ಅದು ಒಡಮ ಅಯ್ಯರುಗಳು ಅಂತಂದರೆ ಹೇಳಲೇಬೇಕಾಗಿಲ್ಲ. ನಾನು ಸ್ವಜನವನ್ನು ಹೇಳ್ತಾ ಇದ್ದೀನಿ, ಹಾಗಾಗಿ ನನಗೆ ಯಾವುದೂ ನಿಂದೆ ಬರೋದಿಲ್ಲ. ಯಾವುದೋ ಬೇರೆ ಜಾತಿಯವ್ರನ್ನ ಬೇರೆ ಪಂಗಡವನ್ನು ಬೈತಾ ಇದ್ದಾರೆ ಅಂತ ಇರಲಿ. ಯಾತಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಭರ್ತೃಹರಿನ ಶೃಂಗಾರ ಶತಕದಲ್ಲಿಯೋ ನೀತಿ ಶತಕದಲ್ಲಿಯೋ ಉಪೇಕ್ಷೆ ಮಾಡೋದಕ್ಕಲ್ಲ. ಜನಸಾಮಾನ್ಯರಲ್ಲಿ ಅನೇಕ ಅಭಿಪ್ರಾಯಗಳು ಬಂದಿರುತ್ತವೆ, ವಿದ್ವಜ್ಜನರಲ್ಲಿ ಕೂಡ ಅದು ಬಂದಿರುತ್ತದೆ. ಅದು ಎಷ್ಟರ ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ವಿಮರ್ಶೆ ಮಾಡಿ ನೋಡಬೇಕು. ಭರ್ತೃಹರಿಯ ನೀತಿ ಶತಕದಲ್ಲಿ ಸುಮಾರು ಪುನರುಕ್ತಿಗಳು ಬರುತ್ತವೆ, ಪಂಚ್ ಕಡಿಮೆ, ಆದರೆ ಶೈಲಿ ಚೆನ್ನಾಗಿದೆ. ಸುಂದರ ಪಾಂಡ್ಯನ ಪಂಚ್ ಅಂತ ನಾವೇನು ಹೇಳ್ತೀವಿ ಅದು ಉತ್ಕಟವಾದದ್ದು. ಅವನ ನೀತಿ ದ್ವಿಷಷ್ಟಿಕ 120 ಆರ್ಯ ಛಂದಸ್ಸಿನ ಬಹಳ ಸುಂದರವಾದ ಸಂಕಲನ, ಅತ್ಯಂತ ಪ್ರಾಚೀನ ನೀತಿ ಸುಭಾಷಿತ ಸಂಕಲನ ಅದು ಅವಂದು. ಅದಕ್ಕೆ ಸಾಕಷ್ಟು ಪ್ರಕ್ಷೇಪಗಳು ಇವೆ, ಅಲ್ಲಿ ಬಹಳ ಸೊಗಸಾಗಿ ಇರುವಂಥ ಪದ್ಯಗಳಿವೆ, ಪ್ರಕ್ಷೇಪ ಪದ್ಯಗಳು ಚೆನ್ನಾಗಿವೆ. ಡಾಕ್ಟರ್ ಜಯಶ್ರೀನವರು ಅದನ್ನು ತುಂಬ ಚೆನ್ನಾಗಿ ಡಾಕ್ಟರ್ ವಿ ರಾಘವನ್ನವರ ಮಾರ್ಗದರ್ಶನದಲ್ಲಿ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅಡಿಯಾರ್ ಸಂಸ್ಕೃತ್ ಸೀರೀಸಿಂದ ಅದು ಪ್ರಕಾಶಿತವೂ ಆಗಿದೆ. ಮದ್ರಾಸಿನ ಒಂದು ಸಂಸ್ಥೆ, ಅದು ಗೊತ್ತಿರುವಂತೆ ತಮಗೆಲ್ಲ ಥಿಯೋಸಾಫಿಕಲ್ ಸೊಸೈಟಿಯಿಂದ ಆಗಿರುವಂಥದ್ದು. ಅದನ್ನು ಕನ್ನಡಕ್ಕೆ ಹಲವರು ಅನುವಾದ ಮಾಡಿದ್ದಾರೆ. ತುಂಬ ಉತ್ಕೃಷ್ಟವಾದ ಅನುವಾದ ಅಂತಂದರೆ ಮೈಸೂರಿನ ನಮ್ಮ ವಿದ್ವಾನ್ ಎಚ್ ವಿ ನಾಗರಾಜರಾಯರು ಮಾಡಿರುವಂಥ ನೀತಿ 120 ಅನ್ನುವ ಅನುವಾದ ತುಂಬ ಚೆನ್ನಾಗಿರುವಂಥದ್ದು. ಡಾಕ್ಟರ್ ವಿನೋದ ಅಂತ ಕವಿಂ ರಾಘವಾಚಾರ್ಯರ ಮಗಳು, ಅವರು ಹಿಂದೆಯೇ ಅನುವಾದ ಮಾಡಿದರು. ತೆಲುಗಿನಲ್ಲಿ ಕೂಡ ಅದರ ತುಂಬ ಸುಂದರವಾದ ಅನುವಾದವನ್ನು ಮಹಾಮಹೋಪಾಧ್ಯಾಯ ಪುಲ್ಲೆಲ ರಾಮಚಂದ್ರುಡು ಅವರು ಮಾಡಿದ್ದಾರೆ. ಏನೇ ಆಗಲಿ, ಸುಂದರ ಪಾಂಡ್ಯ ಅತ್ಯದ್ಭುತವಾದ ನೀತಿ ಪದ್ಯ ರಚಕ. ಇನ್ನು ಭರ್ತೃಹರಿಯ ವೈರಾಗ್ಯ ಶತಕ ದೊಡ್ಡದು. ಈ ಎಲ್ಲ ಪದ್ಯಗಳು ಕೂಡ ನಮಗೆ ನೀತಿ ಸುಭಾಷಿತ ಸಂಕಲನ ಗ್ರಂಥಗಳಲ್ಲಿ ಸಿಗುವಂಥವಾಗಿವೆ. ಒಟ್ಟಿನಲ್ಲಿ ಇವುಗಳ ಹರಹು ತುಂಬ ದೊಡ್ಡದು. ಈ 3 ದಿವಸದಲ್ಲಿ ನಾನು ಒಂದು ಮುಖವನ್ನು ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಇನ್ನೆಂದಾದರೂ ಸಮಯ ಬಂದಾಗ ಮಿಕ್ಕ ಮುಖಗಳನ್ನು ನೋಡಬಹುದು. ನಮ್ಮ ಪ್ರಾಚೀನ ಸುಭಾಷಿತ ಸಂಕಲನಗಳನ್ನು ನೋಡಿದರೆ ಸಾಮಾನ್ಯವಾಗಿ ಹಲವು ಭಾಗಗಳಾಗಿ ವಿಭಕ್ತವಾಗಿರುತ್ತವೆ. ಉದಾಹರಣೆಗೆ ನಮ್ಮ ವಿದ್ಯಾಕರನ ಸುಭಾಷಿತ ರತ್ನಕೋಶ ಅಥವಾ ಸುಕವೀಂದ್ರ ವಚನ ಸಮುಚ್ಚಯ ಅನ್ನುವ ಅತ್ಯಂತ ಪ್ರಾಚೀನ ಸಂಗ್ರಹದಲ್ಲಿ ನೋಡಿದರೆ ವ್ರಜ್ಯ ಅನ್ನುವ ವಿಭಾಗದಲ್ಲಿ ಬರುತ್ತೆ. ವ್ರಜ್ಯ ಅಂತಂದರೆ ವ್ರಜ ಹೋಗು ಅಂತನ್ನುವಂಥದ್ದು, ಸಮೂಹ ಅನ್ನುವಂಥದ್ದು, ಗುಂಪು ಅಂತ. ಆ ಗುಂಪಿಗೆ ಸಂಬಂಧಪಟ್ಟದ್ದು ವ್ರಜಸ್ಯ ಇಯಂ ವ್ರಜ್ಯ ಅಂತನ್ನುವಂತೆ. ವ್ರಜತೀತಿ ವ್ರಜ ತದಿದಂ ವ್ರಜ್ಯ ಅಂತ, ತದಿಯಂ ವ್ರಜ್ಯ ಅಂತ. ಅಂದರೆ ಒಂದು ಸಮೂಹ, ಒಂದು ನಡಿಗೆ, ಒಂದು ಗತಿಶೀಲತೆ, ಅದಕ್ಕೆ ಸಂಬಂಧಪಟ್ಟಂಥ ಶೀಲ ಸೌರಭ ಅನ್ನುವ ಅರ್ಥದಲ್ಲಿ ವ್ರಜ್ಯ ಅಂತ ವಿಭಾಗ ಮಾಡಿಕೊಂಡದ್ದು. ಅಲ್ಲಿ ಬೇರೆ ಬೇರೆ ವಿಭಾಗಗಳು ಉಂಟು. ಅದೇ ತರಹ ನಮ್ಮ ಅರ್ವಾಚೀನ ಸಂಕಲನಗಳಲ್ಲಿ ಮಹೋನ್ನತವಾದ ಸಂಕಲನ ನಿರ್ಣಯ ಸಾಗರ್ನವರು ಮಾಡಿರ್ತಕ್ಕಂಥ ಪಣಶೀಕರ್ ಜಾವಜಿ ಅವರದ್ದು ಸಂಗ್ರಹ ನಮಗೆ ನೋಡಿದರೆ ಗೊತ್ತಾಗುವುದು. ಸುಭಾಷಿತ ರತ್ನ ಭಾಂಡಾಗಾರದಲ್ಲಿ ಪದ್ಧತಿ ಅಂತ ಮಾಡಿಕೊಂಡಿದ್ದಾರೆ. ಚಿತ್ರ ಪದ್ಧತಿ, ಸಾಮಾನ್ಯ ಪದ್ಧತಿ, ಈ ಥರ ಮಾಡಿಕೊಂಡಿರುವಂಥದ್ದು. ಪದ್ಧತಿ ಅಂದರೆ ಪತ್, ಕಾಲಿನ ಹತಿ, ತುಳಿತಕ್ಕೆ ಒದತಕ್ಕೆ ತುತ್ತಾದದ್ದು ಅಂದರೆ ದಾರಿ ಅಂತ. ಕಾಲಿಂದ ತುಳಿದು ಕಾಲ್ನಡಿಗೆಯ ಕಾಲು ದಾರಿ ಜಾಡು ಅಂತ ಆಗುತ್ತದೆಯಲ್ಲ, ಅದು ಪದ್ಧತಿ. ಪದ ಹತ ಪದ್ಧತಿ, ಕಾಲಿಂದ ಅಥವಾ ಪದ್ಭ್ಯಾಂ ಹತ, ತುಳಿಯಲ್ಪಟ್ಟು ಹುಲ್ಲು ಇಲ್ಲದಂತೆ ಆಗಿ ಜಾಡು ಆಗುವಂಥದ್ದು. ಸರಣಿ ಪದ್ಧತಿ ಪಥ್ಯ ವರ್ತಮನ್ ಏಕಪದೀತಿ ಚ ಇತ್ಯಾದಿ ಅಮರಕೋಶದಲ್ಲಿ ಮಾತು ಬರ್ತದಲ್ಲ. ಹೀಗೆಲ್ಲ ವಿಭಾಗ ಮಾಡಿಕೊಂಡಿದ್ದಾರೆ. ಅಲ್ಲಿ ಮೊದಲನೇದಾಗಿ ಬರುವಂಥದ್ದು ದೇವತಾಸ್ತುತಿ ಬರುತ್ತದೆ. ನಿರ್ಗುಣ ನಿರ್ವಿಕಾರ ನಿರಂಜನವಾದ ಪರಬ್ರಹ್ಮದಿಂದ ಮೊದಲುಗೊಂಡು ಸಗುಣ ಸಾಕಾರದ ಹರಿಹರ ಬ್ರಹ್ಮಾದಿಗಳು, ಅವರ ಪರಿವಾರ ದೇವತೆಗಳು, ಈ ಥರದ್ದೆಲ್ಲ ಬರ್ತದೆ. ಅದಾದ ಮೇಲೆ ಸಾಮಾನ್ಯವಾಗಿ ಸತ್ಕವಿಗಳನ್ನು ಪ್ರಶಂಸೆ ಮಾಡುವಂಥದ್ದು, ಸುಕವಿ ಪ್ರಶಸ್ತಿ, ಕುಕವಿ ನಿಂದೆ ಎರಡೂ ಉಂಟು. ಆಮೇಲೆ
ಗೃಹಸ್ಥ ಪ್ರಶಂಸ, ಗೃಹಸ್ಥನಿಂದ, ದಾರಿದ್ರ್ಯ ಪ್ರಶಂಸ, ದಾರಿದ್ರ್ಯನಿಂದ, ಧನ ಪ್ರಶಂಸ, ಧನನಿಂದ, ತಾರ್ಕಿಕ ಪ್ರಶಂಸ, ತಾರ್ಕಿಕನಿಂದ, ಹೀಗೆ ಪ್ರತಿಯೊಂದು ವಿಷಯಕ್ಕೂ ಎರಡು ಮುಖ ಇರುತ್ತದೆ. ಬಡತನದಲ್ಲಿ ಗುಣಾಂಶವೂ ಉಂಟು, ದೋಷಾಂಶವೂ ಉಂಟು. ಸಿರಿಗೂ ಹಾಗೆ ಗುಣದೋಷಗಳು ಎರಡೂ ಉಂಟು. ಗೃಹಸ್ಥನಿಗೂ ಹಾಗೆ ಪ್ರತಿಯೊಂದು ಅಂಶಕ್ಕೂ ಎರಡು ಮುಖ ಇದೆ ಅಂತ ತೋರಿಸುವಂತೆ ಆ ರೀತಿಯಾಗಿ ಬರ್ತದೆ. ಆಮೇಲೆ ರಾಜಧರ್ಮ, ರಾಜನಿಗೆ ಸಂಬಂಧಪಟ್ಟಂಥ ರಾಜನೀತಿಯನ್ನು ಕುರಿತಾದದ್ದು. ಈ ಸಂದರ್ಭದಲ್ಲಿ ನನಗೆ ನೆನಪಾಗುವುದು ವೃದ್ಧ ಚಾಣಕ್ಯ ಅಥವಾ ಚಾಣಕ್ಯ ನೀತಿ ಅಂತ ಪ್ರಸಿದ್ಧವಾದ ಒಂದು ಸಂಕಲನ. ಬಹಳ ಸೊಗಸಾದಂಥ ಸಂಕಲನ. ಎಷ್ಟೋ ಒಳ್ಳೊಳ್ಳೆಯ ಲೋಕನೀತಿ, ರಾಜನೀತಿ ಎಲ್ಲ ಅಲ್ಲಿ ಬರುವಂಥದ್ದಾಗಿದೆ. ಆ ಜಾಡಿಗೆ ಸೇರುವಂಥ ಎಷ್ಟೋ ಶ್ಲೋಕಗಳನ್ನು ನಾವು ಕ್ಷೇಮೇಂದ್ರನ ನೀತಿಕಲ್ಪತರು, ಭೋಜರಾಜನ ಯುಕ್ತಿಕಲ್ಪತರು ಮತ್ತು ಕಾಮಂದಕನ ನೀತಿಸಾರದಲ್ಲಿ, ಸೋಮದೇವ ಸೂರ್ಯ ಅರ್ಥಶಾಸ್ತ್ರ ಸೂತ್ರಗಳಲ್ಲಿ, ಹಾಗೆ ಕೌಟಿಲ್ಯನ ಅರ್ಥಶಾಸ್ತ್ರದ ಕೆಲವೊಂದು ಸಂಗ್ರಹ ಶ್ಲೋಕಗಳಲ್ಲಿ ಸುಮಾರು 280 ಸಂಗ್ರಹ ಶ್ಲೋಕಗಳಿವೆ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿ. ಅವುಗಳೆಲ್ಲ ನಮಗೆ ಕಾಣಸಿಗುವಂಥದ್ದು. ಅದಲ್ಲದೆ ಭಾರವಿ, ಕಾಳಿದಾಸ, ಮಾಘ ಮೊದಲಾದಂಥ ಮಹಾಕವಿಗಳ ರಾಜನೀತಿ ಪ್ರಧಾನವಾದ ಕೆಲವು ಸರ್ಗಗಳು ಬರ್ತವೆ. ಉದಾಹರಣೆಗೆ ಮಾಘನ ಶಿಶುಪಾಲವಧದ 2ನೇ ಸರ್ಗ, ರಘುವಂಶದ 15ನೇ ಸರ್ಗ ಮತ್ತು ಭಾರವಿಯ ಕಿರಾತಾರ್ಜುನೀಯದ ಮೊದಲ 2 ಸರ್ಗಗಳು. ಇಲ್ಲೆಲ್ಲ ನಾವು ರಾಜನೀತಿಯ ವಿವರಗಳನ್ನು ನೋಡ್ತೀವಿ. ಆ ಥರದ್ದೆಲ್ಲ ಕೂಡ ರಾಜನೀತಿಯ ಒಂದು ಪದ್ಧತಿ ಅದರ ಚಾಪ್ಟರ್ ಅಧ್ಯಾಯದಲ್ಲಿ ಬರುತ್ತದೆ. ಆಮೇಲೆ ಆ ರಾಜನೀತಿಯನ್ನು ಕುರಿತು ಹೇಳುವಾಗಲೇ ಮಂತ್ರಿ ಲಕ್ಷಣ, ಪುರೋಹಿತ ಲಕ್ಷಣ, ಸಾಮಂತ ಲಕ್ಷಣ, ಛತ್ರ ಲಕ್ಷಣ, ಆಸನ ಲಕ್ಷಣ, ಚಾಮರ ಲಕ್ಷಣ, ಅಶ್ವಲಕ್ಷಣ, ಗಜಲಕ್ಷಣ, ಈ ಥರದ್ದೆಲ್ಲ ವಿವರಗಳನ್ನು ನಾವು ನೋಡ್ತೀವಿ. ಇನ್ನು ಕವಿಗಳ ಪ್ರಶಂಸೆಯಲ್ಲಿ ವಿಶಿಷ್ಟ ಕವಿ ಪ್ರಶಂಸಾ, ಸಾಮಾನ್ಯ ಕವಿ ಪ್ರಶಂಸಾ ಅಂತ ಉಂಟು. ಪ್ರತ್ಯೇಕ ಕವಿಗಳನ್ನೇ ಕೊಂಡಾಡೋದು. ಕಾಳಿದಾಸನನ್ನು ಹೊಗಳೋದಕ್ಕೆ ಒಂದಷ್ಟು ಪದ್ಯ, ಭಾಸನ ಹೊಗಳೋದಕ್ಕೆ ಒಂದಷ್ಟು ಪದ್ಯ, ಹೀಗೆ ಸಾಮಾನ್ಯ ಕವಿಗಳನ್ನು, ಕವಿ ಅಂದರೆ ದೊಡ್ಡವನು ಈ ಥರದ್ದು ಅಂತ ಅನ್ನುವಂಥದ್ದು ಹೀಗೆಲ್ಲ ಬರ್ತದೆ. ಹಾಗೆ ಕವಿಗಳನ್ನು ಬೈಯುವಂಥದ್ದು ಕೂಡ ಬರ್ತದೆ. ಅಂದರೆ ಜಗತ್ತಿನಲ್ಲಿ ಎಲ್ಲಕ್ಕೂ ಎರಡೆರಡು ಮುಖ ಇರ್ತದೆ, ಗುಣದೋಷಗಳಿಲ್ಲದೆ ವಸ್ತುವೇ ಇಲ್ಲವಲ್ಲ ಅನ್ನುವುದನ್ನು ತೋರ್ಪಡಿಸುವಂಥ ಒಂದು ವಿಶಾಲವಾದ ಜೀವನ ದೃಷ್ಟಿಕೋನ. ಆಮೇಲೆ ನಾವು ನೋಡುವಂಥದ್ದು ಅನ್ಯೋಕ್ತಿ ಪದ್ಧತಿ ಅಂತ. ಈ ಅನ್ಯೋಕ್ತಿ ಪದ್ಧತಿಯಲ್ಲಿ ವಸ್ತುವೊಂದನ್ನು ಉದ್ದೇಶಿಸಿ ಹೇಳೋದಕ್ಕೆ ಬೇರೊಂದನ್ನು ಆಶ್ರಯಿಸ್ತಕ್ಕಂಥದ್ದು. ಉದಾಹರಣೆಗೆ ಇದರ ಪರಮಾಚಾರ್ಯನಾಗಿ ನಿಲ್ಲತಕ್ಕಂಥವನು ಭಲ್ಲಟ, ಕಾಶ್ಮೀರದ 8ನೇ ಶತಾಬ್ದದಲ್ಲಿ ಇದ್ದಂಥವನು. ಮುಕ್ತಾಕಣ ಪ್ರಾಯಶಃ ಅವನ ಕಾಲದಲ್ಲಿದ್ದ ಅಂತ ಅನಿಸುತ್ತದೆ. ನಮ್ಮ ಕಲ್ಹಣ ರಾಜತರಂಗಿಣಿಯಲ್ಲಿ ಬರಿತಾನೆ, ಭಲ್ಲಟನ ಕಾಲದಲ್ಲಿ ಕಾಶ್ಮೀರ ತುಂಬ ಅಧಃಪತನಕ್ಕೆ ತುತ್ತಾಗಿತ್ತು. ಅಲ್ಲಿ ಅಯೋಗ್ಯರಿಗೆಲ್ಲರಿಗೂ ಕೂಡ ಬೇಕಾದಂತೆ ಸತ್ಕಾರ ಆಗಿ ದಿವಸಕ್ಕೆ 16 ಲಕ್ಷ, ಅಂದರೆ 1,000 ಅಲ್ಲ, 10, 100,000 ಶತಸಹಸ್ರಿ ಅಂತ ಅನ್ನಬೇಕು. 1 ಲಕ್ಷ ಅಂತಂದರೆ 100,000 ಹೊನ್ನುಗಳನ್ನು ಕೊಟ್ಟು ಸಂಬಳಕ್ಕಿಟ್ಕೊಳ್ತಕ್ಕಂಥ ಅಯೋಗ್ಯರಿದ್ದರು. ಆದರೆ ಯೋಗ್ಯರಾದ ಕವಿಗಳು ಭಲ್ಲಟ ಮೊದಲಾದವರಿಗೆ ಅತ್ಯಂತ ತಿರಸ್ಕಾರ, ಲೋಕದ ನಿರ್ಘೃಣವಾದ ಉಪೇಕ್ಷೆ ಸಲ್ಲಿತು, ಅವರಿಗೆ ಬೇಸರವಾಯಿತು ಅಂತ ಅನ್ನುವ ಮಾತುಗಳನ್ನು ಹೇಳ್ತಾನೆ. ಅವನು ಅದರ ಒಂದು ಬೇಸರದಿಂದಲೋ ಏನೋ ಲೋಕದ ಬಗ್ಗೆ ಮಾರ್ಮಿಕವಾದಂಥ ಅನ್ಯೋಕ್ತಿಗಳನ್ನು ಬರೆದ. ಒಂದು ಅನ್ಯೋಕ್ತಿ ಅಲ್ಲಿಂದ ಹೇಳಿದರೆ ಸಾಕು, ನಿಮಗೆ ಗೊತ್ತಾಗುತ್ತದೆ ಅದರ ತೀವ್ರತೆ ಎಂಥದ್ದು ಅಂತ. ರಾಜನಿಗೆ ಅಧಿಕಾರಿಗಳ ಮಾತೇ ಪಥ್ಯ. ಈ ಹೊತ್ತು ನಮ್ಮ ಮಿನಿಸ್ಟ್ರುಗಳಿಗೆ, IAS ಆಫೀಸರ್ಗಳು ಏನು ಹೇಳಿದ್ರೆ ಅದೇ ಪಥ್ಯ. ನಿಜವಾದ ಸಾಮಾನ್ಯರ ಗೋಳು ಏನು, ಸತ್ಯ ಏನು ಅನ್ನೋದು ಗೊತ್ತಾಗೋದಿಲ್ಲ. ಅವರು ಹೇಳಿದಂತೆ ಕೇಳಿಕೊಂಡು ಬರ್ತಾರೆ. ಅದರಿಂದ ಕತ್ತೆ ಕುದುರೆಗಳ ವ್ಯತ್ಯಾಸ ಗೊತ್ತಾಗೋದಿಲ್ಲ. ಅದನ್ನೇ ಇಟ್ಕೊಂಡು ಹೇಳ್ತಾನೆ, ರೇ ರಾಸಭ ವಸ್ತ್ರಭಾರ ವಹನಾತ್ ಕುಗ್ರಾಸಮಶ್ನಾಸಿ ಕಿಂ ರಾಜಾಶ್ವಾವಸತಂ ಪ್ರಯಾಹಿ ಚಣಕಾಭೂಷ್ಯಂ ಸುಖಂ ಭಕ್ಷಯ ಸರ್ವೇ ಪುಚ್ಛವತೋ ಹಯ ಇತಿ ವದಂತ್ಯತ್ರಾಧಿಕಾರೇ ಸ್ಥಿತಾಃ ರಾಜಾ ತೈರುಪದಿಷ್ಟಮೇವ ಮನುತೆ ಸತ್ಯಂ ತಟಸ್ಥಾಪರೆ. ಎಲೆ ಕತ್ತೆ, ಸುಮ್ಮನೆ ಹೊರೆ ಹೊತ್ತು ಕಸಕಡ್ಡಿ ತಿಂದು ಯಾಕೆ ಒದ್ದಾಡ್ತೀಯ? ಹೋಗು ನಮ್ಮ ರಾಜನ ಲಾಯದಲ್ಲಿ ಮಜವಾಗಿ ನೀನು ಕಡಲೆ ಗುಗ್ಗುರಿ ಹಾಕ್ತಾರೆ, ಬರೀ ಹುಲ್ಲು ಹುರುಳಿ ಅಲ್ಲ, ಕಡಲೆ ಕಾಳನ್ನು ಚೆನ್ನಾಗಿ ಬೇಯಿಸಿ ಒಗ್ಗರಣೆ ಹಾಕಿ ಅದಕ್ಕೆ ನಿನಗೆ ನೈವೇದ್ಯ ಮಾಡ್ತಾರೆ, ಚೆನ್ನಾಗಿ ತಿನ್ನು. ಮೊದಲು ಕಡಲೆಬೇಳೆಯನ್ನು ಕುದುರೆಗಳಿಗೆ ಹಾಕ್ತಾಯಿದ್ರು. ಕಡಲೆ ನಮ್ಮ ದೇಶದ ಹೊರಗಿನಿಂದ ಬಂದದ್ದು, ಹಾಗಾಗಿ ಅದು ಮಡಿಗೆ ಬರ್ತಾ ಇರಲಿಲ್ಲ. ಮೊದಲು ಅದಕ್ಕೆ ಪ್ರಾಣಿಗಳಿಗೆ ಹಾಕ್ತಾ ಇದ್ದದ್ದು, ಚಣಕ ಅಂತ ಕರೀತಾರೆ. ಆಮೇಲೆ ಮಾನವರಿಗೂ ಕೂಡ ರುಚಿ ಗೊತ್ತಾಯಿತು. ನಿಮಗೆ ತಿಳಿದಿರಬಹುದು, ವಾದಿರಾಜಸ್ವಾಮಿಗಳ ಆರಾಧ್ಯ ದೈವ ಹಯಗ್ರೀವ ಸ್ವಾಮಿ, ಹಯಗ್ರೀವನಿಗೆ ಕಡಲೆಯಿಂದ ಮಾಡಿದಂಥ ಮಡ್ಡಿ ಅಂತ ಕರೀತಾರೆ, ಹಯಗ್ರೀವವನ್ನೇ ಮಾಡ್ತಾ ಇದ್ದಿದ್ದು. ವಾದಿರಾಜಸ್ವಾಮಿಗಳ ಕಾಲದ ಹೊತ್ತಿಗೆ ಅದು ಉತ್ಕೃಷ್ಟವಾದ ಒಂದು ಅಡುಗೆಯಾಗಿ ಸಿದ್ಧವಾಗಿತ್ತು.
ಇದು 8ನೇ ಶತಮಾನದ ಭಾರತ. ವಾದರಾಜ ಸ್ವಾಮಿಗಳು ಹತ್ತತ್ರ 15ನೇ ಶತಾಬ್ದಿನವರು, ಕೃಷ್ಣದೇವರಾಯನ ಕಾಲದವರು, 15-16ನೇ ಶತಮಾನದ ಆರಂಭದಲ್ಲಿ ಇದ್ದಂಥವರು. ಹತ್ತತ್ರ ನಮಗೆ 700 ವರ್ಷಗಳ ಅಂತರ. ಅಷ್ಟೊತ್ತಿಗೆ ಕಡಲೆಬೇಳೆ ಎಸ್ಟ್ಯಾಬ್ಲಿಷ್ ಆಗಿತ್ತು, ಅದಕ್ಕೆ ಮಡಿಯ ಸ್ಥಾನ ಪ್ರಾಪ್ತವಾಗಿತ್ತು. ಈಗಲೂ ತುಂಬ ಮಡಿವಂತರ ಶ್ರಾದ್ದದಲ್ಲಿ ಕಡಲೆಬೇಳೆ ಬಳಸೋದಿಲ್ಲ. ಉದ್ದಿನಬೇಳೆ, ಹೆಸರುಬೇಳೆ ಮಾತ್ರ ಬಳಸ್ತಾರೆ, ಕಡಲೆ ತೊಗರಿ ಬಳಸೋದಿಲ್ಲ. ಚಣಕಾಭುಷ್ಯಂ ಸುಖಂ ಭಕ್ಷಯ. ನಿನಗೆ ಸಂಕೋಚ ಬೇಡ, ಅಯ್ಯೋ ನಾನು ಕತ್ತೆ ರಾಜನ ಅಶ್ವಶಾಲೆ, ಮಂದುರ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅಶ್ವಶಾಲೆಗೆ ಹೋದರೆ ನನ್ನನ್ನು ಬಹಿಷ್ಕರಿಸ್ಬಿಡೋದಿಲ್ವಾ, ಗತಿ ಏನು ಅಂತ. ಯಾಕೆ, ನಿನಗೆ ಬಾಲ ಇದೆಯಲ್ಲ ಸಾಕು. ಸರ್ವೇ ಪುಚ್ಛವತೋ ಹಯಾ ಇತಿ ವದಂತ್ ಯತ್ರಾಧಿಕಾರೇ ಸ್ಥಿತ. ಬಾಲ ಇದ್ದದ್ದನ್ನೆಲ್ಲ ಕುದುರೆ ಅಂತಾರೆ ಇಲ್ಲಿರುವ ಅಧಿಕಾರಿಗಳು. ರಾಜ ತೈರುಪದಿಷ್ಟಮೇವ ಮನುತೆ. ರಾಜನಿಗೆ ಅವರು ಹೇಳಿದ್ದೇ ವೇದವಾಕ್ಯ. ಇನ್ನು ಬುದ್ಧಿವಂತರು ನಮಗ್ಯಾಕೆ ಉಸಾಬರಿ ಅಂತ ಬಾಯಿ ಮುಚ್ಕೊಂಡಿರ್ತಾರೆ. ಸತ್ಯಂ ತಟಸ್ಥಾಹ ಪರೇ ಅಂತ. ಇದು ಎಲ್ಲ ಕಾಲಕ್ಕೂ ತೆರೆದಿಟ್ಟ ಕನ್ನಡಿ ಪುಸ್ತಕದಂತೆ ಇರುವಂಥದ್ದು ನೋಡಿ. ಅಂದರೆ 8ನೇ ಶತಮಾನದಲ್ಲಿ ಬಲ್ಲಟ ಹೇಳಿದ್ದಕ್ಕೂ 21ನೇ ಶತಮಾನದಲ್ಲಿ ನಾವು ನೋಡೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಇದು ಸಾರ್ವಕಾಲೀನತೆ. ಈ ಮೂಲಕವಾಗಿ ಈ ಅನ್ಯೋಕ್ತಿ, ಕತ್ತೆಗೆ ಹೇಳುವ ಅನ್ಯೋಕ್ತಿಯ ಮೂಲಕವಾಗಿ ಜಗತ್ತಿಗೆಲ್ಲ ಕೂಡ ಒಂದು ಸತ್ಯವನ್ನು ಹೇಳ್ತಾ ಇದ್ದಾನೆ, ಲೋಕ ನೀತಿಯನ್ನು ತಿಳಿಸ್ತಾ ಇದ್ದಾನೆ. ಇಂಥ ಅನ್ಯೋಕ್ತಿಗಳು ಬಹಳ ಅದ್ಭುತವಾಗಿವೆ. ಈ ರೀತಿಯಾದ ಸಂಸ್ಕೃತದ ಉತ್ಕೃಷ್ಟವಾದ ಅನ್ಯೋಕ್ತಿಗಳನ್ನು 1000ವನ್ನು ಸಂಗ್ರಹ ಮಾಡಿಟ್ಟಿದ್ದೀನಿ. ಎಂದಾದರೂ ಅದನ್ನು ಕನ್ನಡ ಲಿಪಿಗಿಳಿಸಿ ಕನ್ನಡದ ತಿಳಿಯಾದ ಅನುವಾದದ ಜೊತೆಗೆ ಕೊಡಬೇಕು ಅಂತ ಅಪೇಕ್ಷೆ ಇದೆ. ಕೆಲವೊಮ್ಮೆ ಅನ್ನಿಸ್ಬಿಡುತ್ತೆ, ಯಾರಿಗೆ ಕೊಡೋದು, ಯಾತಕ್ಕೆ ಕೊಡೋದು, ಏನು ಮಾಡೋದು. ಯಾಯೋ ರಾಮ ಅರಣ್ಯ ರೋದನ ನಗ್ನ ಕ್ಷಪಣಕ್ಕೆ ದೇಶ ರಜಕ ಕಿಂ ಕರಿಷ್ಯತಿ. ನ್ಯೂಡಿಸ್ಟ್ ಕಾಲೋನಿನಲ್ಲಿ ಲಾಂಡ್ರಿ ಮ್ಯಾನ್ಗೆ ಏನು ಕೆಲಸ ಅಂತ. ಇದು ಒಂದು ಸುಭಾಷಿತ. ಶ್ರೋತಾರೋ ಯತ್ರ ನ ವಿದ್ಯಂತೆ ವಕ್ತಾ ಕಿಂತು ಕರಿಷ್ಯತಿ. ಕೇಳುವವರೇ ಇಲ್ಲದ ಜಾಗದಲ್ಲಿ ಹೇಳುವವನಿಗೆ ಏನು ಬೆಲೆ. ನಗ್ನ ಕ್ಷಪಣಕ್ಕೆ ದೇಶ ರಜಕ ಕಿಂ ಕರಿಷ್ಯತಿ. ಬರೀ ಬೆತ್ತಲೇವರೇ ಇರುವ ಜಾಗದಲ್ಲಿ ಲಾಂಡ್ರಿಗೆ ಏನು ಬೆಲೆ, ಲಾಂಡ್ರಿ ಮ್ಯಾನ್ಗೆ, ಅಗಸನಿಗೆ ಏನು ಬೆಲೆ ಅಂತ ನೋಡಿ. ಅವನ ಆಪ್ಟಿಮಿಸಮ್ ಇಷ್ಟು. ಬಟ್ಟೆ ಅಂಗಡಿನಾದ್ರೂ ಇಟ್ಕೊಂಡ ಫ್ರೆಶ್ ಬಟ್ಟೆ ಅಂತ, ಇವನು ಲಾಂಡ್ರಿ ಇಟ್ಕೊಂಡಿರೋದು. ಅಂದರೆ ಇವರು ಬಟ್ಟೆ ಕೊಂಡುಕೊಂಡು ಮತ್ತು ದರ್ಜಿ ಹತ್ರಕ್ಕೆ ಹೋಗಿ ಹೊಲಿಸ್ಕೊಂಡು ಅದನ್ನು ಹಾಕ್ಕೊಂಡು ಒಗೆಯೋಕ್ಕೆ ತಮ್ಮನೇನೆಲ್ಲ ಆಗದೇ ಇರುವಷ್ಟು ಬಟ್ಟೆನ ಬಳಕೆ ಮಾಡಿ ಆಮೇಲೆ ಇವನಿಗೆ ತಂದು ಕೊಡಬೇಕು. ಅದು ಏನೋ ಕಾಟನ್ ಆಗಬಾರ್ದು, ಉಲ್ಲನ್ನು, ಪಾಲಿಸ್ಟರು, ಈ ಥರದ್ದು ಟೆರ್ಲಿನ್ನು, ಸ್ಟ್ರೆಚ್ಲಾನು, ಈ ಥರದ್ದು ರೇಷ್ಮೆ, ಈ ಥರದ್ದನ್ನು ನಾವು ಡ್ರೈ ವಾಶು ಅಂತ ಕೊಡುವಾಗ ಆಗ ಆ ಡ್ರೈ ವಾಷಿಂಗ್ ಲಾಂಡ್ರಿನವನ ಹತ್ರಕ್ಕೆ ಬರೋದು. ಅಷ್ಟರವರೆಗೂ ತಾನು ಕಾದಿರಬೇಕು, ಅಲ್ಲಿವರೆಗೂ ತಾನು ಬದುಕಿರಬೇಕು ಅಂತಂದರೆ ಹೇಗೆ ಅಂತ ಈ ಥರ ಅಂದುಕೊಂಡು ಎಷ್ಟೋ ಉತ್ಥಾಯ ಹೃದಲೀಯಂತೆ ದರಿದ್ರಾಣಾಂ ಮನೋರಥಾಹ ಬಾಯಲ ವೈದವ್ಯ ದಗ್ಧಾನಾಂ ಕುಲಸ್ತ್ರೀಣಾಂ ಕುಚಾಯಿವ ಅಂತ ಒಂದು ಸುಭಾಷಿತ. ಬಡವರ ಅಂತಂದರೆ ನನಗೇನು ಬಡತನ ಇಲ್ಲ, ದುಡ್ಡು ಬೇಕು, ಕೊರತೆ ಆಗಿದೆ ಅಂತ ನನಗೆ ಎಂದೂ ಅನಿಸಿಲ್ಲ. ಆದರೆ ಅದೇನೋ ಮನಸ್ಸಿನ ಬಡತನ ಬಂದುಬಿಟ್ಟು ಅದರಿಂದ ಹೇಳ್ತಾ ಇದ್ದೀನಿ. ಆ ಬಡವರ ಬಯಕೆಗಳು ಕುಲವಂತರಾದ ಕುಲೀನಯರಾದ ಬಾಲ ವಿಧವೆಯರ ಸ್ತನಗಳ ಹಾಗೆ ಎದೆಯಲ್ಲಿಯೇ ಎದ್ದು ಎದೆಯಲ್ಲಿಯೇ ಇಳಿದು ಹೋಗಿಬಿಡುತ್ತೆ ಅಂತ ಉದಾಹರಣೆ ಕೊಟ್ಟ ದೃಷ್ಟಾಂತ ಇದೆಯಲ್ಲ, ಅಶ್ಲೀಲ ಅಂತ ಕೆಲವ್ರಿಗೆ ಅನಿಸ್ಬೋದು, ಅವ್ರಿಗೆ ವಿವೇಕ ಇಲ್ಲ ಅಂತ ನಾನು ಅಂತೀನಿ. ನನ್ನ ಎದೆನ ಇದು ಒಂದು 30 ವರ್ಷದಿಂದ ಬೇಯಿಸ್ತಾ ಇರ್ತಕ್ಕಂಥ ಸುಭಾಷಿತ. ಎಷ್ಟು ಮಾರ್ಮಿಕವಾದ ದೃಷ್ಟಾಂತ ಕೊಟ್ಟಿದ್ದಾನೆ. ಬಾಲ ವೈಧವ್ಯ ದಗ್ಧಾನಾಂ ಕುಲಸ್ತ್ರೀಣಾಂ ಕುಚಾಯಿವ ಅಂತ. ಪಾಪ ಬಾಲ ವಿಧವೆಯರ ನೋವು, ಸಂಕಟ ಅದನ್ನು ಹೆಪ್ಪುಗಟ್ಟಿಸಿ ತೋರಿಸಿದ್ದಾನೆ. ಸಂಸ್ಕೃತದ ಕವಿಗಳ ಒಂದು ವಿಶಿಷ್ಟತೆ ಇರೋದು ಅಂದರೆ ಟೆಲಿಂಗ್ ಅನಾಲಜಿ, ಮನಸ್ಸಿಗೆ ಮುಟ್ಟುವಂತಹ ದೃಷ್ಟಾಂತ. ಅದು ಅಶ್ಲೀಲ ಅಲ್ಲ, ಪರಿಣಾಮದಲ್ಲಿ ತೀವ್ರವಾಗಿದೆಯಾ ಇಲ್ವ. ಮನಸ್ಸಿಗೆ ತಟ್ಟಿದ್ರೆ ಅದು ರಸಮಯ, ಅದು ಉಚಿತ. ಮನಸ್ಸಿಗೆ ತಟ್ಟದೇ ಇದ್ದರೆ ಅದೇ ಅಶ್ಲೀಲ, ಇನ್ಯಾವುದೂ ಅಲ್ಲ ಅನ್ನುವಂಥದ್ದು. ಹಾಗಂದುಕೊಂಡು ಅಯ್ಯೋ ಈ ಥರದ ಬಯಕೆಗಳು ಎಷ್ಟೋ ನನಗೆ ಬಂದಿವೆ, ಹಾಗೆ ಅದು ಬಿದ್ದು ಹೋಗ್ಬಿಡುತ್ತವೆ, ಈ ಕೇಳೋರಿಲ್ಲ ಹೇಳೋರಿಲ್ಲ ಅಂತ ಅಂದ್ಕೊಂಡು ಆಗಿದೆ. ಅನ್ಯೋಕ್ತಿಗಳ ಪ್ರಪಂಚ ಅಷ್ಟು ಚೆನ್ನಾಗಿರುವಂಥದ್ದು. ಅದೇ ಬಲ್ಲಟ ಒಂದು ಕಡೆ ಹೇಳ್ತಾನೆ, ಆಬದ್ಧ ಕೃತ್ರಿಮ ಸಟಾ ಜಟಿಲಾಂಸ ಭಿತ್ತಿ ಆರೋಪ್ಯತೆ ಮೃಗಪತೆ ಪದವೀಂ ಯದಿಶ್ವ ಮತ್ತೆ ಭಕುಂಭತ ಟಪಾಟನ ಲಂಪಟಸ್ಯ ನಾದಂ ಕರಿಷ್ಯತಿ ಕಥಂ ಹರಿಣಾಧಿಪಸ್ಯ. ಸರಿ, ನಾವು ಮೃಗರಾಜನ ಪದವಿಗೆ ನಾಯನ್ನು ಏರಿಸೋಣ. ಅದಕ್ಕೆ ಬೇಕಾಗಿರೋದೇನೋ ದೊಡ್ಡ ಜೂಲ್ ಕಟ್ಟಬೇಕು, ಕೊರಳು ಸುತ್ತಲೂ ಕೇಸರಗಳನ್ನು ಕಟ್ಟೋಣ, ಬಾರೋಡ್ ಫೆದರ್ಸ್ ಎಷ್ಟು ಬೇಕಾದ್ರೂ ಕಟ್ಟೋಣ, ಸಿಂಹಾಸನದಲ್ಲಿ ಕೂಡಿಸೋಣ. ಆದರೆ ಅದು ಸಿಂಹ ಗರ್ಜನೆಯನ್ನು ಮಾಡುತ್ತಾ ಅದಕ್ಕೆ ಯಾವ ಸೌಂಡ್ ಸಿಸ್ಟಮು, ಯಾವ ರೆಕಾರ್ಡಿಂಗ್ ಸಿಸ್ಟಮ್ ತರಿಸೋಣ? ಅಂದರೆ ಅಯೋಗ್ಯರನ್ನು ನಾವು ದೊಡ್ಡ ಸ್ಥಾನಕ್ಕೆ ಕೂಡಿಸೋಣ, ಅವರಿಗೆ ದೊಡ್ಡ ದೊಡ್ಡ ಬಯೋಡೇಟಾಗಳನ್ನು ಕಲ್ಪಿಸಿ ಫೇಸ್ಬುಕ್ಕಲ್ಲಿ ಮತ್ತೊಂದು ಕಡೆ ಅವ್ರದ್ದೆಲ್ಲ ರೀತಿಯಲ್ಲೂ ಬಂಧು ಬಾಂಧವರನ್ನ ನೆಟ್ವರ್ಕನ್ನು ಎಲ್ಲ ಪಬ್ಲಿಸೈಸ್ ಮಾಡೋಣ. ಅವರಿಗೆ ಸತ್ವ ಇಲ್ಲದೇ ಇದ್ದರೆ ಅಂತಸ್ಸಾರ ವಿಹೀನಾಂ ರಸಂ ಆಧಾತುಂ ಕಕ್ಷಮಃ.
ಅಂತಸ್ಸಾರ ಇಲ್ಲದೆ ಇದ್ದವ್ರಿಗೆ ಬಿದಿರಿಗೆ ಕಬ್ಬಿನ ತರಹ ಸವಿ ಬಳಸೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಒಂದು ಸುಭಾಷಿತ ಹೇಳುತ್ತೆ. ಕಬ್ಬು ಅಗದರೆ ರಸ ಊರುತ್ತೆ, ಬಿದಿರು ಅಗದರೆ ಹಲ್ಲು ಮುರಿಯುತ್ತಷ್ಟೇ, ಒಳಗೆ ಟೊಳ್ಳು ಏನೂ ಇಲ್ಲ. ಆ ಥರ ಆಗಬಾರದು ಅಂತ ಈ ರೀತಿ ಆ ಒಂದು ಅನ್ಯೋಕ್ತಿಗಳಲ್ಲಿ ಭಲ್ಲಟ ಹೇಳ್ತಾನೆ. ಭಲ್ಲಟ, ನೀಲಕಂಠ ದೀಕ್ಷಿತ ಅನ್ಯೋಕ್ತಿ ಸಾಹಿತ್ಯದ ಅದ್ಭುತವಾದ ಕೊಡುಗೆಯನ್ನು ಕೊಟ್ಟಂಥ ಇಬ್ಬರು ಮಹಾವ್ಯಕ್ತಿಗಳು. ಜಗನ್ನಾಥ ಪಂಡಿತರಾಜ ಸಾಮಾನ್ಯ ಆ ವಿಷಯದಲ್ಲಿ ನೋಡಿದ್ರೆ ಒಳ್ಳೆ ಶೈಲಿ ಇದೆ, ಸತ್ವ ಕಡಿಮೆ ಇದೆ, ಇರಲಿ. ಆಮೇಲೆ ಆ ಅನ್ಯೋಕ್ತಿ ಪ್ರಕರಣ ಬಂದ ಮೇಲೆ ಮತ್ತೆ ಸಾಮಾನ್ಯ ನೀತಿ ಪ್ರಕರಣ ಅಂತ, ಅದರೊಳಗೆ ಎಲ್ಲ ರೀತಿಯಾದ ಸಾಮಾನ್ಯ ನೀತಿಯೂ ಬರುತ್ತದೆ. ಯಾವ ಥರ ಓದಬೇಕು, ಯಾವ ಥರ ಓದಬಾರ್ದು ಅನ್ನೋದರಿಂದ ಮೊದಲುಗೊಂಡು ಗೀತಿ ಶೀಘ್ರಿ ಶಿರಃಕಂಪಿ ಯಥಾಲಿಖಿತ ಪಾಠಕಃ ಅನರ್ಥಜ್ಞೋಲ್ಪ ಕಂಠಶ್ಚ ಷಡೇತೆ ಪಾಠಕಾದಮಾಹ, ಪಾಣಿನೀಯ ಶಿಕ್ಷಾದಲ್ಲಿ ಬರುವ ಶ್ಲೋಕ ಅದು ಸೇರಿಕೊಳ್ಳುತ್ತೆ. ಒಂದು ಓದುವಾಗ ಎಳ್ಕೊಂಡು ಓದಬಾರ್ದಂತೆ. ಮೇಣ ಸೂಜಿ ರಿಗೆ ಅಂತ ಓದಿದ್ರೆ ಅದು ಮೆಣಸು ಜೀರಿಗೆ, ಮೇಣ ಸೂಜಿ ಆಯಿತು, ರಿಗೆ ಅಂತಂದರೆ ಆ ಥರ ಎಳೆದೆಳೆದು ಓದಬಾರ್ದು. ಹಾಗೆ ದಡಬಡ ಅಂತ ಶೀಘ್ರಿ ಅಂತ ಅಕ್ಷರಗಳನ್ನೇ ನುಂಗಿಕೊಂಡು ಓದಬಾರ್ದು. ತೀರಾ ವಿಳಂಬ ಅಂತ ಹೇಳಿಬಿಟ್ಟಿದ್ದನು ಎಳೆದೆಳೆದು ಓದಬಾರ್ದು. ತೀರಾ ದ್ರುತ ಅಂತ ಅಕ್ಷರಗಳನ್ನು ನುಂಗುತ್ತಲೂ ಓದಬಾರ್ದು. ಹೇಗೆ ಹದ ಇರುತ್ತೋ ಹಾಗೆ ಓದಬೇಕು. ಹಾಗೆ ಗೀತಿ ಶೀಘ್ರಿ ಶಿರಃಕಂಪಿ ತುಂಬ ತಲೆ ಆಡಿಸ್ಕೊಂಡು ಮಾಡುವಂಥದ್ದು. ಸಂಗೀತದಲ್ಲಿ ಅಷ್ಟೇ, ಅವರು ರಾಗವನ್ನು ವಿಸ್ತರಿಸುವಾಗ ಮೇಲಿನ ಸಂಚಾರದಲ್ಲಿ ಕಂಠ ಏನು ಓಡಾಡ್ತಿರಲ್ಲ, ಕೈ ಮಾತ್ರ ಆಕಾಶದ ಎತ್ತರಕ್ಕೆ ಎತ್ತಿರ್ತಾರೆ, ಹಿಂಗೆ ಕೈ ಆಡಿಸ್ತಾ ಇರ್ತಾರೆ, ಗಮಕಗಳೇನು ಕಂಪಿತವಾಗಿ ಪಲಕ್ತಾ ಇರೋದಿಲ್ಲ. ಆ ಥರದ್ದಾಗಬಾರ್ದು. ಶೀಘ್ರಿ ಶಿರಃಕಂಪಿ ಯಥಾಲಿಖಿತ ಪಾಠಕ. ಪ್ರಿಂಟಿಂಗ್ ಮಿಸ್ಟೇಕ್ ಇದ್ದರೆ ಅದನ್ನೂ ಓದೋದು, ಹೇಗಿದ್ದರೂ ಅದನ್ನು ಓದೋದು, ಕೆಲವು ಸಾಲು ಬಿಟ್ಟೋಗಿದ್ರೆ ಅದನ್ನು ಹಾಗೆ ಓದೋದು. ಆ ಥರದ್ದಲ್ಲ, ಯಥಾಲಿಖಿತ ಪಾಠಕ ಅಲ್ಲ. ಯಾವುದು ಸರಿ ಅಂತ ಅನ್ನೋದನ್ನು ಊಹಾಪೋಹ ವೈಶಾರದ್ಯದಿಂದ ತಿಳ್ಕೊಳ್ಳಬೇಕು. ಅನರ್ಥಜ್ಞ, ಅರ್ಥ ತಿಳಿಯದೆ ಓದಬಾರ್ದು. ಮಾತಾಡುವಾಗ ಬರೆಯುವಾಗ ನಮಗೆ ಅರ್ಥ ಗೊತ್ತಾಗುತ್ತದೆ, ಆದರೆ ಓದುವಾಗ ಹಾಡುವಾಗ ನಮಗೆ ಅರ್ಥ ಗೊತ್ತಿಲ್ಲದೇನೂ ಮಾಡಿಬಿಡ್ತೀವಿ. ಅದು ಮಾಡಬಾರ್ದು. ಅರ್ಥ ತಿಳಿದು ಪದಚ್ಛೇದಾದಿಗಳನ್ನು ಗಮನಿಸಿಕೊಂಡು ಹೇಳಬೇಕಾಗುತ್ತದೆ. ಆಮೇಲೆ ಅಲ್ಪಕಂಠ, ಕುಗ್ಗಿದ ಧ್ವನಿಯಲ್ಲಿ ಕೀರ್ಲ ಧ್ವನಿಯಲ್ಲಿ ಹಾಗೆಲ್ಲ ಓದಬಾರ್ದು. ಸರಿಯಾದ ರೀತಿಯಲ್ಲಿ ಓದಬೇಕು ಅನ್ನುವಂಥದ್ದು. ಷಡೇತೆ ಪಾಠಕಾಧಮಾಹ. ಈ 6 ಗೀತಿ ಶೀಘ್ರಿ ಶಿರಃಕಂಪಿ ಯಥಾಲಿಖಿತ ಪಾಠಕ ಅನರ್ಥಜ್ಞ ಅಲ್ಪಕಂಠಶ್ಚ, ಇವರು ಪಾಠಕಾಧಮರು ಅಂತ. ಇನ್ನು ಪಾಠಕೋತ್ತಮರು ಅದೇ ರೀತಿಯಲ್ಲಿ ಉತ್ತಮವಾಗಿರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ರೀತಿಯಾಗಿ ಸಾಮಾನ್ಯ ನೀತಿಯಲ್ಲಿ ಹೇಗೆ ಮಾತಾಡಬೇಕು ಅನ್ನೋದರಿಂದ ಮೊದಲುಗೊಂಡು ಯಾವೆಲ್ಲ ರೀತಿಯಲ್ಲಿ ಬದುಕಬೇಕು ಅನ್ನೋದರವರೆಗೆ ಎಲ್ಲವನ್ನೂ ಕೂಡ ನೋಡಬಹುದು. ಎಲ್ಲಕ್ಕೂ ಪರಿಣಾಮರಮಣೀಯವಾದ ದೃಷ್ಟಾಂತಗಳು ಇರ್ತವೆ. ಅದನ್ನೇ ಇಂದು ಹೆಚ್ಚಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ. ಈ 2-3 ದಿವಸಗಳಲ್ಲಿ ಸಾಮಾನ್ಯ ನೀತಿಯನ್ನೇ ನಾನು ಪ್ರಧಾನವಾಗಿ ತಗೊಳ್ತೀನಿ. ಇನ್ನು ಅನುಕೂಲ ಬಂದಂತೆ ಮಿಕ್ಕಿದ್ದನ್ನು ನೋಡಬಹುದು. ಅದಾದ ಮೇಲೆ ನವರಸ ಪ್ರಕರಣ ಅಂತ 8 ಅಥವಾ 9 ಅಂತ ಯಾವುದೇ ಶೃಂಗಾರ ವೀರ ಕರುಣಾದ್ಭುತ ಭಯಾನಕ ಬೀಭತ್ಸ ರೌದ್ರ ಮತ್ತು ಶಾಂತ ಈ ರಸಗಳ ನಿರೂಪಣೆ ನಡೆಯುವಂಥದ್ದಾಗಿದೆ. ಆಮೇಲೆ ಆ ರಸಗಳ ಜೊತೆಯಲ್ಲಿ ಪ್ರಾಯಿಕವಾಗಿ ಶೃಂಗಾರಕ್ಕೆ ಹೆಚ್ಚಿನ ವಿಸ್ತಾರ ಉಂಟು. ಅಲ್ಲಿ ನಾಯಕ ಪ್ರಕರಣ, ನಾಯಿಕಾ ಪ್ರಕರಣ, ನವ ರಸಗಳ ಪ್ರಕರಣದಲ್ಲಿ ಬರುವಂಥ ಉಪಪ್ರಭೇದವಾಗಿ ಅಷ್ಟನಾಯಿಕೆಯರ ಪ್ರಕರಣ ಶೃಂಗಾರದಲ್ಲಿ, ಮತ್ತು ಷಡ್ಋತುಗಳ ವರ್ಣನೆ, ಈ ಥರದ್ದೆಲ್ಲ ಬರುತ್ತದೆ. ಆಮೇಲೆ ಸೂರ್ಯೋದಯ, ಚಂದ್ರೋದಯ, ಸೂರ್ಯಾಸ್ತ ಮತ್ತು 18 ವರ್ಣನೆಗಳು ಅಂತ ಯಾವುದಿವೆ, ಜಲಕ್ರೀಡೆ, ಮಧುಪಾನ, ಪುಷ್ಪಾವಚಯ, ಹೂ ತಿರಿಯುವಂಥದ್ದು, ಈ ಥರದ್ದೆಲ್ಲ ಕೂಡ ವರ್ಣನೆಗಳ ಪದ್ಯಗಳು ತುಂಬ ಚೆನ್ನಾಗಿ ಬರ್ತವೆ. ಅದೂ ಸುಭಾಷಿತವೇ. ಆಮೇಲೆ ಚಿತ್ರ ಪ್ರಕರಣದಲ್ಲಿ ಬೆರಗು ಉಳಿಸ್ತಕ್ಕಂಥ ಒಗಟುಗಳು ಮತ್ತು ಸಮಸ್ಯಾಪೂರ್ಣಾದಿಗಳು, ಅಂತರ್ಲಾಪಿ, ಬಹಿರ್ಲಾಪಿ, ಬಿಂದುಚ್ಯುತಕ, ಮಾತ್ರಾಚ್ಯುತಕ, ನಿರ್ವಷ್ಟ್ಯ, ನಿರ್ದಂತ್ಯ, ಅಚಲ ಜಿಹ್ವಿಕ, ಈ ಥರದ್ದು ಬಗೆಯಾಗಿ ಉಂಟು. ಆ ಎಲ್ಲ ಚಿತ್ರಗಳು, ಗತಿಚಿತ್ರ, ಸ್ಥಾನಚಿತ್ರ, ವರ್ಣಚಿತ್ರ, ಅರ್ಥಚಿತ್ರ, ಶ್ಲೇಷಚಿತ್ರ, ಭಾಷಾಚಿತ್ರ, ಬಂಧಚಿತ್ರ ಅಂತ ಹಲವು ಬಗೆಯಾದ ಚಿತ್ರಕವಿತಾ ಪ್ರಕಾರಗಳ ಪದ್ಯಗಳನ್ನು ನೋಡ್ತೀವಿ. ಈ ರೀತಿಯಲ್ಲಿ ಒಂದು ಪ್ರಪಂಚವೇ ಅಲ್ಲಿದೆ ಅಂತ ಅನ್ಬೋದು. ಇದು ಸುಭಾಷಿತ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಕಾಣುವಂಥದ್ದು. ಕ್ಷಮಿಸಬೇಕು, ನಾನು ಸುಭಾಷಿತ ರತ್ನಭಾಂಡಾಗಾರದ ವಿಭಾಗಗಳನ್ನು ಹೇಳುವಾಗ ಪದ್ಧತಿ ಅಂತಂದೆ, ಪ್ರಕರಣ ಅಂತ ಬರುತ್ತದೆ. ಪ್ರಕರಣ ಅಂತ ಬರುವುದು ಪದ್ಧತಿಯಲ್ಲ, ಈಗ ಜ್ಞಾಪಕಕ್ಕೆ ಬಂತು, ಇರಲಿ. ಇನ್ನು ಇವುಗಳ ಹಿನ್ನೆಲೆಯಲ್ಲಿ ನಾವೀಗ ಸಾಮಾನ್ಯ ನೀತಿಯನ್ನು ನೋಡೋಣ. ಜನಕ್ಕೆ ಹೆಚ್ಚು ಇಷ್ಟವಾಗುವುದು ಅದೇನೆ. ನಾವು ಯಾವುದು ಇಟ್ಕೊಂಡಿಲ್ವೋ ಅದೇ ಜಾಸ್ತಿ ಇಷ್ಟವಾಗೋದಲ್ವ.
ಮತ್ತು ಇಲ್ಲಿ ಅನೇಕ ಬಗೆಯ ಛಂದಸ್ಸುಗಳನ್ನು ನಾವು ನೋಡ್ತೀವಿ. ಚಿಕ್ಕದಾದ ಅನುಷ್ಟುಪ್ಪು, ಆರ್ಯ, ಉಪಜಾತಿ, ವಂಶಸ್ಥ ಈ ರೀತಿಯಾದ್ರಿಂದ ಮೊದಲುಗೊಂಡು ದೊಡ್ಡ ದೊಡ್ಡದಾದಂಥ ಸ್ರಗ್ಧರೆ, ಶಾರ್ದೂಲ ವಿಕ್ರೀಡಿತಾದಿಗಳವರೆಗೆ ಬಗೆ ಬಗೆಯ ಛಂದಸ್ಸುಗಳಲ್ಲಿ ಬರ್ತದೆ. ಆದರೂ ನೀತಿ ಪದ್ಯ ಚಿಕ್ಕದಾಗಿದ್ದಷ್ಟು ಒಳ್ಳೆಯದು, ಮೊನಚು ಜಾಸ್ತಿ ಇರ್ತದೆ. ಪಾವ್ಯಂ ಆಚಾರ್ಯರು ಕನ್ನಡದಲ್ಲಿ ತುಂಬ ಸುಂದರವಾದ ಒಂದು ಸುಭಾಷಿತ ಸಂಕಲನ ಮಾಡಿದ್ದಾರೆ. ಒಂದು 300-350 ಶ್ಲೋಕಗಳು. ಅದಕ್ಕೆ ಅಚ್ಚಗನ್ನಡದ ತುಂಬ ರಮಣೀಯವಾದ ಛಂದೋಬದ್ಧವಾದ ಪದ್ಯಾನುವಾದವನ್ನು ಮಾಡಿದ್ದಾರೆ. ಆ ಮಟ್ಟದ ಪಂಚ್ ಅಂತೀವಲ್ಲ, ಅದನ್ನು ಇಟ್ಟುಕೊಂಡ ಒಂದು ಕನ್ನಡದ ಪದ್ಯಾನುವಾದವನ್ನು ನಾನಿನ್ನೆಲ್ಲೂ ನೋಡಿಲ್ಲ ಸುಭಾಷಿತಗಳಿಗೆ. ಪಾವ್ಯಂ ಆಚಾರ್ಯರ ಪ್ರಖರವಾದ ಧೀಶಕ್ತಿ ಮತ್ತು ಚಿಕಿತ್ಸಕವಾದ ರಾಸಿಕ್ಯ ಅದ್ಭುತವಾದದ್ದು. ದುರ್ಜನಂ ಪ್ರಥಮಂ ವಂದೇ ಸಜ್ಜನಂ ತದನಂತರಂ ಮುಖ ಪ್ರಕ್ಷಾಲನಾತ್ ಪೂರ್ವಂ ಗುದ ಪ್ರಕ್ಷಾಲನಂ ಯಥಾ ಅಂತ ಒಂದು ಸುಭಾಷಿತ ಉಂಟು. ದುರ್ಜನನಿಗೆ ಮೊದಲು ನಮಸ್ಕಾರ, ಸಜ್ಜನನಿಗೆ ಆಮೇಲೆ ನಮಸ್ಕಾರ ಅಂತ. ಅದು ಯಾಕೆ ಹೀಗೆ ಹೇಳಿಬಿಟ್ರಲ್ಲ ಅಂತಂದರೆ, ಮುಖ ತೊಳೆಯೋಕ್ಕೆ ಮುಂಚೆ ಏನು ತೊಳಿತೀವೋ ಅದು ಹಾಗೇನೆ ಅಂತ ಅನ್ನುವಂಥದ್ದಲ್ಲಿ. ಅದಕ್ಕೆ ಅವರು ತೊಳೆವ ಮುನ್ನ ಮುಖ ತೊಳೆಯಬೇಕು ಡ್ಯಾಶ್ ಅಂತ ಅನುವಾದ ಮಾಡ್ತಾರೆ. ನೋಡಿ, ಪ್ರಾಸನೂ ಬರ್ತದೆ, ತೊಳೆವ ಮುನ್ನ ಮುಖ ಅಂತ, ಅಲ್ಪ ಪ್ರಾಣದಲ್ಲಿಯೇ ಮುಖ ಅಂತಂತಾರೆ. ಇದು ಪಾವ್ಯಮಾಚಾರ್ಯರ ರೀತಿ, ಬಹಳ ಉತ್ಕೃಷ್ಟ. ಅದಕ್ಕೆ ನನ್ನ ಪೂಜ್ಯ ಗುರುಗಳೇ ಆದಂಥ ಡಾಕ್ಟರ್ ಕೆ ಕೃಷ್ಣಮೂರ್ತಿಗಳು ಒಳ್ಳೆ ಮುನ್ನುಡಿಯನ್ನು ಬರೆದಿದ್ದಾರೆ. ಸುಭಾಷಿತ ಚಮತ್ಕಾರ ಅಂತ ಅದರ ಹೆಸರು. ಬಹಳ ಸೊಗಸಾದಂಥ ಸಾಹಿತ್ಯ ಭಂಡಾರದ ಪ್ರಕಾಶನ. ಇನ್ನು ಆ ಥರದ ರಮಣೀಯವಾದ ಪದ್ಯಾನುವಾದ ಅಂದರೆ ತೀನಂ ಶ್ರೀಕಂಠಯ್ಯನವರು ಮಾಡಿರುವ ಬಿಡಿಮುತ್ತು. ಅದು ಒಂದು 380-350 ಒಳ್ಳೊಳ್ಳೆ ಆಯ್ದ ಸುಭಾಷಿತಗಳ ರಸಮಯವಾದ ಕನ್ನಡದ ಪದ್ಯಾನುವಾದದಿಂದ ಒಡಗೂಡಿದ ಸಮೂಲವಾದ ಅನುವಾದ. ತೀನಮಶ್ರೀಯವರು ಪಾವ್ಯಮಾಚಾರ್ಯರಷ್ಟು ಧಾಡಸಿತನದವರಲ್ಲ. ಅವರು ಏನೇ ಆಗಲಿ ಪಾಪ ಹಳೆ ಮೈಸೂರಿನವರು. ಪಾವ್ಯಮಾಚಾರ್ಯರು ಆ ಕಡೆ ಕರಾವಳಿಯ ಗಾಳಿ ನೀರನ್ನು ಕುಡಿದವರು, ಉತ್ತರ ಕರ್ನಾಟಕದ ಒಂದು ಗಂಡು ಮೆಟ್ಟಿನ ನೆಲದಲ್ಲಿ ಓಡಾಡಿದವರು, ಪತ್ರಿಕೋದ್ಯಮದಲ್ಲಿದ್ದವರು. ಹಾಗಾಗಿ ಅವರು ಮೈ ಚಳಿ ಬಿಟ್ಟು ಬರೀತಾರೆ. ತೀನಂ ಶ್ರೀಕಂಠಯ್ಯನವ್ರಿಗೆ ಹಾಗೆಲ್ಲ ಆಗೋದಿಲ್ಲ. ಅವರು ಸ್ವಲ್ಪ ಮಡಿ ಎಷ್ಟೇ ಆಗಲಿ ಕೂಡ ಜರಿಪೇಟದವರು, ಪಾಪ ನೈವಿನೀಯ ಸಂಪನ್ನರು. ಆದರೆ ಅವರ ಆಯ್ಕೆಯು ತುಂಬ ಚೆನ್ನಾಗಿರುವಂಥದ್ದು. ಅಲ್ಲಿ ನಿಮಗೆ ಏಕಕಾಲದಲ್ಲಿ ಪಾವ್ಯಂ ಮತ್ತು ತೀನಂ ಶ್ರೀಯವರ ಅನುವಾದಗಳಲ್ಲಿ ಒಳ್ಳೆ ಸಂಸ್ಕೃತ ಕಾವ್ಯ, ಒಳ್ಳೆ ಕನ್ನಡ ಕಾವ್ಯ ಎರಡರ ಪರಿಚಯವೂ ಕೂಡ ಆಗುತ್ತದೆ. ಇರಲಿ, ಈಗ ಸಾಮಾನ್ಯ ನೀತಿಯಲ್ಲಿ ಚಿಕ್ಕ ಚಿಕ್ಕ ಪದ್ಯಗಳು ಬೇಕು ಅಂತಂದ್ರಲ್ಲ, ಪಾವ್ಯಮಾಚಾರ್ಯರನ್ನು ಅದಕ್ಕಾಗಿ ಸ್ಮರಿಸಿದ್ದು. ಅವರು ಹೇಳ್ತಾರೆ, ದೊಡ್ಡ ಛಂದಸ್ಸುಗಳಲ್ಲಿ ಅದರ ಹೊಟ್ಟೆಗೆ ಏನು ಹಾಕೋದು ಅನ್ನೋದ್ರೊಳಗೇನೆ ಕಸ ಕಡ್ಡಿ ಎಲ್ಲ ತುಂಬಿಸಬೇಕಾಗುತ್ತದೆ ಅಂತ. ಆನೆಗೆ ಮೇವು ಹಾಕಬೇಕು ಅಂದರೆ ಹೇಗೆ? ಒಂದು ಶಾರ್ದೂಲ ವಿಕ್ರೀಡಿತ ಅಂತಂದರೆ ಹಾಗೇನೆ, ಒಂದು ಆನೆ ಕಟ್ಟಿಕೊಂಡಂತೆ, ಹೆಸರಿಗೆ ಶಾರ್ದೂಲ, ಅದು ಮತ್ತೆ ವಿಕ್ರೀಡಿದಂತೆಯೇ. ಒಂದು ಗುರು 2 ಲಘು ಮಾಡಿದ್ರೆ ಆಯಿತು. 19 ಅಕ್ಷರದ ಗಾತ್ರ, 21 ಅಕ್ಷರದ ಸ್ರಗ್ಧರ, ಇವುಗಳಿಗೆ ನೀತಿಯನ್ನು ತುಂಬಿಸೋದು ಕಷ್ಟ ಆಗುತ್ತದೆ. ಅನುಷ್ಟುಪ್ಪಾದರೆ ಪರಿಣಾಮ ರಮಣೀಯವಾದದ್ದು. ಅದರೊಳಗೆ ಚೆನ್ನಾಗಿ ಪದ್ಯ ಬರೆಯೋದು ತುಂಬ ಕಷ್ಟ, ಕಳಪೆಯಾಗಿ ಪದ್ಯ ಬರೆಯೋದು ಬಹಳ ಸುಲಭ. ಆ ರೀತಿಯಲ್ಲಿ ನೀತಿಯನ್ನು ಕ್ಯಾಚಿಯಾಗಿ ಹೇಳುವಲ್ಲಿ ಕೆಲವೊಂದು ಶಿಸ್ತನ್ನು ಪಾಲಿಸಬೇಕಾಗುತ್ತದೆ. ನೀತಿಗೆ ತುಂಬ ಒಗ್ಗಿ ಬರುವಂಥದ್ದು ದೃಷ್ಟಾಂತ, ನಿದರ್ಶನ, ಅರ್ಥಾಂತರನ್ಯಾಸ, ಉಪಮ ಅನ್ನುವ ಸಾಮಾನ್ಯ 4-5 ಅಲಂಕಾರಗಳು. ಕೆಲವೊಮ್ಮೆ ಶ್ಲೇಷ ಎಲ್ಲಕ್ಕೂ ಒದಗಿ ಬರುತ್ತದೆ. ನಾನು ಹೇಳ್ತಾನೆ ಇರ್ತೀನಿ, ಶ್ಲೇಷಾಲಂಕಾರ ಅನ್ನೋದು ತುಪ್ಪ ಗೋಡಂಬಿ ಇದ್ದಂತೆ, ಸ್ವೀಟೂ ಆಗುತ್ತೆ, ಖಾರನೂ ಆಗುತ್ತೆ, ಯಾವುದಕ್ಕೂ ಬಳಸ್ಬೋದು. ಆಲ್ರೌಂಡರ್ ಅದು ಒಂದು ರೀತಿಯಾಗಿ. ಈ ಒಂದು ಅಲಂಕಾರ ಅನ್ನುವ ಬೇರೆ ಬೇರೆ ಅರ್ಥಾಲಂಕಾರಗಳು ಅನ್ನುವ ಕ್ರಿಕೆಟ್ ಟೀಮ್ನಲ್ಲಿ ಅದು ಬೌಲರು ಹೌದು, ಬ್ಯಾಟ್ಸ್ಮನ್ನೂ ಹೌದು, ಒಳ್ಳೆ ವಿಕೆಟ್ ಕೀಪರು ಹೌದು, ಬಹಳ ಒಳ್ಳೆ ಫೀಲ್ಡರು ಹೌದು. ಅದು ಬೌನ್ಸರು ಹಾಕುತ್ತೆ, ಗೂಗ್ಲಿನೂ ಮಾಡುತ್ತೆ, ಮತ್ತು ಅದು ಸ್ಪಿನ್ನರು ಹೌದು, ಫಾಸ್ಟ್ ಬೌಲರು ಹೌದು, ಎಲ್ಲನೂ ಆಗಿರ್ತಕ್ಕಂಥದ್ದು ಶ್ಲೇಷ. ಆ ಶ್ಲೇಷಾಲಂಕಾರದಿಂದ ಎಷ್ಟು ಚೆನ್ನಾಗಿರ್ತವೆ ಪದ್ಯಗಳು. ದುರ್ದೈವ ಅದನ್ನು ಚೆನ್ನಾಗಿ ಬೇರೆ ಭಾಷೆಗಳಿಗೆ ಅನುವಾದ ಮಾಡೋದು ಕಷ್ಟ. ಒಂದು ಉದಾಹರಣೆ ಕೊಡ್ತೀನಿ. ಅಂಜಲಿಸ್ಥಾನಿ ಪುಷ್ಪಾಣಿ ವಾಸಯಂತಿ ಕರದ್ವಯಂ ಅಹೋ ಸುಮನಸಾಂ ಪ್ರೀತಿ ವಾಮ ದಕ್ಷಿಣಯೋಸ್ಸಮ. ಬೊಗಸಿಯಲ್ಲಿರುವ ಹೂಗಳು ಎರಡೂ ಕೈಗಳಿಗೂ ತಮ್ಮ ಪರಿಮಳವನ್ನು ಹಂಚುತ್ತವೆ. ಅವುಗಳಿಗೆ ಎಡ ಬಲ ಅನ್ನೋ ಭೇದ ಇಲ್ಲ. ಸುಮನಸರ ಪ್ರೀತಿಯೇ ಅಂತ ಹೇಳಿಬಿಟ್ಟು, ಸುಮನಸ ಅನ್ನೋದಕ್ಕೆ ದೇವತೆಗಳು ಅಂತ ಒಂದು, ಒಳ್ಳೆ ಮನಸ್ಸಿನವರು ಅಂತ ಒಂದು, ಹೂಗಳು ಅಂತ ಒಂದು, 3 ಅರ್ಥ ಇದೆ ಸಂಸ್ಕೃತದಲ್ಲಿ. ವಾಮ ದಕ್ಷಿಣಯೋಹೋ, ಎಡ ಬಲಗಳಲ್ಲಿ ಸಮಾಪ್ರೀತಿ, ಸಮಾನವಾದ ಪ್ರೀತಿ. ಎಡ ಅನ್ನುವಾಗ ಕಳಪೆ ಅನ್ನುವುದು, ಬಲ ಅನ್ನುವಾಗ ಶ್ರೇಷ್ಠ ಅನ್ನೋದು ಸಾಮಾನ್ಯವಾಗಿ ನಮಗೆ ಬಂದು ಅವನೊಬ್ಬ ಎಡಚ ಅಂತನ್ನುವಂಥದ್ದು.
ಅವರು ಬಲಗೈ ಬಂಟ್ರಪ್ಪ ಅಂತೀವಿ, ಎಡಗೈ ಬಂಟ್ರು ಅಂತಂದರೆ ಬೇರೆಯೇ ಅರ್ಥ ಬರುತ್ತದೆ. ಹೀಗಿರುವಾಗ ಬೊಗಸೆಯಲ್ಲಿಟ್ಟ ಹೂಗಳು ಎರಡು ಕೈಗಳಿಗೂ ಪರಿಮಳವನ್ನು ಸಮಾನವಾಗಿ ವಿತರಿಸುತ್ತವೆ ಅಂತನ್ನುವಲ್ಲಿ ಅಹೋ ಸುಮನಸಾಂ ಪ್ರೀತಿ ವಾಮ ದಕ್ಷಿಣೆಯೋ ಸಮ ಅಂತ ಅನ್ನುವಲ್ಲಿ ಆ ಎರಡು ಅರ್ಥ ಇದೆಯಲ್ಲ, ಸುಮನಸ ಅನ್ನುವ ವಾಮ ದಕ್ಷಿಣ ಅನ್ನುವ ಈ ಎರಡು ಸಂದರ್ಭಗಳಲ್ಲಿ ಬರುವುದು ಇದು ಶ್ಲೇಷದಿಂದ ಬಂದದ್ದು. ಡಬಲ್ ಮೀನಿಂಗ್ ಅಂತೀವಲ್ಲ, ಇದು ಹಾಗಿರುವ ಸ್ವಾರಸ್ಯ ಸೊಗಸು ಇದನ್ನೆಲ್ಲ ಬೇರೆ ಭಾಷೆಗೆ ಅಚ್ಚುಕಟ್ಟಾಗಿ ಹಾಗೆ ಅನುವಾದ ಮಾಡೋಕ್ಕಾಗಲ್ಲ, ವಿವರಣ ಸಾಪೇಕ್ಷ. ಇದಕ್ಕಿಂತ ಇನ್ನೂ ಕಷ್ಟ, ಇನ್ನೂ ಚೆನ್ನಾಗಿರುವಂಥ ಒಂದು ಬಗೆಯಲ್ಲಿ ನೋಡಿ. ಸುಜನಂ ವ್ಯಜನಂ ವನ್ಯೇ ಚಾರುವಂಶ ಸಮುದ್ಭವಂ ಸ್ವಾತ್ಮಾನಂತು ಪರಿಭ್ರಾಮ್ಯ ಪರತಾಪ ನಿವಾರಕಂ. ಸುಜನಂ ವ್ಯಜನಂ ಮನ್ಯೆ, ಆ ಶಬ್ದಾಲಂಕಾರ ನೋಡಿ. ಸಜ್ಜನನನ್ನು ಒಳ್ಳೆ ಬೀಸಣಿಗೆ ಅಂತ ಭಾವಿಸ್ತೀನಿ. ಅವನು ಚಾರುವಂಶ ಸಮುದ್ಭವಂ, ಒಳ್ಳೆ ಮನೆತನದಲ್ಲಿ ಹುಟ್ಟಿದವನು, ತನ್ನನ್ನು ಬಳಸಿಕೊಂಡು ಬೇರೆಯವರ ಸಂತಾಪ ನಿವಾರಣೆ ಮಾಡ್ತಾನೆ ಅಂತ. ಇನ್ನೊಂದು ಸುಜನ ವ್ಯಜನ, ಬೀಸಣಿಗೆ. ಬೀಸಣಿಗೆ ಎಲ್ಲಿಂದ ಬರುತ್ತೆ? ಬಿದಿರಿಂದ ಆಗುತ್ತೆ, ಬಿದಿರು ಬೀಸಣಿಗೆ. ಚಾರು ವಂಶ, ವಂಶ ಅಂದರೆ ಬಿದಿರು ಅಂತ ಅರ್ಥ, ಕುಲ ಅಂತಲೂ ಒಂದು ಅರ್ಥ ಇದೆ, ಫ್ಯಾಮಿಲಿ ಅಂತ, ಒಳ್ಳೆ ಮನೆತನ, ಒಳ್ಳೆ ಬಿದಿರಿಂದ ಆದಂಥ ಬೀಸಣಿಗೆ. ಆತ್ಮಾನಂತು ಪರಿಭ್ರಾಮ್ಯ, ತಾನು ಒದ್ದಾಡಿ ಈ ಬೀಸಣಿಗೆ ತಾನು ಹಾಗೆ ಆಡಿಸಲ್ಪಟ್ಟು ಪರತಾಪ ನಿವಾರಣೆ, ಬೇರೆಯವರ ಶಕೆಯನ್ನು ನಿವಾರಣೆ ಮಾಡುತ್ತದೆ ಅಂತ. ಒಂದು ಕಡೆ ಬೀಸಣಿಗೆಗೂ ಆಗಬೇಕು, ಒಂದು ಕಡೆ ಸಜ್ಜನಿಗೂ ಆಗಬೇಕು. ಎರಡಕ್ಕೂ ಸಮಾನವಾದ ವಿಶೇಷಣಗಳು ಬರುವಂತೆ ಆ ಸುಜನ ವ್ಯಜನ ಆ ಇರಲಿರ್ತಕ್ಕಂಥ ಶಬ್ದ ಸಾಮ್ಯದಿಂದಲೂ ಕೂಡ ಇಬ್ಬರ ಸಾಮ್ಯ ಗುಣದಲ್ಲಿ ಹೇಗಿದೆ ಅನ್ನೋದನ್ನು ತೋರ್ಪಡಿಸುವ ಈ ಸುಭಾಷಿತ ಶ್ಲೇಷಾಲಂಕಾರ ಭಾಸುರವಾದದ್ದು. ಶ್ಲೇಷ ಪುಷ್ಣಾತಿ ಸರ್ವತ್ರ ಪ್ರಾಯೋ ವಕ್ರೋಕ್ತಿಷು ಶ್ರಿಯಂ ಅಂತ ಭಾಮ ಹೇಳ್ತಾನೆ. ಶ್ಲೇಷ ಯಾವುದೇ ಅಲಂಕಾರಕ್ಕೂ ಸೊಗಸು ತರುತ್ತದೆ ಅಂತ ಇಂಥದ್ದು. ಇಲ್ಲಿ ಈ ದೃಷ್ಟಾಂತ ಎಷ್ಟು ಸುಂದರವಾದದ್ದು. ಸಜ್ಜನಸ್ಯ ಹೃದಯಂ ನವನೀತಂ ಯದ್ವದಂತಿ ಕವಯಸ್ತದಲೀಕಂ ಅನ್ಯ ದೇಹ ವಿಲಸತ್ ಪರಿತಾಪಾತ್ ಸಜ್ಜನೋದ್ರವತಿನೋ ನವನೀತಂ. ಇದು ಇನ್ನೊಂದು ಸುಭಾಷಿತ, ಸ್ವಾಗತ ಛಂದಸ್ಸಲ್ಲಿದೆ. ಸಜ್ಜನರ ಹೃದಯವನ್ನು ಬೆಣ್ಣೆ ಅಂತಾರಲ್ಲ, ಅದು ಶುದ್ಧ ಸುಳ್ಳು, ತಪ್ಪು. ಸಜ್ಜನಸ್ಯ ಹೃದಯಂ ನವನೀತಂ ಯದ್ವದಂತಿ ತದಲೀಕಂ. ಯಾಕೆ? ಅನ್ಯ ದೇಹ ವಿಲಸತ್ ಪರಿತಾಪಾತ್ ಸಜ್ಜನೋದ್ರವತಿ. ಬೇರೆಯವರಿಗೆ ತಾಪ ಆದರೆ ಸಜ್ಜನ ಕರಗ್ತಾನೆ, ನೋ ನವನೀತಂ. ಅರೆ ಬೆಣ್ಣೆ ಹಾಗಲ್ಲ, ತನಗೆ ತಾಪ ಉಂಟಾದಾಗ ಮಾತ್ರ ಕರಗುತ್ತೆ, ಬೇರೆಯವರಿಗೆ ತಾಪ ಉಂಟಾದಾಗಲ್ಲ. ಸಜ್ಜನ ಬೇರೆಯವರಿಗೆ ತಾಪ ಉಂಟಾದಾಗಲೂ ತಾನು ಕರಗುತ್ತಾನೆ ಅಂತ. ಇಲ್ಲಿ ತಾಪ ಮತ್ತು ಕರಗುವಿಕೆ ಅನ್ನೋದಕ್ಕಿರುವ ಅರ್ಥಛಾಯೆಗಳ ವ್ಯತ್ಯಾಸದಿಂದ ಎಷ್ಟು ಒಳ್ಳೆಯ ಸೊಗಸು ಬಂದಿದೆ. ಇಲ್ಲಿ ನೋಡಿ ವ್ಯತಿರೇಕ ಅಲಂಕಾರ ತೋರಿಸ್ತಾ ಇರ್ತಕ್ಕಂಥದ್ದು. ಸಜ್ಜನನಿಗೆ ಬೆಣ್ಣೆಗೆ ಹೋಲಿಕೆ ಇದ್ದರೂ ಇದು ಸಜ್ಜನರಿಗಿಂತ ಬೆಣ್ಣೆ ಕಳಪೆ ಅಂತನ್ನುವ ಒಂದು ವ್ಯತಿರೇಕ ಮಾಡುವಂಥದ್ದು ಉಂಟಲ್ಲ, ಅಲ್ಲಿ ಒಂದು ಅಪನ್ನುತಿ ಉಂಟು. ನೋ ನವನೀತಂ, ಇಲ್ಲ ನವನೀತಕ್ಕೆ ಇಲ್ಲ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಬರುವ ಸ್ವಾರಸ್ಯಗಳು ಅಲಂಕಾರದಿಂದ ಬರುವುದು, ಅಲ್ಲಿ ಶ್ಲೇಷ ಬರುವಂಥ ಸ್ವಾರಸ್ಯ, ಇದನ್ನೆಲ್ಲ ಆಸ್ವಾದಿಸಿದರೆ ಮಾತ್ರ ಸುಭಾಷಿತ ಗೊತ್ತಾಗುತ್ತೆ. ಇಲ್ಲದೇ ಇದ್ದರೆ ನೀತಿ ಪದ್ಯಗಳನ್ನು, ನೀತಿ ಶ್ಲೋಕಗಳನ್ನು ಯಾರು ಕೇಳೋದಿಲ್ಲ. ಬೇಕಾದಷ್ಟು ನೀವು ನಮ್ಮ ಆಸ್ಥಾ ಚಾನಲ್ ಕೇಳಿ, ಅನಾಸ್ಥಾ ಚಾನಲ್ಲು ಏನೋ ಅಸ್ವಸ್ಥ ಚಾನಲ್ಗಳು, ಅವೆಲ್ಲ ಗಡ್ಡ ಬೆಳೆಸ್ಕೊಂಡವರು, ಗಡ್ಡ ಬಳಸ್ಕೊಂಡವರು ಎಲ್ಲರೂ ಅಲ್ಲಿ ಹೇಳುವರೇನೆ ಉಪದೇಶಗಳು, ಯಾವುದಕ್ಕೂ ಪ್ರಯೋಜನಕ್ಕೆ ಬರೋಲ್ಲ. ಗೊಡ್ಡಾದ ಉಪದೇಶಗಳು, ಹಂಗಿರಿ ಹಿಂಗಿರಿ, ಹಂಗಿರಿ ಹಿಂಗಿರಿ ಅಂತ ನಾವೇನೂ ಇರೋಲ್ಲ, ಬೇರೆಯವರಿಗೆಲ್ಲ ಉಪದೇಶ ಮಾಡುವಂಥದ್ದು. ಅದು ಸರಿಯಲ್ಲ. ಕನಿಷ್ಠ ಕಾವ್ಯ ಸ್ವಾರಸ್ಯವಾದರೂ ಇರುವಂತೆ ಹೇಳಲಿ, ಒಳ್ಳೆಯದು. ಉಪದೇಶ ಮಾಡ್ತೀನಿ ಅನ್ನೋದೊಂದು ದೊಡ್ಡ ಅಹಂಕಾರ. ನಿವೇದನೆ ಮಾಡಿಕೊಳ್ಳೋದು ಬಹಳ ಸರಿಯಾದದ್ದು. ನೋಡಪ್ಪ ನಾನಂತೂ ಇರೋಕ್ಕಾಗಲಿಲ್ಲ, ನಾನು ಕೆಟ್ಟೆ, ನೀನಾದರೂ ಚೆನ್ನಾಗಿರು ಅಂತ ಹೇಳುವಂಥದ್ದು ಅದು ಬಹಳ ಉತ್ತಮವಾದದ್ದು. ಸಂಸ್ಕೃತ ಕವಿಗಳ ರೀತಿ ಆ ಥರದ್ದು. ನೋಡಿ, ನಾವಂತೂ ಆಚರಣೆ ಮಾಡಲಿಲ್ಲ, ಆದರೆ ನಮ್ಮ ಮಾತು ಚೆನ್ನಾಗಿದೆ, ಅದನ್ನಾದರೂ ನೀವು ನೋಡಿ ಪರವಾಗಿಲ್ಲ. ನಮ್ಮ ಹೋಟ್ಲಲ್ಲಿ ದೊನ್ನೇಲಿ ಕೊಟ್ಟರು ರುಚಿಯಾದ ಊಟ ಇದೆ. ಆ ರೀತಿಯಾದಂಥ ಬಗೆ ಇದು ಈ ಅಲಂಕಾರ ಭಾಸುರವಾದ ಸುಂದರವಾದ ಸುಭಾಷಿತಗಳ ಲಕ್ಷಣ. ಈ ಮಟ್ಟದಲ್ಲಿ ನೀವು ಇಂಗ್ಲೀಷಲ್ಲಾಗಲಿ ಬೇರೆ ಯಾವ ಭಾಷೆಯಲ್ಲಾಗಲಿ ಸೇಯಿಂಗ್ಸ್ ಅಂತ ಏನಿವೆ ಅಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವೊಮ್ಮೆ ಅರ್ಥ ಸ್ವಾರಸ್ಯ ಇದ್ದರೂ ಛಂದೋಲಂಕಾರ ಇರೋಲ್ಲ, ಛಂದಸ್ಸಿಲ್ಲ, ಜ್ಞಾಪಕ ಇಟ್ಕೊಳ್ಳೋದು ತುಂಬ ಕಷ್ಟ. ಇಲ್ಲಿ ಪ್ರತಿಯೊಂದನ್ನು ಕೂಡ ಕಂಠಪಾಠ ಮಾಡೋದಕ್ಕೆ ಅನುಕೂಲವಾದದ್ದು. ಈ ಎಲ್ಲ ದೃಷ್ಟಿಯಿಂದ ಸಾಮಾನ್ಯ ನೀತಿಯಲ್ಲಿಯೂ ಬೇಕಾದಷ್ಟು ಸ್ವಾರಸ್ಯವನ್ನು ಕಾಣಿಸಬಹುದು. ಈ ದಾರಿಯಲ್ಲಿ ನಾನು ಒಂದು ಅಪರಾಧ ಮಾಡಿದ್ದೆ. ಅದು ನಿತ್ಯ ನೀತಿ ಅನ್ನೋ ಒಂದು ಸಣ್ಣ ಪುಸ್ತಕ. ಒಬ್ಬರು ಸ್ನೇಹಿತರು ಅಪೇಕ್ಷೆ ಪಟ್ಟರು ಅಂತ ಅದಕ್ಕಾಗಿ ಮಾಡಿದ್ದು. ಅಲ್ಲಿ ಸುಮಾರು ಒಂದು 70-80 ಗ್ರಂಥಗಳಿಂದ ಆಯ್ದುಕೊಂಡ ನೀತಿ ಶ್ಲೋಕಗಳನ್ನು ಸಂಗ್ರಹ ಮಾಡಿಕೊಟ್ಟೆ. ಅಲ್ಲಿಯ ಕೆಲವು ಸುಭಾಷಿತಗಳು ಎಲ್ಲ ಪ್ರಸಿದ್ಧವಾದ ಸುಭಾಷಿತ ಸಂಕಲನಗಳಲ್ಲಿರೋದ್ರಿಂದ
ನನ್ನ ಕೆಲಸ ಹಗುರಾದೀತು ಅಂತ ತೆಗೆದುಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಮೃತಿಗಳಿಂದ ಮೊದಲುಗೊಂಡು ಕಾವ್ಯಗಳವರೆಗೆ ಬೇರೆ ಬೇರೆ ರೀತಿಯಾದಂಥ ಪದ್ಯಗಳನ್ನು ನಾವು ನೋಡ್ತೀವಿ. ಮೊದಲಿಗೆ ನೋಡಿ, ಭರ್ತೃಹರಿಯಿಂದಲೇ ಆರಂಭಿಸೋಣ. ಅವನ ನೀತಿ ಶತಕದಲ್ಲಿ ಬರುವಂಥದ್ದು ಹಣದ ಗತಿ ಅಂಥದ್ದು. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯ ಗತಿರ್ಭವತಿ ಅಂತ. ಹಣಕ್ಕೆ 3 ದಾರಿಯಂತೆ: ದಾನ, ಭೋಗ, ನಾಶ. ಇನ್ನೊಬ್ಬರಿಗೆ ಕೊಡುವಂಥದ್ದು, ತಾನು ಸುಖವಾಗಿ ಅನುಭವಿಸ್ತಕ್ಕಂಥದ್ದು. ಅದು ಎರಡೂ ಇಲ್ಲದೆ ತಾನೂ ಕೂಡ ಬೇರೆಯವ್ರಿಗೂ ತಿನ್ನಿಸ ಅಂಥೇಳಿ ಅದು ಸರ್ವನಾಶ ಆಗುವಂಥದ್ದು. ಈ 3 ದಾರಿಗಳುಂಟು. ಯಾರು ತಾನು ತಿನ್ನೋಲ್ಲ, ಬೇರೆಯವ್ರಿಗೆ ಕೊಡಲ್ಲ, ಅವರ ದುಡ್ಡಿಗಾಗೋದು 3ನೇದೇ ಗತಿ ಅಂತ ಹೇಳಿಬಿಟ್ಟಿದ್ದಾನೆ. ಆ ದೃಷ್ಟಿಯಿಂದ ನೋಡಿದಾಗ ಎಷ್ಟು ಮಾರ್ಮಿಕವಾದ ನೀತಿಯನ್ನು ಕವಿ ಹೇಳ್ತಾ ಇದ್ದಾನೆ ಅಂತ ಗೊತ್ತಾಗುತ್ತದೆ. ಕಾಶ್ಮೀರದ ಸೋಮದೇವ ಸೂರಿ ಬಹಳ ಸೊಗಸಾಗಿ ಕಥಾಸರಿತ್ಸಾಗರ ಅನ್ನುವ ಗ್ರಂಥ ಬರೆದು ಬೃಹತ್ ಕಥೆಯನ್ನು ಸಂಗ್ರಹ ಮಾಡಿಕೊಟ್ಟ. ಅಲ್ಲಿ ಬರುವಂಥ ಒಂದು ಸುಭಾಷಿತ: ಕಂದುಕೋ ಭಿತ್ತಿ ನಿಕ್ಷಿಪ್ತ ಇವ ಪ್ರತಿಫಲನ್ಮುಹು ಆಪತತ್ಯಾತ್ಮನಿಪ್ರಾಯೋ ದೋಷೋನ್ಯಸ್ಯ ಚಿಕೀರ್ಷತಃ. ಮತ್ತೊಬ್ಬನಿಗೆ ತೊಂದರೆ ಉಂಟು ಮಾಡುವವನಿಗೆ ಅವನಿಗೇ ಇಂದೋ ಒಂದು ಕಾಲದಲ್ಲಿ ತೊಂದರೆ ಬಂದು ಎರಗುತ್ತದೆ. ಅದು ಹೇಗೆ ಅಂದರೆ, ಗೋಡೆಗೆಸದ ಚೆಂಡು ತಾನೇ ಮತ್ತೆ ತಮ್ಮ ಕಡೆಗೆ ಬರುವಂತೆ ಮತ್ತೊಬ್ಬನಿಗೆ ಮಾಡಿದ ಅಪಕಾರ ನಮ್ಮ ಕಡೆಗೆ ಅದು ಎಲ್ಲಿಂದಲೋ ಬಂದು ಮುಟ್ಟುತ್ತದೆ. ಆ ಕಾರಣದಿಂದ ಮಾಡಬಾರದು ಅನ್ನುವಂಥದ್ದು. ಹಾಗೆ ನೀತಿ ದ್ವಿಷಷ್ಟಿಕಾದ ಒಂದು ಸುಭಾಷಿತ ನೋಡಿ, ಅದರ ಬಗ್ಗೆ ನಾನು ತುಂಬ ಪ್ರಶಂಸೆ ಮಾಡಿದ್ನಲ್ಲ. ಗಂತವ್ಯಂ ರಾಜಕುಲಂ ದ್ರಷ್ಟವ್ಯಾಸ್ತತ್ರ ನೃಪತಿ ನಿಕಟ ಪುರುಷಾಃ ಯದ್ಯಪಿ ನ ಭವಂತ್ಯರ್ಥಾಃ ಭವಂತ್ಯನರ್ಥ ಪ್ರತೀಕಾರಾಃ. ದೊಡ್ಡ ದೊಡ್ಡ ಶ್ರೀಮಂತರ, ಪ್ರಭುಗಳ, ಸ್ವಾಮಿಗಳ, ರಾಜರುಗಳ ಮನೆಗೆ ನಾವು ಹೋಗಬೇಕಂತೆ. ಹೋಗಿ ಅಲ್ಲಿ ರಾಜನನ್ನು ನೋಡದೇ ಇದ್ದರೂ ರಾಜನಿಗೆ ಹತ್ತಿರ ಇರತಕ್ಕಂಥ ಚಮಚಾಗಳು, ಚೇಲಾಗಳು ಇರ್ತಾರಲ್ಲ, ಅವರುಗಳನ್ನು ನೋಡಿ ಬರಬೇಕಂತೆ. ದ್ರಷ್ಟವ್ಯಾಸ್ತತ್ರ ನೃಪತಿ ನಿಕಟ ಪುರುಷಾಃ ಯದ್ಯಪಿ ನ ಭವಂತ್ಯರ್ಥಾಃ. ಅದರಿಂದ ನಮಗೆ ಒಳ್ಳೆಯದೇನಾಗದಿದ್ರು ಭವಂತಿ ಅನರ್ಥ ಪ್ರತೀಕಾರಾಃ, ಕೆಟ್ಟದ್ದಂತೂ ಆಗೋದಿಲ್ಲ ಅಂತ. ಯಾಕೆಂದರೆ ರಾಜರುಗಳಿಂದ ನಮಗೆ ಅಪಕಾರ ಆಗೋದಕ್ಕಿಂತ ಅವ್ರ ಚಮಚ ಚೇಲಾಗಳಿಂದ ಆಗುತ್ತದೆ. ಅವರನ್ನು ದುರ್ಜನಂ ಪ್ರಥಮಂ ವಂದೇ ಅಂತ ಗೌರವಿಸಿ ಬರಬೇಕು ಅಂತ. ನೋಡಿ, ಎಷ್ಟೋ ಬಾರಿ ದೊಡ್ಡ ಅಧಿಕಾರಿಗಳಿಂದ ತೊಂದರೆ ಆಗೋಲ್ಲ, ಅಲ್ಲಿ ಕೇಸ್ ವರ್ಕರ್ಸ್ ಅಂತ ಇರ್ತಾರಲ್ಲ, ಅವರುಗಳಿಂದ ಎಷ್ಟು ಕಿರುಕುಳ ಆಗುತ್ತದೆ ಅಂದರೆ, ಕನ್ನಡದ ಈ ಶಬ್ದ ತುಂಬ ಚೆನ್ನಾಗಿದೆ, ಕಿರುಕುಳ. ಅಂದರೆ ಸಣ್ಣ ಮನಸ್ಸಿನವನು, ಸಣ್ಣ ಮನೆತನದಿಂದ ಬಂದವನು, ಚೀಪ್ ಅಂತನ್ನುವ ಅರ್ಥ. ಚೀಪ್ ಆದವರಿಂದಲೇ ತುಂಬ ಕಾಸ್ಟ್ಲಿ ಆದ ಪೇಯ್ನ್ ಆಗತಕ್ಕಂಥದ್ದು. ಕಿರುಕುಳ ಕೊಡ್ತಾನೆ ಅಂದರೆ ಕಿರುಕುಳದವನೇ ಕಿರುಕುಳ ಕೊಡ್ತಕ್ಕಂಥದ್ದು ಅಂತ. ಈ ಶಬ್ದ ಆ ರೀತಿಯಾಗಿ ಕನ್ನಡದಲ್ಲಿ ಬಂದಿರುವಂಥದ್ದು. ಇನ್ನು ಒಂದು ಸುಭಾಷಿತ ರತ್ನಭಾಂಡಾಗಾರದ ಮಾತು ನನಗೆ ತುಂಬ ಇಷ್ಟವಾದದ್ದು, ಬದುಕಿನಲ್ಲಿ ಬಹಳ ಬಾರಿ ಅನುಭವಕ್ಕೆ ಬಂದದ್ದು. ನಾಶ ಹೇಗಾಗ್ತಾರೆ ಅಂತ. ಕೇಚಿದ್ ಅಜ್ಞಾನತೋ ನಷ್ಟಾಃ ಕೇಚಿನ್ ನಷ್ಟಾಃ ಪ್ರಮಾದತಃ ಕೇಚಿತ್ ಜ್ಞಾನಾವಲೇಪೇನ ಕೇಚಿನ್ ನಷ್ಟೈಸ್ತು ನಾಶಿತಾಃ. ಕೆಲವರು ಅಜ್ಞಾನದಿಂದ ನಾಶ ಆದರು, ಇನ್ನು ಕೆಲವರು ಆಕಸ್ಮಿಕ ಪ್ರಮಾದಗಳಿಂದ ನಾಶ ಆದರು, ಇನ್ನು ಕೆಲವರು ಜ್ಞಾನ ತಮಗಿದೆ ಎನ್ನುವ ಅಹಂಕಾರದಿಂದ ನಷ್ಟ ಆದರು, ಇನ್ನು ಕೆಲವರು ಹಾಳಾದವರಿಂದ ಹಾಳಾದರು ಅಂತ. ಪಾಪ ಅಜ್ಞಾನ ಯಾರಿಗೂ ಇರುವಂಥದ್ದೇ, ಅದರಿಂದ ಹಾಳಾಗುವುದುಂಟು. ಇನ್ನು ಕೆಲವರು ಜ್ಞಾನ ಇದೆ, ಆದರೂ ಏನೋ ಅನವಧಾನದಿಂದ ಸಂದರ್ಭದಲ್ಲಿ ಏನೋ ಹೊಳೆಯಿದೆ ಆಗಿರುವಂಥದ್ದು. ಇನ್ನು ಕೆಲವರು ಜ್ಞಾನದ ಅಹಂಕಾರದಿಂದ ಹಾಳಾದವರು, ಇನ್ನು ಕೆಲವರು ಹಾಳಾದವರಿಂದಲೇ ಹಾಳಾದವರು. ಅವರಿಗೆ ಯಾವುದು ಪಾಪ ಮಾಡಲಿಲ್ಲ, ತಪ್ಪು. ನಾನು ಭ್ರಷ್ಟಸ್ಯ ಕಾನ್ಯಾಗತಿ ಅಂತ. ಇದು ಒಂದು ಸುಭಾಷಿತವೇ, ತುಂಬ ಚೆನ್ನಾಗಿದೆ. ಒಬ್ಬ ಭಿಕ್ಷು, ಬೌದ್ಧ ಭಿಕ್ಷುವನ ಯಾರೋ ಒಬ್ಬ ಯತಿ ಮಾಂಸ ತಿಂತಾ ಇದ್ದ. ಇನ್ನೊಬ್ಬ ಕೇಳ್ತಾನೆ, ಭಿಕ್ಷು ಮಾಂಸ ನಿಷೇವಣಂ ಪ್ರಕೃಷೆ. ಏನಯ್ಯ ಭಿಕ್ಷು, ಮಾಂಸ ತಿಂತಿದೆಯಲ್ಲ? ಕಿಂತೇನ ಮದ್ಯಂ ವಿನ. ಅಯ್ಯೋ, ಹೆಂಡ ಇಲ್ಲದ ಬರೀ ಮಾಂಸ ಏನು ಗಂಟಲಲ್ಲಿ ಇಳಿಯೋದಿಲ್ಲ, ಇಳಿಸ್ಕೊಳ್ಳೋದಕ್ಕೆ ಏನಾದ್ರು ಬೇಕು. ಹೇಳ್ತೀವಲ್ಲ ನಾವು, ನೀರಿಳಿಯದ ಗಂಟಲೊಳು ಕಡುಬು ತುರುಕಿದಂತಾಯಿತು ಅಂತ. ಅದಕ್ಕೆ ಆರಾಸೇನೋ ಅಥವಾ ಕೇಫಾನೋ ಯಾರೋ ಹಿಂದೆ ಬರೆದಿದ್ರು, ಬೀರಳಿಯದ ಗಂಟಲೊಳು ಬರ್ಗರಂ ತುರುಕಿದಂತಾಯಿತು ಅಂತ. ಹಾಗೆ ಇದೇನು ಪ್ರಯೋಜನ ಮಾಂಸ, ಮದ್ಯ ಇರಬೇಕು ಅಂತ. ಮದ್ಯಂಚಾಪಿತವ ಪ್ರಿಯಂ, ಏನು ಹೆಂಡನೂ ನಿನಗಿಷ್ಟವ ಅಂತ. ಹೆಣ್ಣಿಲ್ಲದ ಹೆಂಡದಿಂದ ಏನು? ಪ್ರಿಯಮಹೋ ವೇಶ್ಯಾಂಗನಾಭಿಸ್ಸಹ.
ಆಯ್ತಪ್ಪ, ವೇಶ್ಯೆ ದ್ರವ್ಯರುಚಿ, ವೇಶ್ಯಾ ದ್ರವ್ಯರುಚಿ, ದುಡ್ಡಿಲ್ಲದೆ ಅವಳು ಬರ್ತಾಳ, ಕುತಸ್ತವಧ ನಮ್ಮ ದುಡ್ಡೆಲ್ಲಿಂದ? ಚೌರ್ಯೇಣ ದ್ಯೂತೇನವ, ಕದ್ದರೆ ಜೂಜಾಡಿದ್ರೆ ಬರುತ್ತೆ, ಜೂಜಾಟಕ್ಕೆ ಬೇಕಾದ ಕ್ಯಾಪಿಟಲ್ಲು ಕದ್ದು ಬರುತ್ತೆ, ಕದ್ದಿದ್ದು ಹೋಗೋದಕ್ಕೆ ಜೂಜಾಟ ಆಗುತ್ತದೆ, ಇನ್ನು ಉಳಿದ್ರೆ ವೇಶ್ಯೆಗಾಗುತ್ತೆ, ಮತ್ತು ಉಳಿದ್ರೆ ಮಾಂಸ ಹೆಂಡ ಇತ್ಯಾದಿಗಳಿಗೆ. ಚೌರ್ಯ ದ್ಯೂತ ಪರಿಗ್ರಹೋಪಿ ಭವತ, ಓಹೋ ಕಳ್ಳತನ ಜೂಜಾಟ ಅದರೊಳಗೂ ನಿನಗೆ ಕೈವಾಡ ಉಂಟೆ, ಭ್ರಷ್ಟಸ್ಯ ಕಾನ್ಯಾಗತಿ, ಎಲ್ಲ ಬಿಟ್ಟ ಸರ್ವಸಂಗ ಪರಿತ್ಯಾಗಿಗೆ, ಮೂರು ಬಿಟ್ಟವನಿಗೆ ಇನ್ನೇನು ಗತಿ ಅಂತ. ಇದು ನಮ್ಮ ತೀನಂಶ್ರೀಯವರು ಕೂಡ ಸುಭಾಷಿತ ಸಂಕಲನದಲ್ಲಿ ಬಿಡಿಮುತ್ತುನಲ್ಲಿ ಅನುವಾದ ಮಾಡಿದ್ದಾರೆ. ಆಮೇಲೆ ಅದೇ ಸುಭಾಷಿತ ರತ್ನಭಾಂಡಾಗಾರ ಹೇಳುವಂಥದ್ದು ನೋಡಿ, ಗುಣಗ್ರಹಣವನ್ನು ಹೇಗೆ ಮಾಡಬೇಕು ಅಂತ. ಈ ಥರದ ಮಾತುಗಳು ಬೇಕಾದಷ್ಟು ಕಡೆ ಬರ್ತದೆ. ಯುಕ್ತಿಯುಕ್ತಂ ಯುಕ್ತಿಯುಕ್ತಂ ಪ್ರಗೃಹೀಯಾತ್ ಬಾಲಾದಪಿ ಶುಕಾದಪಿ ಅಂತ ಒಂದು ಮಾತು ಉಂಟು. ಯುಕ್ತಿಯುಕ್ತವಾದದ್ದು, ಯುಕ್ತಿಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ, ಯುಕ್ತ್ಯಯುಕ್ತಂ ವಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ ಅಂತ. ಯುಕ್ತಿಯುಕ್ತವಾದದ್ದು, ಲಾಜಿಕಲ್ ಆದದ್ದು, ವಿವೇಕಯುತವಾದದ್ದು, ಮಕ್ಕಳು ಹೇಳಿದ್ರೂ ಕೇಳಬೇಕು, ಗಿಳಿ ಹೇಳಿದ್ರೂ ಕೇಳಬೇಕು ಅಂತ. ಯುಕ್ತಿ ಅಯುಕ್ತವಾದದ್ದು, ಯುಕ್ತಿ ಇಲ್ಲದೇ ಇರುವುದು, ಇಲ್ಲಾಜಿಕಲ್ ಆದದ್ದು, ನ ಬಾಲಾದಪಿ ನ ಶುಕಾದಪಿ. ಅಂದರೆ ಯುಕ್ತಿ ಇಲ್ಲದೇ ಇರತಕ್ಕಂಥದ್ದು, ಯಾವುದೇ ವಿವೇಕ ಇಲ್ಲದೇ ಇರುವಂಥದ್ದು. ಬಾಲ ಅಂದರೆ ಸ್ಕಂದ, ಬಾಲಸುಬ್ರಹ್ಮಣ್ಯ, ಶಿವನಿಗೆ ಉಪದೇಶ ಮಾಡಿದವನು, ಅವನು ಹೇಳಿದ್ರೂ ಕೇಳಬಾರ್ದು. ಶುಕ, ವ್ಯಾಸರ ಮಗ, ವೇದಾಂತ ಪ್ರವರ್ತಕನಾದವನು, ತಂದೆಗಿಂತ ಮಿಗಿಲಾದ ವೈರಾಗ್ಯ ನಿಧಿ, ಅವನು ಹೇಳಿದ್ರೂ ಕೇಳಬಾರ್ದು ಅನ್ನುವಂಥದ್ದು. ಇಲ್ಲಿ ಇನ್ನೊಂದು ಸುಭಾಷಿತ ಅಂಥದ್ದು, ಯುಕ್ತಿಯುಕ್ತಂ ಪ್ರಗೃಹೀಯಾತ್ ಬಾಲಾದಪಿ ವಿಚಕ್ಷಣ ರವೇ ರವಿಷಯಂ ವಸ್ತು ಕಿಂ ನ ದೀಪ ಪ್ರಕಾಶಯೇತ್. ಯುಕ್ತಿ ಇಲ್ಲದೇ ಇರುವಂಥ ಮಾತಲ್ಲ, ಯುಕ್ತಿ ಇರುವಂಥ ಮಾತು. ಮಕ್ಕಳು ಹೇಳಿದ್ರೂ ಕೇಳಬೇಕು. ಸೂರ್ಯ ಕಾಣೋಕ್ಕಾಗದೇ ಇರೋದನ್ನು ರಾತ್ರಿ ದೀಪ ತೋರಿಸುತ್ತಲ್ವ ಅಂತ. ಕತ್ತಲಲ್ಲಿ ಒಂದು ದೀಪ ಕೊಡುವ ಬೆಳಕು ಸೂರ್ಯ ಕೊಡೋಕ್ಕಾಗೋದಿಲ್ಲ ಆ ಹೊತ್ತಲ್ಲಿ ಅಂತ. ವೃದ್ಧ ಚಾಣಕ್ಯ ಅಂತ ಹೇಳಿದೆ, ಆ ವೃದ್ಧ ಚಾಣಕ್ಯದ ಒಂದು ಸುಭಾಷಿತ ನೋಡಿ, ಆ್ಯಪ್ಟ್ನೆಸ್, ಈ ಥರದ್ದನ್ನೆಲ್ಲ ವೃದ್ಧ ಚಾಣಕ್ಯದಲ್ಲಿ ತುಂಬ ಚೆನ್ನಾಗಿ ಹೇಳಿದೆ. ದರಿದ್ರತಾ ಧೀರತೆಯ ವಿರಾಜತೆ, ಕುರೂಪತಾ ಶೀಲತೆಯ ವಿರಾಜತೆ, ಕುಭೋಜನಂಚೋಷ್ಣತೆಯ ವಿರಾಜತೆ, ಕುವಸ್ತ್ರತಾ ಶುಭ್ರತೆಯ ವಿರಾಜತೆ ಅಂತ. ಬದುಕಿಗೆ ಯಾರೂ ಬಳಸಿಕೊಳ್ಳಬಹುದಾದದ್ದು. ಬಡತನ ಇದ್ದರೂ ಬುದ್ಧಿವಂತಿಕೆ ಇದ್ದರೆ ಬಡತನ ಅನಿಸೋದಿಲ್ಲ ಅಂತ. ಒಂದು ಮಟ್ಟದ ಧೈರ್ಯ, ಧೀರತೆ ಅನ್ನೋದಕ್ಕೆ ಬುದ್ಧಿ, ಆ ಬುದ್ಧಿಯಿಂದ ಬಂದದ್ದೇ ಧೈರ್ಯ. ಒಂದು ಧೈರ್ಯಶಾಲಿ ಅಂತೀವಲ್ಲ, ಬುದ್ಧಿ ಇದ್ದರೆ ಒಂದು ಧೈರ್ಯ ಬರುತ್ತೆ. ಬರೀ ಡಿಗ್ರಿ ಅಂತಲ್ಲ, ಎಲ್ಲೋದ್ರೂ ನಾವು ಹೇಗೋ ನಿಭಾಯಿಸ್ಕೊಂಡು ಬರ್ತೀವಿ ಅಂತ. ಯಾರೋ ಸಸ್ಯಾಹಾರಿನ ಕೇಳಿದಂತೆ, ಏನಯ್ಯ ನೀನು ಕೋಳಿ ತಿಂತೀಯ ಅಂತ, ಮಾರ್ಕೊಂಡು ತಿಂತೀನಿ ಸ್ವಾಮಿನ್ನಂತೆ. ಇದು ಧೀರತೆ ಅಂತಂದರೆ. ಹೇಗಾದರೂ ಬದುಕೇವು ಅನ್ನುವಂಥದ್ದು ಇದೆಯಲ್ಲ, ಇದು ಗುಣ. ಇದು ಎಂಥ ಬಡತನದಲ್ಲಿಯೂ ನಮಗೆ ಒಂದು ಭರವಸೆಯನ್ನು ಕೊಡುತ್ತದೆ, ಧೈರ್ಯವನ್ನು ಕೊಡುತ್ತದೆ. ಮತ್ತು ಕುರೂಪ ಇದ್ದರೂ, ಒಳ್ಳೆ ನಡವಳಿಕೆ ಇದ್ದರೆ ನಮಗೆ ಅವರು ಬೇಗ ಆತ್ಮೀಯರಾಗ್ತಾರೆ. ಏಕೆಂದರೆ ಸಚ್ಚಾರಿತ್ರ ಇದೆ, ಅದರಿಂದ ರೂಪ ದೊಡ್ಡದಲ್ಲ ಅಂತ. ನೋಡಿ, ಗಂಡ ಅಷ್ಟು ಹ್ಯಾಂಡ್ಸಮ್ ಅಲ್ಲದೇ ಇರ್ಬೋದು, ಅವನು ಮತ್ತಾರ ಕಡೆಗೂ ಕಣ್ಣೆತ್ತೂ ನೋಡೋದಿಲ್ಲ ಅಂತಂದರೆ ಅದಕ್ಕಿಂತ ದೊಡ್ಡ ಭರವಸೆ ಏನು ಬೇಕು? ಈ ಹೊತ್ತು ಜಗತ್ತಿನಲ್ಲಿ ನನಗೆ ತುಂಬ ಅನಿಸುವಂಥದ್ದೇನೆಂದರೆ, ಯಾರನ್ನು ಯಾರು ವಿಶ್ವಾಸದಿಂದ ನೋಡೋಕ್ಕಾಗದೇ ಇರತಕ್ಕಂಥ ಒಂದು ಪರಿಸ್ಥಿತಿ ಬಂದಿರುವಂಥದ್ದು ಕಾಣಿಸುತ್ತೆ. ಈ ಒಂದು ಗತಿ ನಮಗೆ ಎಂದೂ ಬರಬಾರ್ದು ಬದುಕಿನಲ್ಲಿ. ಹಾಗೆ ಅಂತ ಗೊತ್ತಾದಾಗ ಆತ್ಮವಿಶ್ವಾಸ ಉಂಟಾಗುವುದು ನಂಬಿಕೆಯಿಂದ. ಆ ನಂಬಿಕೆಯ ಒಂದು ಮಹಾಲಕ್ಷಣ ಶೀಲವಂತಿಕೆಯಲ್ಲಿರುವಂಥದ್ದು. ಇನ್ನು ಕುಭೋಜನ, ಕೆಟ್ಟ ಊಟ ಇರಬಹುದು, ಬಿಸಿಯಾಗಿದ್ದರೆ ಸಾಕು. ಬಿಸಿನಲ್ಲಿ ರುಚಿ ಗೊತ್ತಾಗೋಲ್ಲ ಅಂತಾರೆ, ರುಚಿ ಇಲ್ಲದೇ ಇದ್ದರೂ ಪರವಾಗಿಲ್ಲ. ಏನಿಲ್ಲ, ಕೆಲವೊಮ್ಮೆ ಕಾಫಿ ಮೊದಲಾದಂಥದ್ದು ತಣ್ಣಗಾಗಿಬಿಟ್ರೆ ಅದು ಎಂಥ ಒಳ್ಳೆ ಉತ್ಕೃಷ್ಟವಾದ ಸ್ಟ್ರಾಂಗ್ ಕಾಫಿ ಆಗಿದ್ದರೂ ಕೂಡ ರಾಂಗ್ ಕಾಫಿ ಆಗಿಬಿಡುತ್ತೆ. ಎಮ್ ಡಿ ರಾಮನಾಥನ್ ಅವರು ಒಮ್ಮೆ ಎಲ್ಲೋ ಯಾವುದೋ ಮನೆಗೆ ಹೋಗಿದ್ದರಂತೆ. ಅವರು ಒಳ್ಳೆ ಕಾಫಿ ರಸಿಕರು. ಕಾಫಿ ಕೊಟ್ಟರು. ದಿ ಓನ್ಲಿ ಕ್ವಾಲಿಫಿಕೇಷನ್ ಆಫ್ ದಿಸ್ ಕಾಫಿ ಈಸ್ ಟೆಂಪರೇಚರ್ ಅಂತಂದ್ರಂತೆ. ಬಟ್ ಇಟ್ಸ್ ಎ ಗ್ರೇಟ್ ಕ್ವಾಲಿಫಿಕೇಷನ್. ಆ ಥರದ್ದು ಏಕೋ ಗುಣ ಕಲು ನಿಹಂತಿ ಸಮಸ್ತ ದೋಷಾನ್ ಅಂತ ಇದ್ದರೆ ಊಟದಲ್ಲಿ ಬಿಸಿಯಾಗಿತ್ತಪ್ಪ ಅಂತಂದರೆ ಅದೊಂದು ಕ್ವಾಲಿಫಿಕೇಷನ್. ಗಮನಿಸ್ಕೊಳ್ಬೇಕು ಮನೆಯವರುಗಳು ಎಲ್ಲರೂ ಕೂಡ. ಯಾರಿಗಾದ್ರೂ ಬಡಿಸೋವಾಗ ಒಂದು ಸ್ವಲ್ಪ ಒಲೆ ಮೇಲಿಟ್ಟೋ ಅಥವಾ ಈ ಕಾಲದಲ್ಲೆಲ್ಲ ನಮಗೆ ಗೊತ್ತಿರುವಂತೆ ಮೈಕ್ರೋವೇವ್ನಲ್ಲೋ ಇಟ್ಟು ಅದಕ್ಕೆ ಅಗ್ನಿಸ್ಪರ್ಶ ಮಾಡಿ ತಂದುಕೊಡಬೇಕು. ಯಜ್ಞೇಶ್ವರನ ಪಾವಕವಾದ ಆ ಪಾವಕನ ಒಂದು ಸಂಪರ್ಕದಿಂದ ಒಂದು ಶೋಭೆ ಬರುತ್ತದೆ. ಬಿಸಿ ಇದ್ದಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರುತ್ತದೆ ಆಹಾರದಲ್ಲಿ ಅಂತ.
ಬಿಸಿ ಕಡಿಮೆ ಆದಂತೆ ಅಪಾನ ಶಕ್ತಿ ಹೆಚ್ಚಾಗುತ್ತದೆ ಅಂತಂತಾರೆ. ಕುವಸ್ತ್ರತ ಶುಭ್ರತೆಯ ವಿರಾಜತೆ. ಕಳಪೆ ಬಟ್ಟೆ ಆಗಿದ್ದರೂ ಶುಭ್ರವಾಗಿದ್ದರೆ, ಕ್ಲೀನಾಗಿದ್ದರೆ, ನಿರ್ಮಲವಾಗಿದ್ದರೆ ಅದು ಒಂದು ಶೋಭೆ ಅಂತ. ಭಾಳ ಕಷ್ಟ ಆಗುತ್ತೆ. ತುಂಬ ಒಳ್ಳೆ ಬೆಲೆ ಬಾಳುವ ಬಟ್ಟೆ ಸ್ವಲ್ಪ ಕೊರಳು ಬಗ್ಗಿದ್ರೆ ಕಾಲರ್ ಪೂರ್ತಿ ಕೊಳೆ ಇರುತ್ತೆ. ಸೆಕೆಂಡ್ಸ್ ಅಂತ ಚಾಚಿದಾಗ ಆ ಮುಂಗೈ ಮಣಿಕಟ್ಟಿನ ಹತ್ತಿರ ಕರೆ ಕಟ್ಟಿಕೊಂಡಿರುತ್ತದೆ ಅಂದರೆ ತುಂಬ ಕಷ್ಟವಾಗಿಬಿಡುತ್ತೆ. ಏನಿಲ್ಲ ನೋಡಿ, ಅವರು ಎಷ್ಟೇ ದಿಗ್ಧಂತಿಗಳಾಗಿದ್ದರೂ ಉಗುರಲ್ಲಿ ಕೊಳೆ ಕೂತಿದ್ರೆ ಸಾಕೋ ಸಾಕು ಅಂತ ಅನಿಸ್ಬಿಡುತ್ತೆ. ಭಾಳ ಕಷ್ಟ. ನಮ್ಮ ಪ್ರಸಿದ್ಧ ಜ್ಞಾನಪೀಠಿಗಳೊಬ್ಬರು ಒಮ್ಮೆ ನನ್ನೆದುರಾಗಿ ಅವರ ಕೈ ಕುಲುಕುವಂಥ ಒಂದು ದುಸ್ಸಂದರ್ಭ ನನಗೆ ಬಂತು. ಕಣ್ಣಲ್ಲಿ ಗೀಜು, ಉಗುರಲ್ಲಿ ಕೊಳೆ, ಬಾಯಲ್ಲಿ ಹೆಂಡದ ವಾಸನೆ. ಇದು ಮೂರೂ ಸೇರಿದ್ದಾಗ ನನ್ನ ಗತಿ ಹೇಗಿರಬಹುದು ಅಂತಂದು. ಇದಾಗಬಾರದು. ಆಮೇಲೆ ಭಾಗ್ಯದಂತೆ ಬದುಕು ಅಂತ, ಫಲಂ ಭಾಗ್ಯಾನುಸಾರಿಣಿ, ಫಲಂ ಭಾಗ್ಯಾನುಸಾರತಃ ಅಂತ ಹಲವು ಸುಭಾಷಿತಗಳಿವೆ. ಸಮಯೋಚಿತ ಪದ್ಯಮಾಲಿಕ ಅದು. ಒಂದು ನೋಡಿ, ಅಭ್ಯಾಸಾನುಗತ ವಿದ್ಯಾ ಬುದ್ಧಿ ಕರ್ಮಾನುಸಾರಿಣಿ, ಉದ್ಯೋಗಾನುಗತ ಸಂಸತ್ ಫಲಂ ಭಾಗ್ಯಾನುಸಾರಿಣಿ ಅಂತ. ಅಭ್ಯಾಸಾನುಗತ ವಿದ್ಯೆ, ಅಭ್ಯಾಸಕ್ಕೆ ತಕ್ಕಂತೆ ವಿದ್ಯೆ. ಅಭಿ ಆಸ, ಅಸಧಾತುವಿನಿಂದ ಬಂದದ್ದು. ಅಭಿತಃ ಆಸಮಂತಾತ್ ಅಸ್ಯತೆ ಅಂತ. ಅಭಿತಃ ಚೆನ್ನಾದ ರೀತಿಯಲ್ಲಿ, ಆಸಮಂತಾತ್ ಎಲ್ಲ ಬಗೆಯಿಂದಲೂ ಕುಳಿತುಕೊಳ್ಳೋದು ಅಂತ. ಅಭ್ಯಾಸ ಅಂದರೆ ಬೈ ಆಲ್ ಮೀನ್ಸ್ ಕನ್ವಿನ್ಸಿಂಗ್ಲಿ ಇನ್ ಎ ಬಿಫಿಟಿಂಗ್ ಮ್ಯಾನರ್ ಒನ್ ಹ್ಯಾಸ್ ಟು ಕಮಿಟ್ ಆ್ಯಂಡ್ ಸಿಟ್ ಅಂತ. ಗಟ್ಟಿ ಆಸನ ಶುದ್ಧಿಯಿಂದ ಕೂತ್ಕೋಬೇಕು, ಬಗ್ಗಿಸೋದಬೇಕು ಅಂತ ಪಾಮರ ಭಾಷೆಯಲ್ಲಿ ಹೇಳಿದ್ರೆ ಗೊತ್ತಾಗುತ್ತೆ. ಹಾಗೆ ಮಾಡುವಂಥದ್ದು ವಿದ್ಯೆ ಅಂತ. ವಿದ್ಯೆ ಸುಮ್ಮನೆ ಬಂದುಬಿಡೋದಿಲ್ಲ, ಅಭ್ಯಾಸ ಮಾಡಿಯೇ ಬರುವಂಥದ್ದು, ಪರಿಶ್ರಮದಿಂದಲೇ ಬರುವಂಥದ್ದು. ಅಲ್ಪ ಸ್ವಲ್ಪ ಕಳ್ಳತನ ಮಾಡಿದ್ರು, ಮೈಗಳ್ಳತನ ಮಾಡಿದ್ರು ಒಲಿದು ಬರುವಂಥದ್ದಲ್ಲ ವಿದ್ಯೆ. ಆ ಕಾರಣದಿಂದ ಅಭ್ಯಾಸಾನುಗತ ವಿದ್ಯಾ. ಇನ್ನು ಬುದ್ಧಿ, ನಮ್ಮ ಬುದ್ಧಿ ನಮ್ಮ ಕರ್ಮದ ಅನುಸಾರವಾಗಿ ಹೋಗುತ್ತೆ ಅಂತ ಉಂಟಲ್ಲ. ಭರ್ತೃಹರಿಯ ಒಂದು ನೀತಿಶತಕದ ಪದ್ಯ. ಖಲ್ವಾಟೋ ದಿವಸೇಶ್ವರಸ್ಯ ಕಿರಣೈ ಸಂತಾಪಿತೋ ಮಸ್ತಕೆ ವಾಂಛನ್ ದೇಶ ಮನಾತಪಂ ವಿಧಿವಶಾತ್ ತಾರಸ್ಯ ಮೂಲಂ ಗತಃ ತತ್ರಾಪ್ಯಸ್ಯ ಮಹಾಫಲೇನ ಪತತಾ ಭಗ್ನಂ ಸಶಬ್ದಂ ಶಿರಃ ಪ್ರಾಯೋ ಗಚ್ಚತಿ ಯತ್ರ ಭಾಗ್ಯರಹಿತ ತತ್ರೈವ ಯಾಂತ್ಯಾಪದಃ ಅಂತ. ಪಾಪ ಬೊಕ್ಕತಲೆಯವನು ಬಿಸಿಲು ಅಂತ ಹೇಳಿ ತಾಳೆ ಮರದ ಕೆಳಗಡೆಗೆ ಬಂದ. ಅಲ್ಲಿಯ ಮೇಲಿಂದ ಧಳಾರಂತ ದೊಡ್ಡ ತಾಳೆ ಹಣ್ಣು ಕಳಚಿಕೊಂಡು ಬಿದ್ದು ಅವನ ತಲೆ ಒಡೆಯಿತು. ಪ್ರಾಯಶಃ ದುರ್ವಿಧಿ ಇದ್ದವನನ್ನು ಆ ಜಾಗಕ್ಕೆ ಎಳ್ಕೊಂಡು ಹೋಗುತ್ತೆ ಅಂತ ಹೇಳಿಬಿಟ್ಟಿದ್ನು. ಯಾರೋ ಒಬ್ಬರಿಗೆ ಪಾಪ ಹಳ್ಳಿ ಅಜ್ಜಿ, ಅವಳು ಎತ್ತಿನ ಬಂಡಿ ಬಿಟ್ಟು ಬೇರೆ ಏನೂ ಕಂಡಿಲ್ಲ. ಅವಳಿಗೆ ವಿಮಾನ ಅಪಘಾತದಲ್ಲಿ ಸಾವು ಅಂತ ಯಾರೋ ಹೇಳಿದ್ರಂತೆ ಭವಿಷ್ಯ. ಆಮೇಲೆ ಅದು ಏನಾಯಿತು ವಿಮಾನ ಅಪಘಾತ ಹೇಗೆ ಅಂತಂದರೆ, ಪಾಪ ಅವಳು ಮನೇಲಿ ಗುಡಿಸಲಲ್ಲೇ ಇದ್ದಾಗ ಯಾವುದೋ ಫ್ಲೈಟ್ ಕ್ರ್ಯಾಶ್ ಆಗಿ ಅವಳು ಗುಡಿಸಲ ಮೇಲೆ ಬಿತ್ತು, ವಿಮಾನ ಅಪಘಾತ. ಇನ್ನೊಬ್ಬರಿಗೆ ಜಲಗಂಡದಿಂದ ಸಾವು ಅಂತ. ಅವರು ಈಜೋದಕ್ಕೆ ಹೋಗ್ತಾ ಇರಲಿಲ್ಲ, ಯಾವ ನದಿಗಳಿಗೂ ಸ್ನಾನಕ್ಕೆ ಹೋಗಲಿಲ್ಲ, ನೀರು ಕುಡಿತಾ ಇದ್ದಾಗ ಗಂಟಲಲ್ಲಿ ಉಸಿರು ಕಟ್ಟಿ ಸತ್ತು ಹೋಗ್ಬಿಟ್ರು ಅಂತ. ಹೀಗೆ ಕರ್ಮಾನುಸಾರವಾಗಿ ಬುದ್ಧಿ ಇಲ್ಲದೇ ಇದ್ದರೂ ಸಾವು ಬರುತ್ತೆ ಅಂದರೆ ಕರ್ಮದ ತೀವ್ರತೆ ಎಷ್ಟು. ಇನ್ನು ಕರ್ಮ ಇದ್ದ ಜಾಗಕ್ಕೆ ಬುದ್ಧಿ ಎಳ್ಕೊಂಡೇ ಹೋಗುತ್ತೆ ಅನ್ನೋ ಮಾತಿಗೆ ಅಪವಾದವೇ ಇಲ್ಲ ಅಂತ ಅನಿಸುತ್ತದೆ. ಬುದ್ಧಿ ಕರ್ಮಾನುಸಾರಣಿ. ತೆಲುಗಿನ ಒಂದು ಗಾದೆ ಉಂಟು, ರಾತಲ ರಾಜ್ಯ ಮೇಲತೆ ಗ್ರಾಚಾರಂ ಗಾಢದ ಮೇಯಿಸ್ತುಂದಿ ಅಂತ. ಅದೃಷ್ಟ ಮಂದಲ ಮೆಕ್ಕಿಸ್ತೆ ಬುದ್ಧಿ ಬುರದ ತೊಕ್ಕಿಸ್ತುಂದಿ ಅಂತ ಇನ್ನೂ ಒಂದು ಗಾದೆ. ಹಣೆ ಬರಹದಲ್ಲಿ ರಾಜ್ಯ ಆಳಬೇಕು ಅಂತ ಇದ್ದೆ, ಆದರೆ ಗ್ರಹಚಾರ ನಮ್ಮನ್ನು ಕತ್ತೆ ಮೇಯಿಸೋ ಥರ ಮಾಡ್ತಾ ಇದೆ. ಹಾಗೆ ಅದೃಷ್ಟ ನಮ್ಮನ್ನು ಪಲ್ಲಕ್ಕಿನಲ್ಲಿ ಏರುವಂತೆ ಮಾಡಿದ್ರೆ ಬುದ್ಧಿ ನಮ್ಮನ್ನು ಕೆಸರಲ್ಲಿ ಜಾರುವಂತೆ ಮಾಡುತ್ತದೆ ಅಂತ. ಹೀಗೂ ಆಗುವಂಥದ್ದು. ಇನ್ನು ಉದ್ಯೋಗಾನುಗತ ಸಂಸತ್, ನಮ್ಮ ಉದ್ಯೋಗಕ್ಕೆ ತಕ್ಕಂತೆ ನಮ್ಮ ಪರಿವಾರ ಅಂತ. ಸಂಸತ್ ಅಂತಂದರೆ ಪ್ಯಾರಫರ್ನಿಯಲಿಯ, ನಾವು ಕೈಗೊಂದು ಕಾಲ್ಗೊಂದು ಆಳುಗಳನ್ನು ಇಟ್ಕೊಳ್ಳೋದು ನಮ್ಮ ಉದ್ಯೋಗಕ್ಕೆ ತಕ್ಕಂತೆ, ನಮ್ಮ ಸಂಬಳಕ್ಕೆ ತಕ್ಕಂತೆ. ಗಿಂಬಳ ಇದ್ದರಂತೂ ಕೇಳಲೇಬೇಕಾಗಿಲ್ಲ. ಕೆಲವೊಂದು ಸರ್ಕಾರಿ ಉದ್ಯೋಗಗಳಲ್ಲಂತೂ ಸರ್ಕಾರದ ಸೇವೆ ಅಂದರೆ ದೇವರ ಸೇವೆ, ಸರ್ಕಾರದ ಕೆಲಸ ದೇವರ ಕೆಲಸ. ಹಾಗಾಗಿ ದೇವರು ಇಲ್ಲ, ಸರ್ಕಾರವೂ ಇಲ್ಲ, ಆ ಕೆಲಸವೂ ಮಾಡಬೇಕಾಗಿಲ್ಲ, ಅಲ್ಲಿದ್ದವರೆಲ್ಲ ಮನೆಯಲ್ಲಿರ್ತಾರೆ. ಈ ಥರ ಆಗುತ್ತದೆ. ಇನ್ನು ಫಲಂ ಭಾಗ್ಯಾನುಸಾರತಃ. ಇನ್ನು ಫಲ ನಮಗೆ ಸಿಗೋದು ನಮ್ಮ ಭಾಗ್ಯದಂತೆ. ಅದು ಎಂಥದ್ದು? ಉದ್ಯೋಗ ಖಲು ಕರ್ತವ್ಯ ಫಲಂ ಭಾಗ್ಯಾನುಸಾರತಃ. ಫಲಂ ಭಾಗ್ಯ ಮಾರ್ಜಾಲವದ್ಭವೇತ್ ಅಂತಲೂ ಪಾಠ ಇದೆ. ಜನ್ಮ ಪ್ರಭೃತಿ ಗೌರ್ನಾಸ್ತಿ ಪಯಃ ಪಿಬತಿ ನಿತ್ಯಶಃ. ನಾವು ನಮ್ಮ ಪ್ರಯತ್ನ ಮಾಡಬೇಕು, ಫಲ ಭಾಗ್ಯದಿಂದ ಬಂದೇ ಬರುತ್ತೆ. ಬೆಕ್ಕನ್ನು ನೋಡಿ, ಅದು ಹಸುವನ್ನು ಕಟ್ಟಿದೆಯಾ ಸಗಣಿ ಬಾಚಿದೆಯಾ, ದಿವಸ ಹಾಲೇ ಕುಡಿಯುತ್ತೆ ಅದು ಅಂತ.
ಇದು ಕನ್ನಡಿಗನಾದ ಸೋಮದೇವ ಯಶಸ್ತಿಲಕ ಚಂಪುನಲ್ಲಿ ಬರೆದಂಥದ್ದು. ನನಗೆ ಬಹಳ ಇಷ್ಟವಾದಂಥ ಪದ್ಯ. ನೋಡಿ, ದಿವಸ ಬೆಕ್ಕು ಹಾಲು ಕುಡಿಯುತ್ತೆ. ಅದು ಒಂದೊಂದು ದಿವಸ ಒಬ್ಬೊಬ್ಬರು ಮನೆ ಹಾಲು, ಒಂದು ದಿವಸ ಎಮ್ಮೆ ಹಾಲು, ಒಂದು ದಿವಸ ಹಸುವಿನ ಹಾಲು, ಒಂದು ದಿವಸ ಡೈರಿ ಹಾಲು, ಒಂದು ದಿವಸ ಮನೆ ಮುಂದೆ ಕರೆಸ್ಕೊಂಡು ಹಾಲು, ಯಾವ ಥರದ್ದು ಬೇಕಾದ್ರೂ ಕುಡಿಯುತ್ತೆ. ಒಂದು ದಿವಸ ಕೆನೆ ಹಾಲು, ಹೀಗೆಲ್ಲ ಕುಡಿಯುತ್ತಾ ಇರುತ್ತದೆ. ಉದ್ಯೋಗ ಮಾಡುತ್ತೆ, ಪ್ರತಿ ಮನೆಗಳಿಗೂ ಹೋಗುತ್ತದೆ, ಕಿಟಕಿ ತೆಗೆದರೆ ನುಗ್ಗುತ್ತದೆ, ಏನೆಲ್ಲ ಮಾಡುತ್ತದೆ. ಆದರೆ ಮತ್ತೊಂದು ಪೆಸಿಮಿಸ್ಟಿಕ್ ಆದದ್ದು ಇದೆ. ಪಿತಾ ರತ್ನಾಕರೋ ಯಸ್ಯ ಲಕ್ಷ್ಮೀರ್ ಯಸ್ಯ ಸಹೋದರಿ ಶಂಖೋರೋದಿತಿ ಭಿಕ್ಷಾರ್ಥಿ ಫಲಂ ಭಾಗ್ಯಾನುಸಾರತಃ ಅಂತ. ಇದು ಸಂಯೋಚಿತ ಪದ್ಯಮಾಲಿಕಾದಲ್ಲೂ ಇದೆ, ವೃದ್ಧ ಚಾಣಕ್ಯದಲ್ಲಿ ಮೊದಲಿಗೆ ಕಾಣಿಸ್ಕೊಳ್ತಕ್ಕಂಥದ್ದು. ತಂದೆ ನೋಡಿದ್ರೆ ಸಕಲ ರತ್ನಗಳಿಗೆ ಆಕರನಾದಂಥ ಲಕ್ಷ್ಮೀ ಜನಕ ಸಮುದ್ರದೇವ. ಇನ್ನು ಅಕ್ಕ ನೋಡಿದರೆ ಸಾಕ್ಷಾತ್ ಸ್ಥಿತಿಕರ್ತನಾದ ಮಹಾವಿಷ್ಣುವಿನ ಅರ್ಧಾಂಗಿ ಸಿರಿಯೊಡತಿ ಲಕ್ಷ್ಮಿ. ಹಾಗಿದ್ದರೂ ಪಾಪ ಶಂಖ ದಾಸಯ್ಯನ ಕೈಯಲ್ಲಿ ಸಿಕ್ಕಾಕ್ಕೊಂಡು ಪ್ರತಿ ಮನದ ಮುಂದೆ ಬಂಬೋ ಅಂತ ಬಾಯಿ ಬಡ್ಕೊಳ್ಳುತ್ತೆ ಭಿಕ್ಷೆಗೋಸ್ಕರವಾಗಿ. ಯಾರು ನಮ್ಮ ಬಂಧುಗಳಾದರೆ ಏನು ಮಾಡೋದಕ್ಕಾಗುತ್ತದೆ? ಇದನ್ನು ಇನ್ನೂ ಒಂದು ಸುಭಾಷಿತ ಹೇಳುತ್ತದೆ, ಸಂಯೋಚಿತ ಪದ್ಯಮಾಲಿಕಾದಲ್ಲಿ ಬರುವಂಥದ್ದು. ಅದು ಇದೆ, ಯಾವ ರೀತಿಯಾಗಿ ಅಂತನ್ನುವಂಥದ್ದನ್ನು ಹೇಳುವಂಥದ್ದು. ಮಹಾದೇವಸ್ಯ ಕಂಠೇಪಿ ವಾಸುಕಿರ್ ವಾಯುಭಕ್ಷಕ ಅಂತ. ಮಹಾದೇವನ ಕೊರಳಲ್ಲಿದ್ದರೂ ಪಾಪ ವಾಸುಕಿ ಗಾಳಿ ಕುಡ್ಕೊಂಡೇ ಇರಬೇಕು ಅಂತ. ಶಿವನ ಕೊರಳಲ್ಲಿದ್ದ ಮಾತ್ರಕ್ಕೆ ಹಾವಿಗೆ ಏನಾದರೂ ಅಮೃತ ಕುಡಿಯೋ ಯೋಗ ಬಂದ್ಬಿಡುತ್ತೆ, ಅದು ಗಾಳಿ ಪಾಪ ಕುಡ್ಕೊಂಡಿರಬೇಕು. ದೊಡ್ಡವ್ರ ಮನೇಲಿ ನಾವು ಇರ್ತೀವಿ ಅಂತ. ಆದರೆ ದೊಡ್ಡವ್ರ ಮನೇಲಿದ್ದರೂ ನಮಗೆ ದಕ್ಕೋದಷ್ಟೇ. ಏನು ಮಾಡೋಣ? ಸಮುದ್ರದ ನಂಟಸ್ತಾನ, ನೀರಿಗೆ ಬಡತನ ಅಂತ. ಇದು ಹೀಗಾಗುವಂಥದ್ದು. ಹಾಗೆ ಕೆಲವರು ದೊಡ್ಡ ಮನುಷ್ಯರು ನಮ್ಮನ್ನು ಇಟ್ಕೊಂಡು ಬಿಡ್ತಾರೆ, ನಮಗೇನು ಸಹಾಯ ಮಾಡೋಲ್ಲ, ನಾವು ಅವ್ರ ಜೊತೆ ಇದ್ದೀವಿ ಅಂತ. ನಾನು ಕೇಳಿದ್ದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ಓದಿದ್ದು ಅಷ್ಟೇ. ಚಿ ಉದಯಶಂಕರ್ ಒಳ್ಳೆಯ ಕನ್ನಡದ ಸಿನಿಮಾ ಸಂಭಾಷಣೆಗಳನ್ನು, ಚಿತ್ರಕಥೆಯನ್ನು ಹಾಗೂ ಹಾಡನ್ನು ಎಲ್ಲ ಬರಿತಾ ಇದ್ದಂಥವರು. ಅನೇಕ 100 ಸಿನಿಮಾಗಳಿಗೆ ಅವರು ಬರೆದ್ರು. ಪಾಪ ಅವರು ಏನೂ ಅಂಥ ದುಡ್ಡು ಮಾಡ್ಕೊಳಕ್ಕಾಗಲಿಲ್ಲ, ಅವರಿಗೆ ಸ್ವಂತ ಮನೆಯೂ ದಕ್ಕಲಿಲ್ಲ, ಸೈಟು ಕೂಡ ಕಷ್ಟವಾಯಿತು ಸಿಗುವಂಥದ್ದು ಅಂತ. ಅರೆ, ರಾಜ್ಕುಮಾರ್ ಕಂಪ್ನಿಯೊಳಗೇ ಅವರಿದ್ದದ್ದು, ರಾಜ್ಕುಮಾರ್ಗೇನು ಸಾಮಾನ್ಯವಾಗಿ ಉಂಟದ್ದು ಆಸ್ತಿ ಪಾಸ್ತಿ ಗುಡ್ವಿಲ್ ಎಲ್ಲ. ಆದರೆ ಏನು ಮಾಡೋದು? ದೀಪದ ಕೆಳಗೆ ಕತ್ತಲೆ ಅಂತ. ಇವರು ಕೇಳಲಿಲ್ವೋ, ಅವ್ರು ಕೊಡಲಿಲ್ವೋ, ಅಥವಾ ಅವ್ರ ಕೈನಲ್ಲಿತ್ತೋ ಕೀ ಯಾರಿಗೆ ಗೊತ್ತು? ಕೀ ತಿರುಗಿಸೋರು ಯಾರೋ ಇದ್ದರೆ ಏನು ಮಾಡಬೇಕು? ಹಾಗಾಗಿ ಶಿವನ ತಲೆ ಮೇಲಿದ್ದರೂ ಪಾಪ ಚಂದ್ರ ಇನ್ನೂ ಅವನು ಬಾಲೆಂದುವೆ ಹೊರತು ಅವನಿಗೆ ಪೂರ್ಣಿಮೆ ಬರಲೇ ಇಲ್ಲ ಅಂತ. ಹಾಗೂ ಕೂಡ ಈ ಭಾಗ್ಯದ ಬಗೆಯನ್ನು ಸುಭಾಷಿತ ಹೇಳುತ್ತದೆ. ಮತ್ತೆ ನೋಡಿ ಒಂದು ಮಾತು ಎಷ್ಟು ಚೆನ್ನಾಗಿದೆ. ದಾತೃತ್ವಂ ಪ್ರಿಯವಕ್ತೃತ್ವಂ ಧೀರತ್ವಂ ಉಚಿತಜ್ಞತ ಅಭ್ಯಾಸೇನ ನ ಲಭ್ಯಂತೆ ಚತ್ವಾರ ಸಹಜಾ ಗುಣಾ. ತುಂಬ ಸೊಗಸಾದ ಸುಭಾಷಿತ. ದಾತೃತ್ವ ಉದಾರತೆ, ಪ್ರಿಯವಕ್ತೃತ್ವಂ ಸಂತೋಷವಾಗುವಂತೆ ಹಿತವಾಗುವಂತೆ ಮಾತಾಡುವ ಕಲೆ, ಧೀರತ್ವಂ ಸ್ಥಿರವಾದ ಬುದ್ಧಿವಂತಿಕೆ, ಉಚಿತಜ್ಞತ ಸಂದರ್ಭೋಚಿತವಾಗಿ ಸಮಯ ಸಂದರ್ಭವನ್ನು ಗಮನಿಸಿಕೊಂಡು ಮಾಡುವ ನಡವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಅಂತೀವಲ್ಲ ಅದು. ಇವೆಲ್ಲ ಅಭ್ಯಾಸದಿಂದ ಬರುವುದೆಲ್ಲ ಸಹಜವಾದಂಥ ಗುಣಗಳು ಅಂತ. ದಾನ ಮಾಡೋದನ್ನು ಕಲಿತ್ಕೊಳ್ಳೋಕ್ಕಾಗೋಲ್ಲ, ತಾನಾಗಿ ಬರಬೇಕು. ದಾತೃತ್ವ ಒಂದು ಒಳ್ಳೆಯ ಸಹಜ ಗುಣ. ಹಾಗೆ ಒಳ್ಳೆಯ ಮಾತು ನಡವಳಿಕೆ ಸಂಯೋಚಿತವಾಗಿ ಮಾತಾಡ್ತಾರೆ. ಆ ಮಾತುಗಳನ್ನು ಕೂಡ ಕಲಿತು ಬರೋದಕ್ಕೆ ಆಗೋದಿಲ್ಲ, ನಿಸರ್ಗ ಸಹಜವಾಗಿ ಬರುವಂಥದ್ದು. ಧೀರತ್ವ ಪ್ರಗಲ್ಭವಾದ ಧೈರ್ಯ, ಕಷ್ಟ ನಷ್ಟ ಎಲ್ಲದರೊಳಗೂ ಒರಟತನ ಇಲ್ಲದೆ ನೈದಿಂದಲೇ ಗಟ್ಟಿಯಾಗಿ ನಿಲ್ಲುವಂಥದ್ದು. ಉಚಿತಜ್ಞತ ಆ ಸಂದರ್ಭಕ್ಕೆ ಆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು. ಇವು ಅಭ್ಯಾಸದಿಂದ ಬರುವಂಥದ್ದಲ್ಲ ಅಂತ. ನನಗಂತೂ ಈ ಪದ್ಯ ಓದುವಾಗ ನನ್ನ ತಾಯಿದೇ ಜ್ಞಾಪಕ ಆಗುತ್ತದೆ. ನನ್ನ ತಾಯಿ ಈ ಪದ್ಯದ ಸಾಕಾರವಾಗಿರುವಂಥವ್ರು, ಇದ್ದವರು ಅಂತ ಅನ್ನಬೇಕು. ಈಗ ಅವರಿಗೆ ಆ ಸ್ಥಿತಿಯಲ್ಲಿ ಅವರಿಲ್ಲ. ಅವರಲ್ಲಿ ನಾನು ಕಂಡೆ ತನಗಿರುವುದನ್ನು ಬೇರೆಯವರಿಗೆ ಕೊಡ್ತಾ ಇದ್ದದ್ದು. ಅಡುಗೆ ಮಾಡಿದ್ರೆ ರುಚಿಯಾದ ಒಂದು ಪಲ್ಯವೋ, ಒಂದು ಹುಳಿಯೋ, ಅಥವಾ ಒಂದು ಚಕ್ಕುಲಿಯೋ, ಕೋಡುಬಳಿಯೋ ಯಾವುದು ಮಾಡಿದ್ರು, ನೋಡ್ರಪ್ಪ ಮಾಡಿದ್ದೀನಿ, ನಾನು ಕೈ ಕೊಡೋದೇನೆ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಿಂದುಬಿಡಿ. ಈಗ ಮತ್ತೆ ಯಾರಾದರೂ ಬಂದರೆ ನಾನು ಕೊಡ್ತೀನಿ, ಆಮೇಲೆ ನೀವು ರಾತ್ರಿನೋ ಮಾರನೇ ದಿವಸವೋ ಎಲ್ಲಿ ಏನು ಅಂತ ಕೇಳಿದ್ರೆ ಇರೋದಿಲ್ಲ, ನಾನು ಕೊಡುವಂಥವಳು ಅಂತ. ಮತ್ತು ಕೊಡುವಲ್ಲಿ ಪ್ರಧಾನಂ ಪ್ರಚ್ಛನ್ನಂ ಗೃಹಮುಪಕೃತೆ ಸಂಭ್ರಮ ವಿಧಿ ಪ್ರಿಯಂ ಕೃತ್ವಾ ಮೌನಂ ಸದಸ್ಯ ಕಥನಂಚಾಪ್ಯುಪಕೃತೆ ಅನುತ್ಸೇಕೋ ಲಕ್ಷ್ಮ್ಯಾ ನಿರಪಿಭವಸಾರಃ ಪರಕಥಾಃ ಸತಾಂ ಕೇನೋದ್ದಿಷ್ಟಂ ವಿಷಮಮಸಿಧಾರಾ ವ್ರತಮಿದಂ ಅಂತ ಭರ್ತೃಹರಿ ಹೇಳ್ತಾನೆ. ಪ್ರಧಾನಂ ಪ್ರಚ್ಛನ್ನಂ, ಕೊಡುವಾಗ ಪ್ರದರ್ಶನ ಮಾಡಿಕೊಂಡು ಕೊಡುವುದಲ್ಲ,
ಮರೆಯಲ್ಲಿ ಕೊಡಬೇಕು ಅಂತ. ಅಂದರೆ ತಾನು ಜಂಬ ಪಟ್ಟುಕೊಂಡು ಕೊಡುವಂಥದ್ದಲ್ಲ. ಆದರೆ ಮನೆಗೆ ಯಾರಾದರೂ ಬಂದರೆ ತುಂಬ ಸಂಭ್ರಮದಿಂದ ನೀವು ಬಂದಿದ್ದು ನಮಗೆ ಸಂತೋಷ ಅನ್ನುವುದನ್ನು ಮಾತು ಮೈ ಮನಸ್ಸುಗಳ ಕಣಕಣವೂ ತೋರ್ಪಡಿಸುವಂತೆ ಇರಬೇಕು. ಒಳ್ಳೆಯದನ್ನು ಮಾಡಿಬಿಟ್ಟು ನಾನು ಅವ್ರಿಗೆ ಒಳ್ಳೇದು ಮಾಡಿದೆ ಅಂತ ತಮಟೆ ಇಟ್ಕೊಂಡು ಸಾರುವಂಥದ್ದಲ್ಲ. ಪ್ರಿಯಂ ಕೃತ್ವ ಮೌನಂ. ಮತ್ತು ಉಪಕಾರ ಪಡೆದವರನ್ನು ಕುರಿತು 10 ಜನರ ಮುಂದೆ ಸದಾ ಹೇಳ್ಕೊಳ್ಬೇಕು, ಇಂಥವರಿಂದ ನಮಗೆ ಉಪಕಾರವಾಯಿತು ಅಂತ. ಸದಸಿ ಕಥನಂ ಚಾಪಿ ಉಪಕೃತೇ ಅನುತ್ಸೇಕೋ ಲಕ್ಷ್ಮ್ಯ. ಸಿರಿ ಬಂದಾಗ ಬಿಂಕ ಪಡದೇ ಇರತಕ್ಕಂಥದ್ದು. ನಿರಭಿಭವಸಾರ ಪರಕತಃ. ಬೇರೆಯವ್ರನ್ನ ಕುರಿತು ಅಗ್ಗವಾಗಿ ಆಡಿಕೊಳ್ಳದೇ ಇರತಕ್ಕಂಥದ್ದು. ಸಜ್ಜನರಿಗೆ ಈ ರೀತಿಯಾದ ಕತ್ತಿಯ ಮೇಲೆ ನಡೆಯುವಂಥ ನಡಿಗೆ ಅಸಿಧಾರ ವ್ರತವನ್ನು ಯಾರು ಹೇಳಿದ್ರು ಅಂತ. ಈ ಸುಭಾಷಿತವೂ ಅಷ್ಟೇ ನಮ್ಮಮ್ಮ ಆಚರಣೆಯಲ್ಲಿ ಇಟ್ಟುಕೊಂಡಿದ್ದಂಥವ್ರು ಅನಿಸುತ್ತೆ. ಒಬ್ಬರ ಮನೆಗೆ ಬಂದರೆ ಅದು ಏನು ಸಂಭ್ರಮ, ಅದೆಷ್ಟು ಸಂತೋಷ. ನಿಜವಾಗಲೂ ನನಗೆ ಅದು ಎಲ್ಲಿ ನೋಡಿ ಏನು ಮತ್ತೆ ಅಂತ ಅನಿಸುತ್ತದೆ. ಆ ತಾಯಿಯನ್ನು ಪಡೆದು ನಾನು ಭಾಗ್ಯವಂತ ಅಂತ ನನಗೆ ಬಹಳ ಬಾರಿ ಅನಿಸುತ್ತೆ. ತುಂಬ ದೊಡ್ಡವರಾಕೆ, ಅವರ ಅಷ್ಟು ಗುಣಗಳು ನನಗೆ ಬರಲಿಲ್ವಲ್ಲ ಅಂತ ಕೂಡ ಸಂಕಟ ಆಗುತ್ತೆ ಎಷ್ಟೋ ಸರ್ತಿ. ಪ್ರಿಯವಕ್ತೃತ್ವ. ಶಿ ವುಡ್ ನೆವರ್ ಡಿಸ್ಪ್ಲೀಸ್ ಎನಿಬಡಿ. ಯಾರನ್ನೂ ಬೇಸರ ಪಡಿಸ್ತವರೇ ಇಲ್ಲ. ಎಂಥ ಕುರೂಪಿ ಎದುರಿಗಿದ್ರು ಎಲ್ಲ ಅಂಗಗಳು ಸರಿಯಾಗಿವೆ, ಸ್ವಲ್ಪ ಬೇರೆ ಬೇರೆ ಕಡೆ ಇದೆ ಅಂತ ಬೇಕಾದರೆ ಜೋಕ್ ಮಾಡಿ ಲಘುವಾಗಿ ಮಾಡುವವರಾಗಿದ್ದರು. ಯಾರಲ್ಲಿ ಯಾವುದು ಚೆನ್ನಾಗಿದೆ ಅದನ್ನು ನೋಡಬೇಕು ಅಂತನೋರು, ಆ ಥರದ್ದು. ಆಮೇಲೆ ಧೀರತ್ವ. ನಮ್ಮಪ್ಪನಿಗೂ ಏನು ಗತಿ ಮುಂದೆ ಏನು ಗತಿ ಅಂತ ನಮ್ಮಮ್ಮ ಹೇಳೋರು. ತುಂಬ ಕಕ್ಕಲತೆ ಪಡ್ಕೊಳ್ಬೇಡಿ. ಯಾರೋ ಹೇಳ್ತಾ ಇದ್ರಂತೆ 7 ಬರಗಾಲ ಬರುತ್ತೆ, 7 ವರ್ಷ ಬರಗಾಲ ಬರುತ್ತೆ ಅಂತ. ಮೊದಲನೇ ಬರಗಾಲದಲ್ಲಿ ನಾವು ಸತ್ತೋದ್ಮೇಲೆ 70 ವರ್ಷ ಬರಲಿ ಬಿಡಿ ಏನು ಅಂತ ಹೇಳಿಬಿಟ್ಟಿದ್ವಿ. ಆ ಧೀರತೆ ತುಂಬ ಇತ್ತು ನನಗೆ. ಯಾವ ಸಂದರ್ಭದಲ್ಲೂ ಕೂಡ ಅವರು ನೋವಾದರೆ ಯೋಚನೆ ಮಾಡಬೇಡಪ್ಪ, ನಾನಿದ್ದೀನಿ, ಧೈರ್ಯ ತಗೋ, ಏನು ಎಂಥವರೆಲ್ಲ ಜಗತ್ತಿನಲ್ಲಿ ಬದುಕ್ತಾರೆ, ನಮಗೇನು ಕಷ್ಟ ಬದುಕೋದಕ್ಕಾಗುತ್ತದೆ, ಜನ ಇರಬೇಕು, ಜನಬಲ ಇದ್ದರೆ ಸಾಕು, ಇನ್ಯಾವ ಬಲ ಇದ್ದರೆ ಏನು ಅಂತ ಅನ್ನುವಂಥದ್ದು. ಉಚಿತಜ್ಞತೆಯೂ ಅಷ್ಟೇ. ಸಮಯಾನಿಕೆ ತಗು ಮಾಟಲಾಡಿ ಅಂತ ಸಾಧಿಂಚನೆಯಲ್ಲಿ ಅನುಪಲ್ಲವಿಯಲ್ಲಿ ಬರುತ್ತಲ್ಲ, ಅದಕ್ಕೆ ತಕ್ಕಂತೆ ಇದ್ದವರು. ಹೀಗೆ ನೋಡಿದಾಗ ಇಂಥ ದುರ್ಲಭವಾದ ಗುಣಗಳು ಇದ್ದವರನ್ನು ನೋಡಿದಾಗ ಆ ಗುಣಗಳ ಬಗ್ಗೆ ಭರವಸೆ ನಮಗೆ ಬರುತ್ತದೆ. ಇದು ಸುಭಾಷಿತದಿಂದ ನಮಗಾಗುವ ಫಲ, ಪ್ರಯೋಜನ. ನಮ್ಮ ಜೊತೆ ಇದ್ದವರ ಗುಣಗಳನ್ನು ನಾವು ಗಮನಿಸೋದಕ್ಕೆ ಅರ್ಹರಾಗ್ತೀವಿ. ಸುಭಾಷಿತ ರತ್ನಭಾಂಡಾಗಾರದ್ದು ಒಂದು ಶ್ಲೋಕ ನೋಡಿ. ಯಾವುದು ವಿಷ ಅಂದರೆ ನಮಗೆ ತಕ್ಷಣ ಬರ್ತಕ್ಕಂಥದ್ದು ಫಾರಿಡಾಲು, ಸೈನೈಡು ಹೀಗೆಲ್ಲ ಸಾಲಾಗಿ ಬರುತ್ತೆ, ಅದಲ್ಲ ಅಂತ ಹೇಳ್ಬಿಟ್ಟು ಅನ್ನುತ್ತದೆ. ಇಲ್ಲಿ ನೋಡಿ ಅಪನ್ನುತಿ ಎಷ್ಟು ಚೆನ್ನಾಗಿ ಬಂದಿದೆ. ವಿಷ ಯಾವುದು? ಇದು ವಿಷ ಅಂತ. ನಿರ್ಧನಸ್ಯ ವಿಷಂ ಭೋಗ. ಬಡವನಿಗೆ ಭೋಗ, ಲಕ್ಸುರಿನೇ ದೊಡ್ಡ ವಿಷ ಅಂತೆ. ಬಡವನಿಗೆ ಹೈಫೈ ಆಗಿ ಬದುಕಬೇಕು ಅಂತಂದುಬಿಟ್ರೆ ಗತಿ ಏನು? ಭಾಳ ಕಷ್ಟ ಆಗಿಬಿಡುತ್ತೆ. ತನ್ನ ಮಿತಿಯಲ್ಲಿ ನೋಡಿಕೊಂಡಿರಬೇಕಾಗುತ್ತದೆ. ನಿಸ್ಸತ್ವಸ್ಯ ವಿಷಂ ರಣಂ. ಶಕ್ತಿ ಇಲ್ಲದೆ ಇದ್ದವನಿಗೆ ಯುದ್ಧವೇ ವಿಷ. ಶಕ್ತಿ ಅನ್ನೋದು ಬಗೆಬಗೆಯಲ್ಲಿ. ಕೆಲವರಿಗೆ ವಾದಶಕ್ತಿ ಇರೋದಿಲ್ಲ, ಅವರು ವಿವಾದಗಳಿಗೆ ಸಿಕ್ಕಾಕೊಂಡ್ಬಿಟ್ರೆ ಗತಿ ಏನು? ಇಂದೇ ಕನ್ನಡಪ್ರಭ ಪತ್ರಿಕೆಯಲ್ಲಿ ಒಂದು ಇಡೀ ಪುಟ ನಮ್ಮ ಪ್ರತಾಪ್ ಸಿಂಹ ಭೈರಪ್ಪನವ್ರಿಗೆ ಸರಸ್ವತಿ ಸಮ್ಮಾನವನ್ನು ತಪ್ಪಿಸೋದಕ್ಕೆ ನೋಡಿದವರು ಯಾರು, ಜ್ಞಾನಪೀಠ ತಪ್ಪಿಸೋದಕ್ಕೆ ನೋಡಿದವರು ಯಾರು ಅಂತ ಹಲವರು ಸಾಹಿತಿಗಳ ಜನ್ಮ ಜಾತಕ ಜಾಲಾಡಿಬಿಟ್ಟಿದ್ದಾರೆ. ನಾನು ಫೋನ್ ಮಾಡಿದೆ, ಏನಪ್ಪ ದೊಡ್ಡ ಯುದ್ಧ ನಿಮ್ಮ ಎದುರಿಗೆ ಬರುತ್ತಲ್ಲ, ಸಿದ್ಧ ಇದ್ದೀರಾ ಅಂತ. ಸರ್, ನಾವು ಸಿದ್ಧ ಯಾವತ್ತೂ ಇರೋದಿಲ್ಲ, ಬಂದ ಮೇಲೆ ನಾವು ನೋಡಿಕೊಂಡು ವರಸೆ ಬಿಡೋದಷ್ಟೇನೆ ಅಂತಂದರು. ಸಂತೋಷವಪ್ಪ ಅಂತಂದೆ. ಧೈರ್ಯ ಇರಬೇಕು. ಆ ವಾದ ಮಾಡೋದಕ್ಕೆ ತಾಕತ್ತಿಲ್ಲದೆ ಇದ್ದರೆ ವಾದಕ್ಕೆ ಹೋಗಲೇಬಾರ್ದು. ಇಲ್ಲದೆ ಇದ್ದರೆ ದೊಡ್ಡ ಕಷ್ಟ ಆಗುವಂಥದ್ದಾಗುತ್ತದೆ. ಹಾಗೆ ಯುದ್ಧ ಅನ್ನೋದು ಬೌದ್ಧಿಕವಾಗಿ, ಭಾವಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಕೂಡ ಉಂಟು. ಏನೋ ಅಂತಂದರೆ ಏನೋ ಅಂತನ್ನುವಂಥ ತಾಕತ್ತಿಲ್ಲದೆ ಇದ್ದರೆ ಭಾಳ ಕಷ್ಟ ಆಗುತ್ತದೆ. ನನ್ನ ಸ್ನೇಹಿತ ಪಾಪ ಬಹಳ ಸಾಧು ಜೀವಿ ಡಾಕ್ಟರ್ ಕೃಷ್ಣ ಅಂತ, ಒಮ್ಮೆ ಆಟೋದಲ್ಲಿ ಕೂತ್ಕೊಂಡು ಈ ರಸ್ತೆಯಲ್ಲಿ ಹೋಗಬೇಡ, ಇನ್ನೊಂದು ರಸ್ತೆಯಲ್ಲಿ ಹೋಗು ಅಂತಂದರೆ ಇಲ್ಲ ಇದೇ ರಸ್ತೆಯಲ್ಲಿ ಹೋಗೋದು ಅಂತಂದ ಆಟೋದವನು. ಏನು ನಾನು ದುಡ್ಡು ಕೊಟ್ಟಿದ್ದೀನಿ ಅಂತಂದರೆ, ಕಂಡಿದ್ದೀನಿ ನೀನೊಬ್ಬನೇ ನಾ ದುಡ್ಡು ಅಂತ ರಪ್ಪ ಅಂತ ಅವನು ಕೆನ್ನೆಗೆ ಹೊಡೆದ್ಬಿಟ್ಟ ಆಟೋ ಡ್ರೈವರ್ನ. ಇವನು ಹತ್ಕೊಂಡು ಬಂದ. ನಾನು ಹೇಳಿದೆ, ಕನಿಷ್ಠ ಒಂದು ಕಲ್ಲಾದರೂ ಒಂದು ಗ್ಲಾಸಿಗೆ ಬೀಳೋಂತೆ ಹೊಡಿಬಾರ್ದಾಗಿತ್ತೇನಯ್ಯ ನೀನು, ಅವನೇನು ನಿನ್ನ ಕೊಲ್ಲಕ್ಕಂತೂ ಆಗ್ತಿರ್ಲಿಲ್ವಲ್ಲ ಅಂತ. ಹೀಗಿಲ್ಲದೆ ಇದ್ದರೆ ಕಷ್ಟ. ನಿಸ್ಸತ್ವಸ್ಯ ವಿಷಂ ರಣಂ ಅನಭ್ಯಾಸೇ ವಿಷಂ ಶಾಸ್ತ್ರಂ. ಅಭ್ಯಾಸ ಇಲ್ಲದೆ ಇದ್ದರೆ ಶಾಸ್ತ್ರವೇ ವಿಷ ಅಂತ. ತುಂಬ ಕಷ್ಟ. ಅಭ್ಯಾಸ ಇಲ್ಲದೆ ಕೈ ಕುದುರದೇ ಇದ್ದರೆ ಎಷ್ಟು ಕಷ್ಟ ಆಗುತ್ತದೆ. ಒಬ್ಬ ನಟ ಹೇಳ್ತಾನೆ, ಅಭ್ಯಾಸ ತಪ್ಪಿದ ಮೊದಲನೇ ದಿವಸ ನನಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು, 2ನೇ ದಿವಸ ನನ್ನ ಸಹಕಲಾವಿದರಿಗೆ ಗೊತ್ತಾಗುತ್ತೆ, 3ನೇ ದಿವಸ ಪ್ರೇಕ್ಷಕರಿಗೆ ಗೊತ್ತಾಗುತ್ತದೆ ಅಂತ. ನಿರಂತರವಾಗಿ ಇಟ್ಕೊಂಡಿರಬೇಕು. ಅದನ್ನೇ
ಮತ್ತೊಂದು ಸುಭಾಷಿತ ಬಹಳ ಚೆನ್ನಾಗಿ ಹೇಳುತ್ತದೆ, ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ. ಶಾಸ್ತ್ರ ಚೆನ್ನಾಗಿ ಓದ್ಕೊಂಡಿದ್ರು ಮತ್ತೆ ಮತ್ತೆ ಆಲೋಡನೆ ಮಾಡ್ಕೊಳ್ತಾನೇ ಇರಬೇಕು, ಜಿಹ್ವಾಗ್ರದಲ್ಲಿ ಇರುತ್ತೆ ಅನ್ನುವಂತೆ ನೋಡ್ಕೊಳ್ಬೇಕು ಅಂತ. ಅದು ವೆಂಕಟರಾಮಪ್ಪನವರು ದೊಡ್ಡ ವಿದ್ವಾಂಸರು, ತುಂಬ ಪೂಜನೀಯರಾದ ವ್ಯಕ್ತಿ ಸತ್ವವನ್ನು ಉಳ್ಳಂಥವರು. ಬೆಳ್ಳಾವೆ ವೆಂಕಟರಾಮಪ್ಪನವರು ಅವರು ದೊಡ್ಡ ವಿದ್ವಾಂಸರು. ಕೆ ವೆಂಕಟರಾಮಪ್ಪ ಕನ್ನಡದ ಪ್ರೊಫೆಸರ್ ಆಗಿ ಕುವೆಂಪು ಅವರ ಸಮಕಾಲೀನರು, ಅವರ ಜೊತೆಯವರೇನೆ. ಇವರು ವೆಂಕಟನಾರಾಯಣಪ್ಪನವರು ಬಿ ಎಂ ಶ್ರೀಕಂಠಯ್ಯನವರಿಗೆ ಗುರುಗಳಾಗಿದ್ದವರು, ಡಿ ವಿ ಜಿ ಅವರಿಗೆ ತುಂಬ ಆತ್ಮೀಯರು. ಡಿ ವಿ ಜಿ ಅವರ ಬಗ್ಗೆ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಜ್ಞಾಪಕ ಚಿತ್ರಶಾಲೆಯ 3ನೇ ಸಂಪುಟ ಸಾಹಿತ್ಯೋಪಾಸಕರುನಲ್ಲಿ ಬರುತ್ತದೆ. ಪರಿಷತ್ತನ್ನು ಕಟ್ಟಿ ಬೆಳೆಸಿದವರು, ಅನೇಕ ಸಂಸ್ಥೆಗಳನ್ನು ಕಟ್ಟಿದವರು. ಈ ಬಸವನಗುಡಿ ಕ್ಲಬ್ ಇರ್ಬೋದು, ಇಲ್ಲೇ ಇರತಕ್ಕಂಥ ಪಕ್ಕದ ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿದವರು ಇರ್ಬೋದು. ಒಂದೊಂದು ಕೆಲಸವನ್ನು ಈ ಗಾಂಧಿ ಬಜಾರ್ ಬಸವನಗುಡಿ ಏರಿಯಾದಲ್ಲಿ ಸಾರ್ವಜನಿಕ ಹಿತದ್ದನ್ನು ಅವರು ಮಾಡಿದವರು. ಸೆಂಟ್ರಲ್ ಕಾಲೇಜ್ ಫಿಸಿಕ್ಸ್ ಪ್ರೊಫೆಸರು, ಹಳಗನ್ನಡದಲ್ಲಿ ಪ್ರೌಢ ವಿದ್ವಾಂಸರು, ಸಂಸ್ಕೃತ ಬಲ್ಲವರು, ಸ್ವಯಂ ಪಾಕಿಗಳು. ಪಾಕಿಸ್ತಾನದವರಲ್ಲ, ಸ್ವಯಂ ಪಾಕವನ್ನು ಇಟ್ಕೊಂಡಿದ್ದಂಥವರು. ತಾವು ಕಾಫಿ ಕುಡಿತಾ ಇದ್ದವರಲ್ಲ, ಅರೆ ಕಾಫಿ ಗಿಡವನ್ನು ಮನೆಯಲ್ಲಿ ಹಾಕಿ ಅದನ್ನು ಬೆಳೆಸಿ ಬೀಜವನ್ನು ರೋಸ್ಟ್ ಮಾಡಿ ತಾವೇ ಕುಟ್ಟಿ ಪುಡಿ ಮಾಡಿ ಫ್ರೆಶ್ ಫಿಲ್ಟರ್ ಕಾಫಿ ಹಾಕಿ ಬೆಡ್ ಕಾಫಿನ ತೊಗೊಂಡೋಗಿ ಕೊಡ್ತಾ ಇದ್ದವರು ಡಿ ವಿ ಜಿ, ವೆಂಕಣ್ಣಯ್ಯ ಈ ಥರದವ್ರಿಗೆ. ನಾವಿಷ್ಟಪಡದೇ ಇದ್ದವರು ಇನ್ಯಾರಿಗೂ ನಾವು ಕೊಡೋಕ್ಕೆ ಹೋಗೋದಿಲ್ಲ. ನನಗೆ ಹಾರ್ಡ್ ಡ್ರಿಂಕ್ಸ್ ಇಷ್ಟ ಆಗೋಲ್ಲ ಅಂತ ನಾನು ಯಾರಿಗೂ ಆಫರು ಮಾಡೋದಿಲ್ಲ, ಅದರೊಳಗೆ ಏನು ದೊಡ್ಡತನ ಇಲ್ಲ. ಆದರೆ ನಾನು ಮಡಿವಂತ ಆದರೂ ಮತ್ತೊಬ್ಬರಿಗೆ ಅದರೊಳಗೆ ನೆಮ್ಮದಿ ಇದೆ ಅಂದರೆ ಅದನ್ನು ಕೊಡೋದಕ್ಕೆ ಮುಂದಾಗಬಲ್ಲವರು ತುಂಬ ದೊಡ್ಡವರು. ಅಂಥ ಮಹಾನುಭಾವರವರು. ಅವರು ಬೆಳ್ಳಾವೆ ವೆಂಕಟನಾರಾಯಣಪ್ಪನವರು ಇದೇ ಮೌಂಟ್ ಜಾಯ್ ಅಂತ ಇದೆಯಲ್ಲ, ಇಲ್ಲಿ ನರಹರರಾಯರ ಗುಡ್ಡ ಅಂತ, ಆಗೆಲ್ಲ ದೊಡ್ಡ ದೇವಸ್ಥಾನ ಎಲ್ಲ ಇನ್ನೂ ಆಗಿರಲಿಲ್ಲ. ಅಲ್ಲಿ ಒಂದು ಕಡೆ ಬೆಳಗಿನ ಜಾವ ಡಿ ವಿ ಜಿಯವರು ವಾಕಿಗೆ ಹೋದಾಗ ಒಂದು ಗೋಣಿ ಚೀಲ ಹಾಸ್ಕೊಂಡು ಒಂದಷ್ಟು ಪುಸ್ತಕ ಇಟ್ಕೊಂಡು ಪೇಪರು ಪೆನ್ಸಿಲ್ ಇಟ್ಕೊಂಡು ಲೆಕ್ಕ ಮಾಡ್ತಾ ಇದ್ರಂತೆ. ಏನು ವೆಂಕಟನಾರಾಯಣಪ್ಪನವರೇ ಇಲ್ಲಿ ಅಂದರೆ ಈ ಹೊತ್ತಿನ ಪಾಠಕ್ಕೆ ತಯಾರಿನಪ್ಪ ಅಂತ. ಅಲ್ಲ, ನೀವು ಗಣಿತ ಭೌತಶಾಸ್ತ್ರದಲ್ಲಿ ಉದ್ದಾಮರು, ನಿಮಗೇನು ಪಾಠ ಅಂತ. ಅದೆಲ್ಲ ಕಂಡಿದ್ದೀವಿ, ನಮ್ಮ ಹೊಸ ವಿದ್ಯಾರ್ಥಿಗಳು ಬಜಬೆಣ್ಣೆ ಕಕ್ಕಿಸ್ಬಿಡ್ತಾರೆ, ಅಜ್ಜಿ ಇಟ್ಟಿದ್ದೆಲ್ಲ ಕಷ್ಟ ಇದೆ ಅವರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಅಂತ. ಆಗ ಅವರಿಗೆ ರಿಟೈರ್ಮೆಂಟ್ನ ಕಾಲ ಹತ್ತಿರ ಬರ್ತಾಯಿತ್ತು. ಆಗಲೂ ಅವರು ನಿತ್ಯ ಅಭ್ಯಾಸ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಶಾಸ್ತ್ರಂ ಸ್ವಧೀತಮಪಿ ತತ್ ಪರಿಚಿಂತನೀಯಂ, ನಿತ್ಯ ಅದನ್ನು ಅನುಸಂಧಾನ ಮಾಡ್ತಾ ಇರಬೇಕು. ಅಂಕಸ್ಥಿತಾಪಿ ರಮಣೀ ಪರಿರಕ್ಷಣೀಯ, ತೊಡೆ ಮೇಲೆ ಕೂತಿದ್ರು ಹೆಂಡತಿ ಅವಳನ್ನು ಸದಾ ಕಾಪಾಡ್ಕೊಳ್ಬೇಕು, ನೋಡ್ಕೊಳ್ಬೇಕು. ಯಾರ ಹಿಂದೆ ಏನು ಯಾವಾಗ ಆಗುತ್ತೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟಿದ್ದನುವೆ. ಮತ್ತು ಆರಾಧಿತೋಪಿ ನೃಪತಿ ಪರಿಸೇವನೀಯ, ರಾಜನನ್ನು ನಾವು ಎಷ್ಟು ಗೌರವದಿಂದ ಬೆಳಗ್ಗೆ ಗುಡ್ ಮಾರ್ನಿಂಗ್ ಸರ್ ಅಂತ ವಿಶ್ ಮಾಡಿದ್ರು, ಸಂಜೆ ಗುಡ್ ಈವ್ನಿಂಗ್ ಅಂತ ವಿಶ್ ಮಾಡಿದ್ರು, ಮೇ ಕಮಿನ್ ಸರ್ ಅಂತೆಲ್ಲ ಅಂದರೂ ಕೂಡ ಮತ್ತೆ ಮತ್ತೆ ಪೂಸಿ ಹೊಡ್ಕೊಂಡು ಇಟ್ಕೊಂಡಿರಬೇಕು. ಶಾಸ್ತ್ರೇ ನೃಪೇಚ ಯುವತೌ ಕಿಮುವಾ ವಶಿತ್ವಂ, ಶಾಸ್ತ್ರದಲ್ಲಿ, ಒಡೆಯನಲ್ಲಿ, ಪ್ರೇಯಸಿಯಲ್ಲಿ ಎಲ್ಲಿ ತಾನೇ ಕಂಪ್ಲೀಟ್ ಕಂಟ್ರೋಲ್ ಅಂತ ಇದೆ ಅಂತ. ಗಂಡನಿಗೂ ಅನ್ವಯಿಸುತ್ತೆ ಇದು. ಅಂದರೆ ನಾವು ಯಾರನ್ನೂ ಟೇಕನ್ ಫಾರ್ ಗ್ರ್ಯಾಂಟೆಡ್ ಅಂತ ನೆಚ್ಕೊಳ್ಳೋ ಹಾಗಿಲ್ಲ ಅಂತ, ಮತ್ತೆ ಇಟ್ಕೊಳ್ಬೇಕು, ಅವ್ರನ್ನೆಲ್ಲ ಗಮನಿಸಿಕೊಳ್ಳಬೇಕು ಅನ್ನುವಂಥ ಮಾತನ್ನು ಹೇಳುತ್ತದೆ. ಇನ್ನು ಅಜೀರ್ಣೇ ಭೋಜನಂ ವಿಷಂ, ಅಜೀರ್ಣ ಇರುವವನಿಗೆ ಊಟವೇ ವಿಷ ಅಂತ. ತುಂಬ ದೊಡ್ಡ ಮಾತು ಇದು, ಅದರ ವಿವರಣೆ ಕೊಡಲೇಬೇಕಾಗಿಲ್ಲ. ಆಮೇಲೆ ನೋಡಿ, ನನ್ನದೇ ಒಂದು ಸುಭಾಷಿತ. ಯತ್ಸಾಧನಂ ಲೋಕ ನಿಪೀಡನಾಯ ತದೇವ ಕರ್ತು ಹನನಾಯ ನೂನಂ ಧೂಮಂ ವಮತ್ಯಗ್ನಿ ರಿಹಾಕ್ಷಿ ಪೀಡಾಂ ಧೂಮಾವೃತ ಸೋಪಿ ಹತಕ್ರಮೇಣ. ಕೆಟ್ಟವರು ಯಾವ ಸಾಧನೆಯಿಂದ ಲೋಕಕ್ಕೆ ಪೀಡನೆ ಮಾಡ್ತಾರೋ ಕಡೆಗೆ ಅದೇ ತಮ್ಮ ಬಲದಿಂದ ತಾವು ನಾಶ ಆಗ್ತಾರೆ. ಹೇಗೆ ಬೇರೆಯವರಿಗೆ ಬೆಂಕಿ ತನ್ನ ಹೊಗೆ ಮೂಲಕ ಕಣ್ಣಿಗೆ ಪೀಡೆ ಕೊಟ್ಟು ತನ್ನನ್ನು ನೋಡದಂತೆ ಮಾಡ್ತದೆ, ಅದೇ ಹೊಗೆ ಸುತ್ತಕೊಂಡು ಬೆಂಕಿನೇ ಆರೋಗುತ್ತೆ ಅಂತ. ಹೊಗೆ ಅಂದರೆ ಏನು? ಆಮ್ಲಜನಕದ ಅಭಾವದಿಂದ ಉಂಟಾದ ಕಾರ್ಬನ್ ಡೈಆಕ್ಸೈಡ್ ಯಾವುದಿದೆ ಅದರ ಹೆಚ್ಚಳ. ಕಾರ್ಬನ್ ಡೈಆಕ್ಸೈಡು, ಕಾರ್ಬನ್ ಮಾನಾಕ್ಸೈಡು ಇವುಗಳು ಸೇರಿಕೊಂಡೇ ತಾನೆ ಆಮ್ಲಜನಕದ ಅಭಾವದಿಂದಲೇ ಹೊಗೆ ಬರುವಂಥದ್ದು. ಆಮ್ಲಜನಕದ ಅಭಾವದಿಂದಲೇ ಬೆಂಕಿ ಆರೋಗೋದು. ಹೀಗಾಗಿ ಯಾವ ಹೊಗೆಯಿಂದ ಅದು ಬೇರೆಯವರ ಕಣ್ಣನ್ನು ಕುಕ್ಕುತ್ತೋ ಅದೇ ಹೊಗೆನೇ ಅದನ್ನು ನಾಶನ ಮಾಡುತ್ತೆ. ಅದರಿಂದ ನಾವು ಲೋಕ ಹಿಂಸೆಗಾಗಿ ಒಂದು ಸಾಧನ ಇಟ್ಕೊಂಡು ಲೋಕವನ್ನೆಲ್ಲ ಅಂಜಿಸ್ತಾ ಬಂದರೆ ಕಡೆಗೆ ನಮಗೇ ಅದು ಅಂಜಿಕೆ ಕಾರಣ ಆಗುತ್ತದೆ. ಇಂದಿರಾ ಗಾಂಧಿಗೆ ಸಂಜಯ್ ಗಾಂಧಿ ಆ ಥರ ಆಯುಧ ಆಗಿದ್ದು, ಕಡೆಗೆ ಸಂಜಯ್ ಗಾಂಧಿನೇ ಇಂದಿರಾ ಗಾಂಧಿಗೆ ಹೇಗೆಲ್ಲ ಮಾಡ್ತಾ ಇದ್ದಿದ್ದು ಅನ್ನೋದು ಕಥೆಗಳಾಗಿ ಕೇಳಿ ನಮಗೆ ಗೊತ್ತಿದೆ.
ಆಮೇಲೆ ಅದೃಷ್ಟದ ಆಟ ಯಾವ ಥರ ಇರುತ್ತದೆ ಅನ್ನೋದಕ್ಕೆ ನೋಡಿ, ಭಾಗ್ಯದ ಬಗ್ಗೆ ಮತ್ತೊಂದು ಮಾತು ಸಮಯೋಚಿತ ಪದ್ಯಮಾಲಿಕ ಹೇಳುತ್ತದೆ. ಸಮುದ್ರ ಮಥನಾಲ್ ಲೇಭೆ ಹರಿರ್ಲಕ್ಷ್ಮೀಂ ಹರೋ ವಿಷಂ ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾ ನಚ ಪೌರುಷಂ. ಸಮುದ್ರ ಮಥನದಿಂದ ವಿಷ್ಣುವಿಗೆ ಲಕ್ಷ್ಮಿನೇ ಸಿಕ್ಕಿದ್ಲು, ಶಿವನಿಗೆ ವಿಷವೇ ಸಿಕ್ತು. ಭಾಗ್ಯ ಹೇಗೆ ಅಂತ ಹೇಳೋಕ್ಕಾಗಲ್ಲ. ನಮ್ಮ ವಿದ್ಯೆ ಪೌರುಷ ಅದೆಲ್ಲ ಬರೋಕ್ಕಾಗೋಲ್ಲ. ಎಷ್ಟೋ ಜನ ನಾನಂಥವನು, ನಾನಿಂಥವನು, ನಾನು ಎಷ್ಟು ಮೆರಿಟೋರಿಯಸ್ಸು, ಇಷ್ಟು ಒಳ್ಳೆ ಹಿನ್ನೆಲೆಯಿಂದ ಬಂದವನು, ನನಗೆ ಯಾಕೆ ಆಗಲಿಲ್ಲ ಅಂತ. ನಿಮ್ಮ ಹಣೆ ಬರಹ ಅಷ್ಟೇ, ಇನ್ನೇನು ಹೇಳೋಕ್ಕಾಗೋದಿಲ್ಲ. ಒಂದೇ ಕ್ವಾಲಿಫಿಕೇಷನ್ ಇರೋರು ಒಬ್ಬರು ಎಲ್ಲಿಗೋ ಹೋಗ್ತಾರೆ, ಇನ್ನೊಬ್ಬರು ಏನೋ ಆಗ್ತಾರೆ. ಹಿಂದೆ ಎಲ್ಲ SLC ಓದಿದ್ರೆ ಬ್ಯಾಂಕಲ್ಲಿ ಕೆಲಸ ಸಿಗ್ತಾಯಿತ್ತು. ಒಬ್ಬ SLC ಓದ್ಬಿಟ್ಟಿದ್ರು ಪಾಪ TCH ಮಾಡಿಬಿಟ್ಟು ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ತಾನೆ. ಇನ್ನೊಬ್ಬ SLC ಓದ್ಬಿಟ್ಟು ಅವನೇ ಬ್ಯಾಂಕಲ್ಲಿ ಸೇರಿಬಿಟ್ಟಿದ್ರು ಪ್ರಮೋಷನ್ ಮೇಲೆ ಡಿವಿಷನಲ್ ಮ್ಯಾನೇಜರ್ ಆಗೋ ಏನೋ ರಿಟೈರ್ ಆಗ್ತಾನೆ. ಅವನು ಹಾಗಾದ್ನಲ್ಲ, ಇವನು ಹೀಗಾದ್ನಲ್ಲ ಅಂತಂದರೆ. ನನ್ನ ಸಂಸ್ಕೃತ ಅಧ್ಯಾಪನ ಮಾಡಿದ ಒಬ್ಬರು ಗುರುಗಳಿದ್ದರು. ಸಂಸ್ಕೃತವನ್ನು ಏನನ್ನೂ ಕಲಿಸಲಿಲ್ಲ, ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತಾರೆ. ಅವರು ವರ್ಣವನ್ನೂ ಕಲಿಸಲಿಲ್ಲ, ಅವರ್ಣನೀಯರು. ಹಾಗಾಗಿ ಅವರ ಹೆಸರು ಹೇಳ್ತಾ ಇಲ್ಲ. ಅವರ ಕ್ಲಾಸ್ಮೇಟು, ಅವರು ಸಂಸ್ಕೃತ ಕಲಿತವರು. ಅವರು ಒಂದು ವಿಶ್ವವಿದ್ಯಾಲಯದಲ್ಲಿ ಪ್ರಧಾನಾಚಾರ್ಯರ ಪದವಿಗೆ ಬಂದರು. ಇವರು ಸದಾ ಹೇಳ್ತಾ ಇದ್ರು, ಯು ಸಿ ಐ ಶುಡ್ ಹ್ಯಾವ್ ಬೀನ್ ಇನ್ ದಟ್ ಪೊಸಿಷನ್ ಅಂತ. ಹೀಗೆಲ್ಲ ಅಂದುಕೊಂಡ್ಬಿಟ್ರೆ ಏನರ್ಥ? ಸಮುದ್ರ ಮಥನದ ಕಾಲದಲ್ಲಿ ಎಂತೆಂಥದ್ದೆಲ್ಲ ಬಂತು. ಯಾವಳೊಬ್ಬ ಜುಜುಬಿ ಅಪ್ಸರೇನೋ ಬಂದಿರ್ತಾಳೆ, ಯಾವಳೋ ಅವಳ ಹೆಸರು ಸಹಜನ್ಯೇನೋ, ಮತ್ತೊಬ್ಬಳು ಮಗದೊಬ್ಬಳು. ಅವಳು ನಾನು ಸಮುದ್ರ ಮಥನದ ಮಧ್ಯೆ ಲಕ್ಷ್ಮೀನೂ ಬದಲು ವಿಷ್ಣು ಎದೆನಲ್ಲಿ ನಾನು ಕೂತ್ಕೋಬೇಕಾಗಿತ್ತು ಅಂತಂದರೆ ಯಾರಿಗೆ ಸಾಧ್ಯ? ಯಾರಿಗೆ ಭಾಗ್ಯ ಇತ್ತು ಅವ್ರಿಗೆ ಸಾಧ್ಯ. ನಾವು ತುಂಬ ಈ ವಿಷಯದಲ್ಲಿ ಚಂಡಿಸೋಕ್ಕಾಗೋಲ್ಲ. ರೆಕಗ್ನಿಷನ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್, ಕಾಗ್ನಿಷನ್ ಓನ್ಲಿ ವಿ ಕ್ಯಾನ್ ಡು. ಕಾಗ್ನೈಸ್ ಮಾಡ್ಬೋದು, ನೋಡ್ಬೋದು ಸಂಗತಿಗಳನ್ನು. ನಾವು ರೆಕಗ್ನೈಸ್ ಆಗ್ತೀವ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇದನ್ನು, ಆ ವಿವೇಕವನ್ನು ನಾವು ಕಂಡುಕೊಳ್ಳಬೇಕು. ಆ ಮಾತನ್ನು ಇಲ್ಲಿ ನಾವು ನೋಡ್ತೀವಿ. ಆಮೇಲೆ ಯಾವುದನ್ನು ಮಾಡಬಾರದು ಅಂತನ್ನುವಂಥ ಒಂದು ಸುಭಾಷಿತ ತುಂಬ ಚೆನ್ನಾಗಿ ಹೇಳ್ತದೆ. ವಲ್ಲಭದೇವನ ಸುಭಾಷಿತಾವಲಿಯಲ್ಲಿ ಬರುವಂಥ ಮಾತಿದು. ಅಫಲಾನಿ ದುರಂತಾನಿ ಸಮವ್ಯಯ ಫಲಾನಿ ಚ ಅಪಕ್ವಾನಿ ಚ ಅಶಕ್ಯಾನಿ ಚ ಕಾರ್ಯಾಣಿ ನಾರಭೇತ ವಿಚಕ್ಷಣ. ವಿವೇಕಿಯಾದವನು ಎಂಥ ಕೆಲಸ ಮಾಡಬಾರ್ದು ಅಂದರೆ, ಯಾವುದಕ್ಕೆ ಫಲವೇ ಬರೋದಿಲ್ವೋ ಅಂಥ ಕೆಲಸ ಕೈಗೊಳ್ಳಬಾರ್ದು. ಯಾವುದು ಟ್ರ್ಯಾಜಿಕ್ ಎಂಡಿರುತ್ತೆ, ಫಲ ಬರುತ್ತೆ ಅರೆ ಫಲ ವಿಷಫಲ, ಅದನ್ನು ಮಾಡಬಾರ್ದು. ಇನ್ನು ಸಮವ್ಯಯ ಫಲಾನಿಚ, ಹಾಕಿದ್ದಷ್ಟೂ ದುಡ್ಡು ಆ ಪ್ರಯತ್ನದಲ್ಲಿ ಖರ್ಚಾಗುತ್ತದೆ ಅಂದರೆ ಬೇಕಿಲ್ಲದ್ದು. ಯಾವನೋ ಕೃಷಿಗೆ ಕೈ ಹಾಕಿದ್ರಂತೆ, ಕಡೆಗೆ ಸಿಕ್ಕಿದ್ದೇನು ಅಂತಂದರೆ ಬಾವಿ ನೀರು ಸೇದಿ 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 ಪಾತಿ ನೀರು ತುಂಬಿದ್ದರೆ ರಟ್ಟೆ ನೋವು ಮಾತ್ರ ಉಳಿತಂತೆ, ಇನ್ಯಾವುದು ಉಳಿಲಿಲ್ಲ. ಪಾಪ ಬಂದದ್ದೆಲ್ಲ ರಂಕ್ಲೋ ಚಿಂದಿ ಜಗಡಮಲೋ ಪೊಯ್ ಅಂತ ತೆಲುಗು ಗಾದೆ ಇದೆ. ಆ ಥರ ಆಗ್ಬಿಡುತ್ತೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಬಾರ್ದು. ಮತ್ತು ಅಶಕ್ಯಾನಿ, ಇಂಪಾಸಿಬಲ್ ಅಂತ ಅನಿಸುವಂಥದ್ದು, ಆ ಥರದ ಕೆಲಸಗಳನ್ನು ಮಾಡಬಾರ್ದು ಅಂತ ನಾವು ನೋಡಿಕೊಳ್ಳಬೇಕು. ಕೆಲಸ ಮಾಡುವಾಗ ಇದು ನಮ್ಮ ಆಯದಲ್ಲಿ ಉಂಟಾ ಇಲ್ವಾ ಅನ್ನುವಂಥದ್ದೆಲ್ಲ ಗಮನಿಸಬೇಕು. ನಮ್ಮ ಮಾತು ನಡೆಯುತ್ತಾ ಇಲ್ವಾ ಅನ್ನುವಂಥದ್ದು. ಎದ್ದೋಗೋ ಮಾತು ಬಿದ್ದೋಗಲಿ ಅಂತ ಆಡುವಂಥದ್ದು ಆಗಬಾರ್ದು. ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್ ಸ್ಥಾಯೀ ಭವತಿ ಚಾತ್ಯಂತಹ ರಂಗಶುಕ್ಲ ಪಟೇ ಯಥಾ ಅನ್ನುವ ಮಾತನ್ನು ಕವಿತಾಮೃತ ಕೂಪ ಹೇಳುತ್ತದೆ. ಮಾತು ಎಲ್ಲಿ ಆಡಬೇಕು ಅಲ್ಲೇ ಆಡಬೇಕು, ಸಲ್ಲದ ಜಾಗದಲ್ಲಿ ಆಡಬಾರ್ದು. ಬಿಳಿ ಬಣ್ಣದ ಬಟ್ಟೆಗೆ ಹಾಕಿದ ಬಣ್ಣ ಗಟ್ಟಿಯಾಗಿ ನಿಲ್ಲುವಂತೆ ಬಣ್ಣದ ಬಟ್ಟೆಗೆ ಹಾಕಿರುವಂಥದ್ದು ಅಲ್ಲ ಅಂತ. ಕರಿ ಬಣ್ಣದ ಬಟ್ಟೆಗೆ ನೀವು ಯಾವ ಬಣ್ಣ ಹಾಕ್ತೀರಾ, ಯಾವುದು ಹಾಕಿದ್ರೂ ಅದು ಕರಿ ಬಣ್ಣವೇ ಆಗುತ್ತೆ. ಹಸಿರು ಬಣ್ಣದ ಬಟ್ಟೆಗೆ ನೀವು ಕೆಂಪು ಬಣ್ಣ ಹಾಕಿದ್ರೆ ಅದು ಕಂದು ಬಣ್ಣ ಆಗಿಬಿಡುತ್ತೆ. ಹಳದಿ ಬಣ್ಣದ ಬಟ್ಟೆಗೆ ನೀವು ನೀಲಿ ಬಣ್ಣ ಹಾಕಿದ್ರೆ ಅದು ಹಸಿರು ಬಣ್ಣ ಆಗಿಬಿಡುತ್ತೆ. ಹಾಗಾಗಿ ಬಿಳಿ ಬಣ್ಣದ ಬಟ್ಟೆಗೆ ನೀವು ಯಾವ ಬಣ್ಣ ಹಾಕಿದ್ರೆ ಆ ಬಣ್ಣವೇ ಇರುತ್ತದೆ. ಕೇಳುವವರಿರೋ ಜಾಗದಲ್ಲಿ ಹೇಳಬಹುದು, ಅದಿಲ್ಲದೇ ಇದ್ದರೆ ಹೇಳುವಂಥದ್ದಲ್ಲ ಅನ್ನುವಂಥದ್ದು. ಆಮೇಲೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಅಂತ ಅನ್ನುವ ಮಾತು. ಪ್ರತ್ಯಹಂ ಪ್ರತ್ಯವಿಕ್ಷೇತ ನರಶ್ಚಾರಿತ್ರಮಾತ್ಮನಃ ಕಿನ್ನು ಮೇ ಪಶುಭಿಸ್ತುಲ್ಯಂ ಕಿನ್ನು ಸತ್ಪುರುಷೈರಿತಿ. ದಿನದಿನವೂ ನಮ್ಮ ಅಂತರಂಗವನ್ನು ಶೋಧನೆ ಮಾಡಿಕೊಳ್ಳಬೇಕು. ನಾನು ಪಶುಪ್ರಾಯನಾಗಿದ್ದೀನ, ಉತ್ತಮರಂತೆ ಬಾಳ್ತಾ ಇದ್ದೀನ ಅಂತ ಸೆಲ್ಫ್ ಅಸೆಸ್ಮೆಂಟ್ ಅಂತೀವಲ್ಲ, ಅದು ತುಂಬ ಬೇಕಾಗುತ್ತದೆ. ಒಂದು ಭಾಷಣ ಇರಬಹುದು, ಒಂದು ಸಂಗೀತ ಕಚೇರಿ ಇರ್ಬೋದು, ಒಂದು ಪಾಠ ಇರ್ಬೋದು, ಒಂದು ಅಡುಗೆ ಇರ್ಬೋದು, ಅದನ್ನು ನೋಡಿಕೊಳ್ಬೇಕು. ನಾವು ಯಾರಿಗಾಗಿ ಮಾಡಿದ್ವಿ, ಯಾತಕ್ಕಾಗಿ ಮಾಡಿದ್ವಿ ಅಂತ. ನನ್ನ ಹೆಚ್ಚುಗಾರಿಕೆ ಅಂತ ಹೇಳ್ಕೊಳ್ಳೋದಲ್ಲ, ಸ್ವಾನುಭವ ಬಿಟ್ಟು ಬೇರೆ ಇದನ್ನು ಹೇಳೋಕೆ ಆಗೋಲ್ಲವಾದ್ರಿಂದ ಹೇಳ್ತಾ ಇದ್ದೀನಿ. ಎಷ್ಟೋ ಬಾರಿ ಅವಧಾನಗಳನ್ನು ಮಾಡಿದ ಮೇಲೆ ಅತೃಪ್ತಿ ಬಂದುಬಿಡುತ್ತೆ. ಚೆನ್ನಾಗಾಗಲಿಲ್ಲ, ಯಾವುದೋ ಹಂತ ಸೊಗಸಾಗಲಿಲ್ಲ, ಯಾವ ಅಂಶದಲ್ಲಿಯೋ ರಸ ಕಟ್ಟಲಿಲ್ಲ ಅಂತ ಅನ್ನಿಸಿದಾಗ
ಮತ್ತೊಮ್ಮೆ ಅವಕಾಶ ಬಂದು ಒಂದು ಅವಧಾನವನ್ನು ಮಾಡಿ ಅದು ಮನಸ್ಸಿಗೆ ತೃಪ್ತಿ ಆದಂತೆ ಆಗುವವರೆಗೂ ಕೂಡ ಆ ಕೊರತೆ, ಆ ಸಂಕಟ ಇದ್ದೇ ಇರುತ್ತೆ. ಅದು ತೀರುವಂಥದ್ದೇ ಅಲ್ಲ. ಭಾಷಣವಾದರೂ ಯಾವಾಗಲೂ ಬೇಕಾದಂತೆ ಆಗಬಹುದು. ನಾನು ಹೋಗಿ ಯಾರಿಗೂ ನನ್ನ ಕಾರ್ಯಕ್ರಮ ಮಾಡಿ ಅಂತ ಅಪ್ಲಿಕೇಶನ್ ಹಾಕೋಲ್ಲ. ಹೀಗಾಗಿ ಅವಧಾನ ಯಾವುದೋ ಅಮಾವಾಸ್ಯೆ ಪೂರ್ಣಿಮೆಗೋ ಇಲ್ಲದೇ ಇದ್ದರೆ ಆಗುವಂಥ ದೀಪಾವಳಿಗೂ ಯುಗಾದಿಗೂ ಆಗಬಹುದು. ಅಂದರೆ ಆ 1 ತಿಂಗಳು 2 ತಿಂಗಳು ಒಂದು ಪಕ್ಷದವರೆಗೂ ಕೂಡ ಆ ಖೇದ ಉಳಿದೇ ಇರ್ತದೆ. ಇದು ಬರುವುದು ಕಾರಣ ಆತ್ಮವಿಮರ್ಶೆಯಿಂದ. ಆತ್ಮವಿಮರ್ಶೆ ಮಾಡಿಕೊಳ್ಳದೇ ಇರೋಕ್ಕಾಗೋಲ್ಲ. ಯಾಕೆಂದರೆ ವಿಮರ್ಶನ ಶಕ್ತಿ ಅನಿವಾರ್ಯವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಬೆಳೆಸಿಕೊಳ್ಳಬೇಕಾದದ್ದು. ಹಾಗೆ ಇರುತ್ತೆ ಕೆಲವರಿಗೆ. ಒಂದು ಅಡುಗೆ ಆಗಲಿ, ಮತ್ತೊಂದು ಕೆಲಸವಾಗಲಿ, ಎಲ್ಲಿಯೂ ಕೂಡ ತನ್ನದಾದ ಒಂದು ಅತೃಪ್ತಿ ಇರುತ್ತೆ. ನನ್ನ ಸ್ನೇಹಿತರು ಮಂಟಪರು ಹೇಳ್ತಾ ಇರ್ತಾರೆ, ಅಯ್ಯೋ ಇವತ್ತು ಬಂದು ಮೈಲಿಗೆ ತೊಳ್ಕೊಳ್ಳೋದಕ್ಕೆ ಇನ್ನೊಂದು ಪ್ರೋಗ್ರಾಮ್ ಆಗಬೇಕು ಕಣ್ರಿ ಅಂತ. ಇಷ್ಟೆಲ್ಲ ನೋಡಿ ಎಕ್ಕುಟ್ಟೋಯ್ತು ಅಂತಾರೆ, ವಾಲೆ ಕಳಚೋಯ್ತು ಅಂತ ಎಲ್ಲ ದಕ್ಷಿಣ ಕನ್ನಡದ ಭಾಷೆಯ ಮಾತುಗಳನ್ನ. ವಾಲೆ ಕಳಚ್ಕೊಳ್ತು ಅಂದರೆ ಮುಂಡು ಮಚ್ಕೊಳ್ತು ಅಂತ ನಾವು ಹೇಳ್ತೀವಲ್ಲ, ಆ ಥರದ್ದು. ಸರಿಯಾಗಲಿಲ್ಲ ಕಾರ್ಯಕ್ರಮ. ಮತ್ತೆ ಇನ್ನೊಂದು ಅವಕಾಶ ಬಂದು ಅದನ್ನು ಚೆನ್ನಾಗಿ ಮಾಡುವಂತೆ ಆಗಬೇಕು. ಕಷ್ಟ ಇದೆ. ಅವಕಾಶ ಬರಬೇಕು. ಅವತ್ತು ಮನಸ್ಸು ಮನೋಧರ್ಮ ಕುದುರಬೇಕು. ಆ ಕಾರಣದಿಂದ. ಆದರೆ ಆತ್ಮವಿಮರ್ಶೆ ಇಲ್ಲದೆ ಬೆಳೆಯುವುದಕ್ಕೇ ಸಾಧ್ಯ ಇಲ್ಲ. ಮತ್ತು ಸುಭಾಷಿತಾವಲಿಯ ಒಂದು ಅಮೋಘವಾದ ಪದ್ಯ ನನಗೆ ಬಹಳ ಇಷ್ಟವಾದದ್ದು. ಅದರ ದೃಷ್ಟಾಂತ ಅಷ್ಟು ರಮಣೀಯ. ಅಕ್ಷಿಪಕ್ಷ್ಮ ಕದಾ ಲುಪ್ತಂ ಛಿದ್ಯಂತೆ ಹಿ ಶಿರೋರುಹ ಛಿದ್ಯಂತೆ ಹಿ ಶಿರೋರುಹ ಪ್ರಾಯೇಣ ವರ್ಧಮಾನಾನಾಂ ಸಂಭವಂತಿ ವಿಪತ್ತಯ. ಕಣ್ಣರೆಪ್ಪೆಯನ್ನು ಯಾರು ತಾನೇ ಕತ್ತರಿಸ್ತಾರೆ. ಆದರೆ ತಲೆ ಕೂದಲ ಮೇಲೆ ತಿಂಗಳ ಆಡಿಸ್ತಾ ಇರ್ತಾರೆ. ಬರೀ ಗಂಡಸರಿಗೆಲ್ಲ, ಹೆಂಗಸರಿಗೂ ಈಗ ಬಂದುಬಿಟ್ಟಿದೆ. ಬೆಳೆಯೋರಿಗೇ ಕತ್ತರಿ ಏಟು ಅಂತ. ಎಷ್ಟು ಚೆನ್ನಾಗಿ ಗಮನಿಸಿದ್ದಾನೆ ನೋಡಿ ಕವಿ. ಕಣ್ರೆಪ್ಪೆಯನ್ನು ಯಾರೂ ಟ್ರಿಮ್ ಮಾಡೋಲ್ಲ, ಕಣ್ಣುಬ್ಬನ್ನು ಟ್ರಿಮ್ ಮಾಡ್ತಾರೆ. ಐಬ್ರೋ ಶೇಪಿಂಗ್ ಇದೆ, ಆದರೆ ಕಣ್ರೆಪ್ಪೆ ಇಲ್ಲ. ಹಾಗೆ ನೋಡಿದಾಗ ನಮಗೆ ತಿಳಿಯುತ್ತದೆ ಎಷ್ಟು ಒಳ್ಳೆಯ ಪರಿಶೀಲನೆ ಅಂತ. ಕವಿ ಆಗಬೇಕು ಅಂದರೆ ಈ ಪರಿಶೀಲನೆ ಬೇಕು. ಮತ್ತು ಆ ಪರಿಶೀಲನೆಯನ್ನು ಪ್ರಸಂಗೋಚಿತವಾಗಿ ಬಳಸುವುದೂ ಬೇಕು. ಎಷ್ಟೋ ಕಡೆ ನಮಗೆ ಪರಿಶೀಲನೆ ಇರುತ್ತೆ, ಪ್ರಸಂಗ ಇರುತ್ತೆ, ಅವೆರಡನ್ನು ಸೇರಿಸುವಂಥದ್ದು ಮಾತ್ರ ಗೊತ್ತಾಗೋದಿಲ್ಲ. ಒಂದು ಸುಭಾಷಿತ ಇದೆ. ಆ ಸುಭಾಷಿತ ಅರ್ಥ ಮಾತ್ರ ನನಗೆ ಕೇಳಿ ಗೊತ್ತು. ಆ ಸುಭಾಷಿತದ ಮೂಲ ಎಲ್ಲಿದೆ ಅಂತ ಎಲ್ಲೆಲ್ಲೋ ಹುಡ್ಕೊಂಡು ಹೋದೆ. ಕಡೆಗೆ ಒಬ್ಬರು ಒಂದು ಹಸ್ತಪ್ರತಿ ಕೊಟ್ಟರು. ಅವರು ಪೂರ್ವಜರು ಯಾರೋ ಅಲ್ಲಿ ಇಲ್ಲಿ ಸಂಗ್ರಹ ಮಾಡಿದ ಸುಭಾಷಿತ ಆ ಹಸ್ತಪ್ರತಿಯಲ್ಲಿತ್ತು. ಅದನ್ನು ಬರ್ಕೊಂಡೆ. ಆದರೆ ಆ ಚೀಟಿ ನನ್ನಿಂದ ಮಿಸ್ ಆಯಿತು. ಅದನ್ನು ಬಾಯ್ಪಾಠ ಮಾಡ್ಕೊಳ್ಳೋಕೆ ಮುಂಚೆವೇ ಆ ಚೀಟಿ ಹೊರಟೋಯ್ತು. ಹೀಗಾಗಿ ಅರ್ಥ ಮಾತ್ರ ಇದೆ. ಅದು ತೋರ್ಪಡಿಸುತ್ತೆ ಈ ಒಂದು ಅಗಟ ವಿಗಟ ಎಂಥದ್ದು ಅನ್ನೋದನ್ನು. ಕಲ್ಲು ಕಂಡಾಗ ನಾಯಿಲ್ಲ, ನಾಯಿ ಕಂಡಾಗ ಕಲ್ಲಿಲ್ಲ, ಕಲ್ಲು ನಾಯಿ ಎರಡೂ ಕಂಡಾಗ ನಮ್ಮ ಯಜಮಾನನ ನಾಯಿ ಕಲ್ಲು ಎಸೆಯುವಂತೆ ಇಲ್ಲ ಅಂತ. ಅದು ಸುಭಾಷಿತದ ಅರ್ಥ. ಹಲ್ಲಿದ್ದಾಗ ಕಡಲೆ ಇಲ್ಲ, ಕಡಲೆ ಇದ್ದಾಗ ಹಲ್ಲಿಲ್ಲ, ಎರಡೂ ಇದ್ದಾಗ ವಿರಾಮ ಇಲ್ಲ ಅಂತ ಅನ್ಬೋದು. ಕಡಲೆ ತಿನ್ನೋದಕ್ಕೆ ಒಂದು ವಿರಾಮ ಬೇಕು. ಕಡಲೆ ತಿಂದ ಮೇಲೆ ಜೀರ್ಣಿಸ್ಕೊಳ್ಳದೇ ಇದ್ದರೆ ಇನ್ನೂ ಏಕಾಂತ ಸ್ಥಳ ಬೇಕು. ಇದಲ್ವೇ ಬರುವಂಥದ್ದು ಸಮಸ್ಯೆ. ಅಂದರೆ ಎರಡೂ ಸಂದರ್ಭ ಇರಬೇಕು, ಪರಿಶೀಲನೆ ಇರಬೇಕು, ಅವನ್ನು ಸೇರಿಸುವಂಥ ಒಂದು ಮನೋಧರ್ಮ ಕೂಡ ಇರಬೇಕು. ಇಲ್ಲದೇ ಇದ್ದರೆ ಕಷ್ಟ. ಅದನ್ನು ಕವಿ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಮತ್ತು ಇನ್ನೊಂದು ತುಂಬ ಸುಭಾಷಿತ ಅಂದರೆ ಈ ಥರ ಇರಬೇಕು ಅಂತ ಹೇಳುವ ಒಂದು ಸುಭಾಷಿತವನ್ನು ನೋಡಿ. ಅದು ಮುದ್ರಾ ಮಂಜೂಷ. ಅಂದರೆ ನಮ್ಮ ಕೆಂಪು ನಾರಾಯಣ ಕನ್ನಡದ ಲೇಖಕ, ಮೈಸೂರು ಒಡೆಯರ ಕಾಲದಲ್ಲಿದ್ದವನು. ಅವನು ಮುದ್ರಾ ಮಂಜೂಷ ಅಂತ ಬರೆದಿದ್ದಾನೆ. ಅಲ್ಲಿ ಅನೇಕ ಸಂಸ್ಕೃತ ಸುಭಾಷಿತಗಳು ಬರ್ತವೆ. ಅಲ್ಲಿಯ ಒಂದು ಸುಭಾಷಿತ ಸೌಹಾರ್ದ ಸ್ವರ್ಣರೇಖಾಣ ಉಚ್ಚಾವಚ ಬಿಧಾಜುಷಾಂ ಪರೋಕ್ಷಮಿತಿ ಕೋಪ್ಯಸ್ತಿ ಪರೀಕ್ಷಾ ನಿಕಷೋಪಲಹ ಅಂತ. ತುಂಬ ಚೆನ್ನಾಗಿದೆ. ಸ್ನೇಹ ಸೌಹಾರ್ದ ಅನ್ನುವಂತಹ ಬಂಗಾರದ ಒರೆಗಲ್ಲು ಯಾವುದು ಅಂದರೆ ಅದು ಸಾಚಾನ ಖೋಟಾನ ಬಂಗಾರ ಸ್ನೇಹ ಅನ್ನೋದಕ್ಕೆ ಪರೋಕ್ಷ ಅನ್ನುವುದೇನೆ ನಿಜವಾದದ್ದು ಅಂತ. ನಮ್ಮ ಮರೆಯಲ್ಲಿ ಅವ್ರು ಏನು ನಮ್ಮನ್ನು ಆಡ್ಕೋತಾರೆ ಅದು ನಮ್ಮ ಬಗ್ಗೆ ನಿಜವಾದ ಒಪಿನಿಯನ್ ಇರುವುದು ಅಂತ. ಯಾರಿಗಾದರೂ ಅಷ್ಟೇ, ನಮ್ಮ ಮರೆಯಲ್ಲಿ ಅವರು ಆಡ್ಕೊಂಡಿದ್ದೇ ನಿಜವಾದ ನಮ್ಮ ಒಪಿನಿಯನ್, ನಮ್ಮ ಎದುರುಗಾಡಿದಂಥದ್ದು ಅಲ್ಲ. ಎದುರಿಗೆ ಯಾರೂ ಕೂಡ ಸಾಮಾನ್ಯವಾಗಿ ಆಡೋಕ್ಕೆ ಇಷ್ಟಪಡೋದಿಲ್ಲ. ಅಸಾಧಾರಣವಾದ ನಮ್ಮ ಗುಣ ಇದ್ದರೆ ಮಾತ್ರ ಎದುರಿಗೆ ಚೆನ್ನಾಗಿ ಹೇಳಿಯಾರು. ಸ್ವಲ್ಪ ಸಾಧಾರಣ ಇದ್ದರೂ ಮರೆಯಲ್ಲಿ ಬರುತ್ತೆ ಅದು. ಮತ್ತು ನಮ್ಮ ಕೆಟ್ಟ ಗುಣ ಅಂತಲ್ಲ, ನಮ್ಮ ಸಹಜ ಗುಣವನ್ನು ಕೂಡ ಎಷ್ಟೋ ಜನ ಹೇಳಲಾರರು. ಎಷ್ಟು ಜನ ನಾನು ಬಲಭುಜವನ್ನು ಎಡಗೈಯಿಂದ ಹಿಂಗೆ ಒತ್ಕೊಳ್ತಾ ಇರ್ತೀನಿ ಅನ್ನೋದನ್ನ ಹೇಳ್ತಾರೆ. ಎಡಗೈ ಹಿಂಗೆ ಆಡಿಸ್ತಾ ಇರ್ತೀನಿ, ವ್ಯವರ್ತಿತ ಪರಿವರ್ತಿತ ಮತ್ತೆ ಮಾಡ್ತಾ ಇರ್ತೀನಿ, ಅರ್ಧರೇಚಿತ ಮಾಡ್ತಾ ಇರ್ತೀನಿ ಅಂತ ಎಷ್ಟು ಜನ ನೇರವಾಗಿ ಬಂದು ಹೇಳ್ತಾರೆ. ಕೆಲವರು ಯಾರೋ ಪಾಪ ನಿಜವಾದ ಸ್ನೇಹಿತರು
ಅಥವಾ ನಿಸ್ಸಂಕೋಚವಾದ ಸ್ನೇಹಿತರು ಹೇಳ್ತಾರೆ, ನಿಮ್ಮ ಕೈಯಾಟ ಸ್ವಲ್ಪ ಜಾಸ್ತಿ ಆಯಿತು ಅಂತ ಹೇಳ್ಬಿಟ್ಟು ಅನ್ನುವಂಥವ್ರು ಹೀಗಿರ್ತಾರೆ. ಆ ರೀತಿ ನಮ್ಮ ಗುಣದೋಷಗಳನ್ನು ಪ್ರಾಮಾಣಿಕವಾಗಿ ಹೇಳುವವರು ತುಂಬ ವಿರಳ. ಅದೇ ರೀತಿ ಆ ಗುಣದೋಷವನ್ನು ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಸ್ವೀಕರಿಸುವವರು ವಿರಳ. ಇದ್ದದ್ದಿದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೊದ್ರು ಅಂತ ಗಾದೆನೇ ಕನ್ನಡದಲ್ಲಿ ಇದೆಯಲ್ಲ. ಹೀಗಾಗಿ ತುಂಬ ಕಷ್ಟ. ಅದರಿಂದಲೇ ಸುಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನಃ ಅಪ್ರಿಯಸ್ಯ ಚ ಪಥ್ಯಸ್ಯ ವಕ್ತಾ ಶ್ರೋತಾ ಚ ದುರ್ಲಭವ್ ಅನ್ನುವ ಮಾತು ರಾಮಾಯಣ ಮಹಾಭಾರತ ಎರಡರೊಳಗೂ ಬರುತ್ತೆ. ಎರಡೆರಡು ಸರ್ತಿ ಬರುತ್ತೆ. ಮಾರೀಚ ಹೇಳ್ತಾನೆ, ವಿಭೀಷಣ ಹೇಳ್ತಾನೆ, ವಿದುರ ಹೇಳ್ತಾನೆ, ವ್ಯಾಸರು ಹೇಳ್ತಾರೆ ಮಹಾಭಾರತದಲ್ಲಿ. ಹಾಗಾಗಿ ಈ ಒಂದು ದೃಷ್ಟಿಯಿಂದ ನೋಡಿದಾಗ ಸ್ನೇಹ ವಿಶ್ವಾಸಗಳು ಅನ್ನುವ ಬಂಗಾರದ ಸಾಚಾ ಕೋಟತನ ತಿಳ್ಕೊಳ್ಳೋದಕ್ಕೆ ಪರೋಕ್ಷ ಅನ್ನೋದನ್ನೇ ನಾವು ಇಟ್ಕೋಬೇಕು. ಆದರೆ ಹಾಗಂತ ಎಲ್ಲ ಕಡೆಯಲ್ಲೂ ಇವರು ನಮಗೆ ಕಪಟವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಅವಿಶ್ವಾಸದಿಂದ ಹೋಗೋಣವಾ? ಬದುಕೋಕ್ಕೆ ಆಗೋಲ್ಲ. ಆರ್ ಎನ್ ಜಯಗೋಪಾಲ್ ಅವರು ಅವರ ತಂದೆ ಆರ್ ನಾಗೇಂದ್ರ ರಾಯರ ನಿರ್ದೇಶನದ ನಮ್ಮ ಮಕ್ಕಳು ಅಂತ ಒಂದು ಸಿನಿಮಾದ ಒಂದು ಹಾಡು ಬರೆದಿದ್ದಾರೆ. ಅದು ತುಂಬ ಇಷ್ಟವಾದ ಹಾಡುಗಳಲ್ಲಿ ಒಂದು ಅದು ಭೀಂಪಲಾಸಿ ರಾಗದಲ್ಲಿರುವಂಥದ್ದು. ಎಸ್ ಜಾನಕಿ ಹಾಡಿರೋದು ಅನಿಸುತ್ತೆ. ನಿನ್ನೊಲುಮೆ ನಮಗಿರಲಿ ತಂದೆ ಅಂತ. ಅಲ್ಲಿ ಒಂದು ಚರಣ ಬರುತ್ತೆ, ನಂಬಿದರೆ ಭಯವಿಲ್ಲ ನಂಬದಿರೆ ಬಾಳಿಲ್ಲ ಅಂತ. ನಂಬದಿರೆ ಬಾಳಿಲ್ಲ, ನಂಬಿದರೆ ಭಯ ಇದೆಯೋ ಇಲ್ವೋ ಗೊತ್ತಿಲ್ಲ, ಇರುವಲ್ಲೋ, ಆದರೆ ನಂಬದಿರೆ ಬಾಳಿಲ್ಲ. ನಂಬಿಕೆ ಇಲ್ಲದೆ ಬದುಕೋಕ್ಕೆ ಆಗೋಲ್ಲ. ದರ್ಶಿನಿಗಳಲ್ಲಿ ಕಾಫಿ ತಿಂಡಿ ಬೇಕಾದಂಗೆ ನಾವು ಮಾಡ್ತೀವಿ. ಅಲ್ಲಿ ಇಲಿ ಬಿದ್ದಿರ್ಬೋದು, ಜಿರಳೆ ಬಿದ್ದಿರ್ಬೋದು, ಹಲ್ಲಿ ಬಿದ್ದಿರ್ಬೋದು ಅಂತ ನಮ್ಗೆ ಎಂದಾದರೂ ಅನಿಸಿರುತ್ತಾ? ನೊಣ ಬಿದ್ದಂಥ ಕಾಫಿನ ತೆಗೆದುಬಿಟ್ಟು ಕೊಟ್ಟಿದ್ದಾನೆ ಅಂತ ನಾವು ಎಂದಾದರೂ ಅಂದುಕೊಂಡ್ರೆ ಮತ್ತೆ ಇನ್ನೊಮ್ಮೆ ಹೋಗಿ ಕುಡಿಯೋದಕ್ಕಾಗುತ್ತೀಯಾ? ಆಗುವಂಥದ್ದಲ್ಲ. ಯಾರ ಮನೆಯಲ್ಲಿಯೋ ಎಲ್ಲಿಯೋ ನಾವು ಕುಡಿತೀವಿ, ಅವ್ರು ನಮಗೆ ತೊಂದರೆ ಕೊಡ್ಬೋದು, ಕೈ ವಿಷ ಹಾಕಿರ್ಬೋದು. ಆಗಿನೆಲ್ಲ ಹಿಂದಿನ ಕಾಲದಲ್ಲಿ ತುಂಬ ಇರ್ತಿತ್ತಲ್ಲ. ಈಗಲೂ ಕೆಲವರು ಹಳೆಗಾಲದವರು ನಂಬೋದಿಲ್ಲ, ಒಪ್ಪೋದಿಲ್ಲ, ಯಾರ ಮನೆಯಲ್ಲಿ ಏನೋ ಅಂತ ಅಂದ್ಕೊಳ್ತಾರೆ. ಆದರೆ ನಂಬಿಕೆ ಇಲ್ಲದೆ ಬದುಕೋದಕ್ಕೆ ಸಾಧ್ಯವ? ಎಲ್ಲೋ ಒಂದು ಕಡೆ ನಂಬಲೇಬೇಕಾಗುತ್ತದೆ. ಬಸ್ ಡ್ರೈವರ್ನ ನೆಚ್ಕೊಂಡು ನೈಟ್ ಬಸ್ಗಳಲ್ಲಿ ಹಾಯಾಗಿ ನಿದ್ರೆ ಮಾಡ್ಕೊಂಡು ಹೋಗ್ತೀವಿ. ರೈಲ್ವೆ ಇಂಜಿನ್ ಡ್ರೈವರ್ನ ನಂಬಿಕೊಂಡು ನಾವು ರೈಲ್ನಲ್ಲಿ ಪ್ರಯಾಣ ಮಾಡ್ತೀವಿ. ಪೈಲಟ್ಗಳನ್ನು ನಂಬಿಕೊಂಡು ಸಾವಿರಾರು ಅಡಿಗಳ ಮೇಲೆ ತೇಲಾಡ್ತೀವಿ. ಅಲ್ಲೆಲ್ಲ ನಂಬಿಕೆ ತಾನೇ ಇರ್ತಕ್ಕಂಥದ್ದು. ಬ್ಯಾಂಕ್ಗಳನ್ನು ನಂಬಿಕೊಂಡು ಡೆಪಾಸಿಟ್ ಇಡ್ತೀವಿ. ನಾಳೆನ ನಂಬಿಕೊಂಡು ಪ್ರೋಗ್ರಾಮಿಂಗ್ ಮಾಡ್ತೀವಿ. ಇನ್ನೊಂದು 8 ತಿಂಗಳಾದ ಮೇಲೆ ಕೇಳಿ ನಿಮ್ಮ ಭಾಷಣ ಅಂತಂದರೆ, ಇಲ್ಲ ಸ್ವಾಮಿ ಬುಕ್ ಆಗಿದೆ ಅಂತ ನಾನು ಅಂತೀನಿ. ಯಾವ ನಂಬಿಕೆಯ ಮೇಲೆ ನಾನು 8 ತಿಂಗಳು ಬದುಕ್ತೀನಿ ಅಂತ? ಇನ್ನು 8 ಕ್ಷಣ ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ. ಬಹಿರ್ಯಾತೆ ನಿಶ್ವಾಸೇನ ವಿಶ್ವಾಸ ಅಂತ ಒಂದು ಸಂಸ್ಕೃತದ ಮಾತಿದೆ. ಹೊರಗೋದ ಉಸಿರು ವಾಪಸ್ ಬರುತ್ತೆ ಅನ್ನೋ ವಿಶ್ವಾಸ ಇಲ್ಲ, ನಿಶ್ವಾಸ ಹೋಗಿದ್ದು ವಾಪಸ್ ಬರುತ್ತೆ ಅನ್ನೋ ವಿಶ್ವಾಸವಿಲ್ಲ. ಪ್ರೋಗ್ರಾಮಿಂಗ್ಗಳ ಮೇಲೆ ಪ್ರೋಗ್ರಾಮ್ ಮಾಡ್ತೀವಲ್ಲ, ಇದು ನಂಬಿಕೆಯ ಮೇಲೆ ನಡೀತಕ್ಕಂಥದ್ದು. ಹಾಗಾಗಿ ವಿವೇಕ ಬೇಕು. ನೋಡಿ, ಎಷ್ಟು ಸೊಗಸಾಗಿ ಕರ್ನಾಟಕ ಪಂಚತಂತ್ರಂ ಅಂತ ದುರ್ಗಸಿಂಹನ ಪಂಚತಂತ್ರದಲ್ಲಿ ಬರುವ ಮಾತಿದು. ಅಲ್ಲಿ ಸಂಸ್ಕೃತ ಶ್ಲೋಕಗಳು ಬರ್ತವೆ. ನಮ್ಮ ಪ್ರಾಚೀನ ಕನ್ನಡ ಕವಿಗಳು, ಉಭಯ ಕವಿಗಳು, ಸಂಸ್ಕೃತ ಕನ್ನಡ ಕೋವಿದರಾಗಿದ್ದರು. ಕೆಲವರು ಚತುರ್ಭಾಷಾ ಕವಿಗಳು, ಸಂಸ್ಕೃತ ಪ್ರಾಕೃತ ಅಪಭ್ರಂಶ ಕನ್ನಡ ಚೆನ್ನಾಗಿ ಬಲ್ಲಂಥವರಾಗಿದ್ದರು. ನಾಚನ ಸೋಮನ ಅಂಥವರು ಅಷ್ಟಭಾಷಾ ವಿಶಾರದರಾದ ಕವಿಗಳಾಗಿದ್ದರು. ಇದೇ ಕೋಲಾರದವನು ತೆಲುಗಿನಲ್ಲಿ ಮಹಾಕವಿ ಆದ. ಅವನಿಗೆ ಯಾಕೋ ಮೂಡ್ ಬರಲಿಲ್ಲ ಕನ್ನಡದಲ್ಲಿ, ಬರೆದಿದ್ದರೆ ಅವನು ಕನ್ನಡದಲ್ಲಿ ಮಹಾಕವಿ ಆಗ್ತಾ ಇದ್ದ. ಇರಲಿ, ಇಲ್ಲಿ ಆ ದುರ್ಗಸಿಂಹನ ಕರ್ನಾಟಕ ಪಂಚತಂತ್ರದಲ್ಲಿ ಬರುವಂಥ ಮಾತು ನೋಡಿ. ಮನೆಯಲ್ಲಿ ಹುಟ್ಟಿದ್ದೆಲ್ಲ ಮದ್ದಾಗೋದಿಲ್ಲ, ನಮ್ಮವರೆಲ್ಲ ಸರಿ ಅಂತ ಏನೂ ಅಲ್ಲ ಅಂತ. ಮನೆ ಮದ್ದು ಅಂತಂತೀವಿ, ಮನೆ ಮದ್ದು ಮುದ್ದಾಗಬಾರ್ದು, ಕೆಲವೊಮ್ಮೆ ಅದು ಪೆದ್ದು ಆಗುತ್ತದೆ ಅಂತ. ಮೂಷಕ ಗೃಹಜಾತಾಸ್ತು ಹಂತವ್ಯ ಅಪಕಾರಿಣ ಉಪಪ್ರದಾನೈರ್ಮಾರ್ಜಾಲೋ ಹಿತಕೃದ್ ರಕ್ಷ್ಯತೆ ಬುಧೈ. ಮನೆಯಲ್ಲಿ ಹುಟ್ಟಿದವು ಅಂತ ಇಲಿಗಳೇನು ಒಳ್ಳೇದು ಮಾಡೋದಿಲ್ಲ, ಬೇರೆಯವ್ರ ಮನೆಯಿಂದ ತಂದಿದ್ದು ಅಂತ ಬೆಕ್ಕೇನು ಅಪಕಾರ ಮಾಡೋದಿಲ್ಲ. ಮನೆಯಲ್ಲಿ ಹುಟ್ಟಿದ ಇಲಿಗಳನ್ನು ನಿಯಂತ್ರಿಸೋಕ್ಕೆ ಬೇರೆಯವ್ರ ಮನೆಯಿಂದ ಬೆಕ್ಕನ್ನು ಮರಿನ ತಂದು ಸಾಕಬೇಕಾಗುತ್ತದೆ ನಾವು ಅಂತ ಅನ್ನುವಂಥದ್ದು. ಇನ್ನೊಂದು ಸುಭಾಷಿತ ನಾನು ಅಳವಡಿಸ್ಕೊಳ್ಳೋಕ್ಕಾಗಿಲ್ಲ, ಆದರೆ ನಾನೇ ಬರೆದುಬಿಟ್ಟಿದ್ದೀನಿ, ದಯಮಾಡಿ ಕ್ಷಮಿಸಬೇಕು. ಪರೋಪದೇಶ ಅಲ್ಲ ಇದು, ಆತ್ಮನಿಬೋಧನೆಗೆ ನನಗೇ ನಾನು ಮಾಡಿಕೊಂಡು ಉಪದೇಶ ಅಂತ ಅಂದುಕೊಳ್ಬೇಕು. ಸುಭಾಷಿತ ಚೆನ್ನಾಗಿದೆ, ಕೇಳಿ ಅಷ್ಟೇ, ಇನ್ನೇನು ನಾನು ಹೆಚ್ಚು ಹೇಳಲಾರೆ. ಚಪಲಾ ರಸನಾ ನಿತ್ಯಂ ಆರ್ದ್ರಸ್ಥಲ ನಿವಾಸಿನಿ ಸ್ಖಲತ್ಯೇವ ಸುಖಂ ತಸ್ಮಾತ್ ತಾಂದೀದಾಮ್ನ ನಿಬಂಧಯೇತ್. ಈ ನಾಲಿಗೆ ನಿಂತಲ್ಲಿ ನಿಲ್ಲೋಲ್ಲ, ಜೊತೆಗೆ ಒದ್ದೆಯಾದ ಜಾಗ ಬಾಯಿ. ಬಾಯಿ ಸದಾ ಒದ್ದೆ ಆಗಿರುತ್ತೆ ಎಂಜಲ್ನಿಂದ. ಈ ಒದ್ದೆಯಾದ ಜಾಗದಲ್ಲಿರೋದ್ರಿಂದ ನಾಲಿಗೆ ಮತ್ತೆ ಮತ್ತೆ ಜಾರ್ತಾ ಇರುತ್ತೆ. ಹಾಗಾಗಿ ವಿವೇಕ ಅನ್ನುವ ಹಗ್ಗ ಹಾಕಿ ಅದನ್ನು ಕಟ್ಟಿ ಕಟ್ಟಿ ನಿಲ್ಲಿಸ್ಕೊಳ್ಬೇಕು ಅಂತ. ನನಗೆ ಹಾಗೇ ಇಲ್ಲ. ಮೊದಲಿಗೆ ನಾನು ಪ್ರಕೃತಿ ಮುಖರ, ಮಾತು ಜಾಸ್ತಿ, ನಮ್ಮಮ್ಮನ ಕೊಡುಗೆ ಅದು. ಆದರೆ ನಮ್ಮಮ್ಮ ಹಿತವಾದದ್ದನ್ನೇ ಮಾತಾಡ್ತಾ ಇದ್ರು, ಆ ಸದ್ಗುಣ ಬರಲಿಲ್ಲ. ಅಹಿತವಾದದ್ದನ್ನೇ ಹೇಳ್ತಾ ಇದ್ದವರು ನಮ್ಮ ತಂದೆ, ಕಟುವಾದದ್ದನ್ನು ಹೇಳ್ತಾ ಇದ್ದವರು ನಮ್ಮಪ್ಪ. ಅರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ನಮ್ಮಪ್ಪನ ಕೆಟ್ಟ ಗುಣ
ನಮ್ಮಮ್ಮನ ಕೆಟ್ಟ ಗುಣ ಎರಡೂ ಬಂದುಬಿಡ್ತು. ಬಹುಭಾಷಣ ನಮ್ಮಮ್ಮನ ಕೆಟ್ಟ ಗುಣ, ಕಠೋರ ಭಾಷಣ ನಮ್ಮಪ್ಪನ ಕೆಟ್ಟ ಗುಣ, ಎರಡೂ ಸೇರ್ಕೊಂಡು ಪ್ಲೇಗು ಕಾಲರ ಆಗಿಬಿಡ್ತು ನನ್ನ ಕಥೆ. ಏನು ಮಾಡುವಂಥದ್ದು? ಜೊತೆಗೆ ನಾನು ಎಲ್ಲೋ ಒಂದು ಕಡೆ ರಾಮಕೃಷ್ಣ ಅಂತ ಮೂಲೆಯಲ್ಲಿ ಕೂತಿರೋದಾಗಿದ್ದರೆ ಪರವಾಗಿಲ್ಲ, ತಿಂಗಳಲ್ಲಿ 20 ದಿವಸ ವೇದಿಕೆ ಮೇಲೆ ಕೂತಿರಬೇಕು. ಮತ್ತು ನಾನು ತಯಾರು ಮಾಡಿಕೊಂಡು ಭಾಷಣವನ್ನು ಓದುವಂಥ ವೆಂಕಟಾಚಲ ಶಾಸ್ತ್ರಿಗಳ ಜಾತಿಯಾಗಿದ್ದರೆ ಪರವಾಗಿಲ್ಲ. ವೆಂಕಟಾಚಲ ಶಾಸ್ತ್ರಿಗಳು ವಂದನಾರ್ಪಣೆಯನ್ನು ಬರ್ಕೊಂಡೇ ಬಂದು ಓದ್ತಾರೆ ಬೇಕಾದರೆ ಪಾಪ. ನಾನು ಆ ಥರದವನಲ್ಲ, ಇಂಥ ಲೇಖನಗಳನ್ನು ಡಿಕ್ಟೇಷನ್ ಕೊಡ್ತೀನಿ ಎನ್ನುವಂಥ ಜಾತಿ. ಹೀಗಾಗಿ ಅಂಕೆ ಶಂಕೆ ಇಲ್ಲದೆ ನಾಲಿಗೆಯನ್ನು ಹರಿಬಿಡುವಂಥ ಭಾಷಣಕಾರ ಆಗಿಬಿಟ್ಟೆ. ಹೀಗಾಗಿ ಯಾರ ಬಗ್ಗೆ ಏನೇನೂ ಕಾಮೆಂಟ್ ಮಾಡ್ತಾ ಇರ್ತೀನಿ. ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ 106 ಗಂಟೆಗಳ CD ಆಗಿದೆ. ಯಾರ್ಯಾರು ಎಲ್ಲೆಲ್ಲಿ ಕೇಳಿ ಎಷ್ಟೆಷ್ಟು ಬೈಕೋತಾರೋ, ಏನೇನು ಸುಪಾರಿಗಳನ್ನು ನನ್ನ ಮೇಲೆ ಕೊಟ್ಟಿರ್ತಾರೋ ನನಗೆ ಗೊತ್ತಿಲ್ಲ. ಸಾವಿಗೇನೋ ಭಯ ಇಲ್ಲ, ಅರೆ ನೊಂದುಕೊಂಡ್ರೆ ಯಾರಾದರೂ ಬೇಜಾರಾಗುತ್ತೆ. ಮತ್ತು ನನಗೇ ಗೊತ್ತಿಲ್ಲದೆ ನಾನು ತಪ್ಪಾಡಿರ್ಬೋದು, ಸುಳ್ಳು ಅಂತ ಉದ್ದೇಶಪೂರ್ವಕವಾಗಿ ಆಡಿರೋಲ್ಲ, ಅರೆ ತಪ್ಪಾಡಿರ್ಬೋದು, ಮಿಸ್ಕೋಟೇಷನ್ಸ್ ಆಗಿರ್ಬೋದು, ಮಿಸ್ಸ್ಪೆಲ್ಡ್ ಥಿಂಗ್ಸ್ ಆಗಿರ್ಬೋದು. ಕೆಲವೊಂದನ್ನು ಒಂದಿಷ್ಟು ಸೌಜನ್ಯದಿಂದ, ಒಂದಿಷ್ಟು ನಮ್ರತೆಯಿಂದ, ಒಂದಿಷ್ಟು ಹದದಿಂದ, ಒಂದಿಷ್ಟು ಮಾರ್ಧವದಿಂದ ಹೇಳೋಕ್ಕಾಗಿಲ್ಲದೆ ಇರ್ಬೋದು. ಅಂತರಂಗದ ಕಕ್ಕಲಾತಿ ಸಂಕಟದಿಂದ ಕಠೋರವಾಗಿ ಹೇಳಿರ್ತೀನಿ ಎಷ್ಟೋ ಬಾರಿ. ಅದೆಲ್ಲ ಕೇಳಿದವ್ರಿಗೆ ಎಷ್ಟು ಬೇಸರವಾಗುತ್ತೋ. ನನ್ನ ಬಗ್ಗೆ ಎಂಥ ಕೆಟ್ಟ ಒಪಿನಿಯನ್ ಬರುತ್ತೋ ಅದು ಇದ್ದೇ ಇದೆ, ಏನು ಮಾಡೋಕ್ಕಾಗೋದಿಲ್ಲ. ಸಾರ್ವಜನಿಕ ವ್ಯಕ್ತಿತ್ವ ಅಂತಂದರೆ ಸಾರ್ವಜನಿಕ ವಸ್ತ್ರಾಪಹರಣ ಅಂತಲೇ ಅರ್ಥ, ಇನ್ನೇನೂ ಅಲ್ಲ. ಆದರೆ ಸ್ವಂತಕ್ಕೆ ದುರ್ದರ್ಶ ಮಂಕುತಿಮ್ಮ ಅಂತ ಅನ್ನಿಸ್ಬಿಡ್ತದಲ್ಲ. ಈ ಸಂದರ್ಭದಲ್ಲಿ ನೋಡಿದಾಗ ಭಗವಂತ ನನ್ನನ್ನು ಯಾತಕ್ಕೆ ಇಷ್ಟು ಮಾತಾಡುವಂತೆ ಮಾಡದೆ ಅಂತ ತುಂಬ ಅಂದುಕೊಳ್ತೀನಿ. ಏನು ಮಾಡೋದು, ಆ ಸರಸ್ವತಿ ಕರುಣೆ ಬಂದಿಲ್ಲ ನನ್ನ ಮೇಲೆ, ಸ್ವಲ್ಪ ನಾಲಿಗೆಯ ಮೇಲೆ ನಿಗ್ರಹ ಕೊಡಮ್ಮ ಅಂತ ಅವಳನ್ನು ಅನುಗ್ರಹಿಸುವಂತ ಬೇಡಿಕೊಳ್ಬೇಕು. ಹೀಗಾಗಿ ಇದು ಸ್ವಬೋಧ ಶುದ್ಧಿಗಾಗಿ ಬಂದಂಥ ಸುಭಾಷಿತ. ಮತ್ತು ಇನ್ನೊಂದು ಬಹಳ ಸೊಗಸಾಗಿರುವಂಥ ಒಂದು ಸುಭಾಷಿತ ವಾಸವದತ್ತ ಅಂತ ಸುಬಂಧು ಬರೆದ ಗದ್ಯ ಕಾವ್ಯದ ಆರಂಭದಲ್ಲಿ ಬರುವ ಪ್ರಾಸ್ತಾವಿಕ ಪದ್ಯಗಳಲ್ಲಿ ಒಂದು. ಗುಣಿನಾಮಪಿ ನಿಜರೂಪ ಪ್ರತಿಪತ್ತಿ ಪರತಯೇವ ಸಂಭವತಿ ಸ್ವಮಹಿಮ ದರ್ಶನ ಮಕ್ಷ್ಣೋ ಮುಕುರತಲೆ ಜಾಯತೆ ಯಸ್ಮಾತ್. ಎಂಥ ಗುಣವಂತರಿಗೂ ತಮ್ಮ ಗುಣ ಬೇರೆಯವರ ಮೂಲಕವೇ ಗೊತ್ತಾಗಬೇಕು, ತಮ್ಮಿಂದ ತಮಗೇ ಗೊತ್ತಾಗುವಂಥದ್ದಲ್ಲ. ತನ್ನ ರೂಪವನ್ನು ಕಣ್ಣು, ಎಲ್ಲವನ್ನೂ ನೋಡುವ ಕಣ್ಣು ತನ್ನ ರೂಪವನ್ನು ಕನ್ನಡಿಯಿಂದ ನೋಡ್ಕೊಳ್ಬೇಕು, ತಾನೇ ನೋಡ್ಕೊಳ್ಳೋಕ್ಕಾಗೋಲ್ಲ ಅಂತ. ನಮ್ಮ ಯೋಗ್ಯತೆ ಎಷ್ಟೋ ಬಾರಿ ನಮಗೆ ಗೊತ್ತಾಗೋಲ್ಲ, ಯಾರಾದರೂ ಹೇಳಬೇಕು. ಅಂತಹ ಹನುಮಂತನಿಗೆ ಜಾಂಬವಾದಿಗಳು ಬಂದು, ಅಯ್ಯ ನೀನು ಅಶಕ್ತ ಅಲ್ಲ, ಶತಯೋಜನ ವಿಸ್ತಾರವಾದ ಪಾರಾವಾರವನ್ನು ದಾಟುವುದಕ್ಕೆ ಪ್ರಗಲ್ಭತೆ ನಿನಗೆ ಉಂಟು ಅಂತ ಹೇಳಬೇಕಾಗಿ ಬಂತು. ಆ ರೀತಿಯಾಗಿ ನಮ್ಮ ಯೋಗ್ಯತೆ ನಮಗೆ ತಿಳಿದೇ ಇದ್ದಾಗ ಯಾರೋ ಕೆಲವರು ತಿಳಿಸಬೇಕಾಗಿ ಬರುತ್ತದೆ ಅನ್ನೋದನ್ನು ಅದೆಷ್ಟು ಚೆನ್ನಾಗಿ ಆ ಸಕಲವನ್ನೂ ಕಾಣುವ ಕಣ್ಣಿಗೆ ಒಂದು ಕನ್ನಡಿ ಬೇಕು ಅನ್ನುವ ದೃಷ್ಟಾಂತದಿಂದ ಸುಬಂಧು ಹೇಳ್ತಾ ಇದ್ದಾನೆ. ಮತ್ತು ಸುಭಾಷಿತ ರತ್ನಭಾಂಡಾಗಾರದ ಒಂದು ಪದ್ಯ, ಅದರ ತಾತ್ಪರ್ಯವನ್ನು ನಾನು ಈಗಲೇ ಹೇಳಿದೆ ಒಂದು ಸ್ವಲ್ಪ ಹೊತ್ತಿಗೆ ಮುನ್ನ. ಆ ಶ್ಲೋಕ ನನಗೆ ನೆನಪಾಗಲಿಲ್ಲ. ಆ ಶ್ಲೋಕ ಇಲ್ಲಿದೆ ನೋಡಿ. ಮಲಯಾಚಲ ಸಂಸರ್ಗಾತ್ ನವೇಣುಶ್ಚಂದನಾಯತೆ ಅಂತಸ್ಸಾರ ವಿಹೀನಾನಾಂ ರಸಕ್ಕೇನೋಪಜಾಯತೆ. ಮಲಯಾಚಲ ಸಂಸರ್ಗಾತ್, ಮಲಯ ಪರ್ವತದ ಮೇಲೆ ಹುಟ್ಟಿದ ಮಾತ್ರಕ್ಕೆ ನವೇಣುಶ್ಚಂದನಾಯತೆ, ಕೊಳಲು ಏನೂ ಶ್ರೀಗಂಧದ ಮರ ಆಗೋಲ್ಲ. ಅಂತಸ್ಸಾರ ವಿಹೀನಾನಾಂ, ಟೊಳ್ಳಾಗಿರುವವರಿಗೆ, ಯಾರು ರಸಮಾಧಾತುಂ ಕಕ್ಷಮಃ ರಸಕ್ಕೇನೋಪಜಾಯತೆ, ರಸ ತಂದು ಕೊಡೋಕ್ಕೆ ಯಾರಿಗಾಗುತ್ತೆ ಅಂತ. ನಮ್ಮಲ್ಲಿ ಯೋಗ್ಯತೆ ಇಲ್ಲದೆ ಇದ್ದರೆ ಯಾರೂ ಯೋಗ್ಯತೆ ತಂದು ಕೊಡೋಕ್ಕಾಗೋದಿಲ್ಲ. ನಾನು ಒಳ್ಳೆ ವೀಣೆನೇ ಇರ್ಬೋದು, ಆದರೆ ಒಳ್ಳೆ ವೈಣಿಕನ ಕೈಗೆ ಸೇರದೇ ಇದ್ದರೆ ನನ್ನಿಂದ ಯಾವ ಮಧುರ ಸ್ವರ ಬರುತ್ತದೆ? ಒಳ್ಳೆಯವರ ಕೈಗೆ ಸೇರಬೇಕು. ನಾನು ಅತ್ಯುತ್ತಮವಾದ ಶಿಲೆನೇ, ಶಾಲಗ್ರಾಮ ಶಿಲೆನೇ ಇರಬಹುದು, ಆದರೆ ಶಿಲ್ಪಿ ಕೈಗೆ ಸೇರದೇ ಇದ್ದರೆ ನಾನು ಹೇಗೆ ಒಳ್ಳೆಯ ವಿಗ್ರಹ ಆಗುವಂಥದ್ದು? ಹಾಗಾಗಿ ಒಳ್ಳೆಯವ್ರ ಕೈ ಸೇರಬೇಕು, ಅದು ಒಂದು ಪಕ್ಷ. ಅದೇ ರೀತಿ ನನ್ನಲ್ಲಿ ಸತ್ವ ಇಲ್ಲದೆ ಇದ್ದರೆ ಏನು ಮಾಡೋದಕ್ಕೆ ಸಾಧ್ಯ? ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ತೆಂಗಿನ ನಾರನ್ನು ಪೊರಕೆ ಕಡ್ಡಿ ಕಟ್ಟಿಬಿಟ್ಟು ಇದರೊಳಗೆ ನುಡಿಸು ಅಂತಂದರೆ ಯಾವ ಸರಸ್ವತಿ ಬಂದು ಏನು ತಾನೇ ಮಾಡೋದಕ್ಕೆ ಸಾಧ್ಯವಾಗುತ್ತೆ? ಏನೂ ಮಾಡೋಕ್ಕಾಗೋದಿಲ್ಲ. ಆ ಕಾರಣದಿಂದ ನಮ್ಮಲ್ಲಿ ಒಂದು ಮಟ್ಟದ ಸತ್ವ ಇರಬೇಕು. ಸತ್ವ ಇಲ್ಲದೆ ಇದ್ದವರಿಗೆ ಏನೇನೂ ಮಾಡೋಕ್ಕಾಗೋಲ್ಲ. ಅದು ಬೇಸ್ ಮೆಟೀರಿಯಲ್ಲೇ ಸರಿಯಾಗಿಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗೋಲ್ಲ. ಅಮ್ಮ ಸದಾ ಹೇಳೋರು, ಸರಿಯಾಗಿ ಒಂದು ಸಾರಿಲ್ಲದೆ ಇದ್ದರೆ ಅದರ ಕೊರತೆ ಮುಚ್ಚೋದಕ್ಕೆ ಏನೆಲ್ಲ ಮಾಡಿ ಸಾಯಬೇಕು ಈ ಅಡುಗೆ ಪ್ರಪಂಚದಲ್ಲಿ ಅಂತ. ನೋಡಿ, ಫಸ್ಟ್ ಕ್ಲಾಸ್ ಒಂದು ಸಾರಿದ್ರೆ ಒಳ್ಳೆ ಸೊಗಸಾದ ಸಾರಿತ್ತು, ಒಳ್ಳೆ ತುಪ್ಪ ಹಾಕ್ಕೊಂಡು ತಿಂದ್ವಿ ಅಂತಂತೀವಿ. ಸಾರು ಇಲ್ಲ ಅಂತಂದರೆ, ಸಾರು ಕಡಿಮೆ ಆಗಿತ್ತು ಅಂತಂದರೆ ಅದು ಏನೋ ಮೈಗಳತನ ಬಂದುಬಿಡುತ್ತೆ. ಮತ್ತೆ ಬೇಳೆನ ಬೇಯೋಕ್ಕಿಟ್ಟು ಮಾಡೋರು ಯಾರು ಅಂತ ಅನಿಸ್ಬಿಡುತ್ತೆ. ಬೇಳೆ ಬೆಂದಿದ್ದರೆ ಪರವಾಗಿಲ್ಲ, ತತ್ಕ್ಷಣದಲ್ಲಿ ಮಾಡಿಬಿಡ್ಬೋದು. ಅದಿಲ್ಲದೆ ಇದ್ದರೆ ಒಂದು ಗೊಡ್ಡುಳಿ ಮಾಡು, ಒಂದು ಗೊಜ್ಜು ಮಾಡು, ಒಂದು ಉಪ್ಪಿನಕಾಯಿ ತಂದಿಡು,
ಇಂಥದ್ದು ಒಂದು ಹಸಿ ಮಜ್ಜಿಗೆ ಹುಳಿ ಮಾಡು ಯಾವುದು ಮಾಡಿದ್ರೂ ನಡೆಯುವಂಥದ್ದಲ್ಲ. ಈ ಸಮಸ್ಯೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಆಮೇಲೆ ಸುಮ್ಮನೆ ಎಲ್ಲೋ ದೊಡ್ಡ ಜಾಗದಲ್ಲಿ ಇದ್ದುಬಿಟ್ರೆ ಆಗತ್ತೆ ಅಂತ ಅನ್ನುವುದು ಅಲ್ಲ ಅಂತ ಅನ್ನೋದಕ್ಕೆ ಮತ್ತೊಂದು ಸುಭಾಷಿತ. ಕಾಶೀವಾಸಸ್ಯ ಮಾತ್ರೇಣ ನ ಮೂರ್ಖ ಪಂಡಿತಾಯತೆ ಅಪಿ ಗಂಗಾ ಜಲಸ್ನಾನ ತಸ್ಯ ಕೇಶ ಕುಶಾಯತೆ ಅಂತ. ಕಾಶಿಯಲ್ಲಿದ್ದ ಮಾತ್ರದಿಂದಲೇ ಮೂರ್ಖ ಪಂಡಿತ ಆಗೋಲ್ಲ. ಕಾಶಿ ಅಂದರೆ ವಿದ್ವಾಂಸರ ಊರು ಅಂತ, ಕಾಶಿ ಪಂಡಿತ ಅಂತ ಎಲ್ರಿಗೂ ಗೌರವ ಸಿಗ್ತಾ ಇತ್ತು. ಹಾಗಲ್ಲ, ಗಂಗಾ ಸ್ನಾನ ಮಾಡಿಬಿಟ್ರೆ ತಲೆ ದರ್ಭೆ ಆಗಿಬಿಡುತ್ತೆ, ತಲೆ ಕೂದಲೆಲ್ಲ ಆಗುವಂಥದ್ದಲ್ಲ ಅಂತ. ಇದಕ್ಕೆ ಪಾಠಾಂತರ ಇನ್ನೂ ಕಠೋರವಾಗಿದೆ, ಇನ್ನೂ ಮಾರ್ಮಿಕವಾಗಿದೆ, ಹೇಳಬೇಕಾಗಿಲ್ಲ ಅಷ್ಟೇ, ವಿವೇಕಿಗಳು ಊಹಿಸಿಕೊಂಡಾರು. ಆಮೇಲೆ ದೊಡ್ಡವರನ್ನು ಆಶ್ರಯಿಸಬೇಕು, ಅಲ್ಪರನ್ನು ಆಶ್ರಯಿಸಿ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನು ಸಮಯೋಚಿತ ಪದ್ಯಮಾಲಿಕ ತುಂಬ ಚೆನ್ನಾಗಿ ಹೇಳುತ್ತೆ. ನನಗೆ ಬಹಳ ಇಷ್ಟವಾದ ಸುಭಾಷಿತಗಳಲ್ಲೂ ಇದು ಒಂದು. ಏಕೆಂದರೆ ಮಹತ್ತನ್ನು ನಂಬಿಕೊಳ್ಳಬೇಕು. ದೊಡ್ಡದನ್ನು ನೆಚ್ಚಿಕೊಂಡ್ರೆ ನಾವು ಔಟ್ಡೇಟೆಡ್ ಆಗೋದಿಲ್ಲ ಕೂಡ. ಈಗ ಏನಿಲ್ಲ, ಶಾಸ್ತ್ರೀಯ ಸಂಗೀತವನ್ನು ಕಲಿತರೆ ನಾವು ಯಾವ ರಾಗದಲ್ಲಿಯೂ ಕೂಡ ತಲ್ಲೀನರಾಗಬಹುದು. ನೂರಾರು ಸಾವಿರಾರು ಹಾಡುಗಳು ಒಂದೇ ರಾಗದ ಮೇಲೆ ಬೇಸಾಗಿರ್ತವೆ. ಆ ರಾಗ ನಮಗೊಂದು ವಶವಾಗಿಬಿಟ್ರೆ, ಕಾಳಿದಾಸ 1600 ವರ್ಷಗಳಿಂದ ಜಪ್ಪಯ್ಯ ಅನ್ನೋದೇ ನಿಂತಿದ್ದಾನೆ. ಅವನನ್ನು ಹಿಡ್ಕೊಂಡ್ರೆ ನಾನು ಬದುಕಿರೋವರೆಗೂ ಔಟ್ಡೇಟೆಡ್ ಆಗದೆ ಇರ್ತೀನಿ. ಅದಲ್ಲದೆ ಇನ್ಯಾರು ಈಗ ಆಗ ಬಂದಿರತಕ್ಕಂಥ ಅವ್ರನ್ನ ಇಟ್ಕೊಂಡು ಹೋಗ್ಬಿಟ್ರೆ ಗತಿ ಏನು, ಅವ್ರನ್ನ ನೆಚ್ಕೊಂಡು ಠೇವಣಿ ಕಳ್ಕೊಂಡು ಬಿಡೋದಾಗ್ಬಿಡುತ್ತೆ. ಅದು ಏನು, ತೀರಾ 0 ಓಟ್ಗಳು ಬಂದು ಠೇವಣಿ ಕಳ್ಕೊಳ್ಳುವಂಥದ್ದು. ಹಾಗಾಗಿ ಗಟ್ಟಿಯಾದವ್ರನ್ನ ನೆಚ್ಕೊಳ್ಬೇಕು. ಇದು ಬಹಳ ಮುಖ್ಯವಾದದ್ದು. ಲಾಸ್ಟಿಂಗ್ ಥಿಂಗ್ಸ್ ಅವನ್ನು ನಾವು ಹಿಡ್ಕೊಳ್ಬೇಕು. ಅದಕ್ಕೆ ನಾನು ಊಟ ತಿಂಡಿನಲ್ಲೂ ಅಷ್ಟೇ, ಇವತ್ತಿರೋ ಗೋಬಿ ಮಂಚೂರಿ ನಾಳೆ ಇರುತ್ತೋ ಇಲ್ವೋ ಹೇಳೋಕ್ಕಾಗೋದಿಲ್ಲ. ಇವತ್ತಿರ್ತಕ್ಕಂಥ ಯಾವುದೋ ಪಾಸ್ತಾನ ಮ್ಯಾಕ್ರೋನಿನೋ ಅದು ನಾಳೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಅದೇ ನಮ್ಮ ಪೊಂಗಲ್ ನೋಡಿ, ಕನಿಷ್ಠ ಅಂದರೆ ರಾಮಾನುಜಾಚಾರ್ಯರು ಗೋದಾದೇವಿ ಆಂಡಾಳ್ ತಾನು ಪರಮಾತ್ಮನ ಕೈ ಹಿಡಿದ್ರೆ ವಟಪತ್ರಶಾಹಿ ವಿಲ್ಲಿಪುತ್ತೂರಿನ ದೇವರಿಗೆ 100 ಭಾಂಡಗಳಲ್ಲಿ ಪೊಂಗಲ್ ನೈವೇದ್ಯ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ಲು. ಕನಿಷ್ಠ 1000 ವರ್ಷಗಳಿಂದ ಪೊಂಗಲ್ ಗಟ್ಟಿಯಾಗಿ ನಿಂತಿದೆ. ಹಾಗಾಗಿ ಪೊಂಗಲ್ ಇದ್ದರೆ ಸಾಕು, ನಾಳೆ ಬೆಳಗ್ಗೆ ನಾನು ಅದೇ ಮನೇಲಿ ತಿಂಡಿ ಮಾಡೋದು. ಹಾಗೆ ಕನಿಷ್ಠ ಅಂದರೆ 500 ವರ್ಷಗಳಿಂದ ನಮ್ಮ ವಾದಿರಾಜರು ಮಾಡಿರುವ ಹಯಗ್ರೀವ ಇದೆ. ಗಟ್ಟಿಯಾಗಿ ನಂಬಿಕೊಂಡಿರೋಣ, ತೊಂದರೆ ಇಲ್ಲ. ನಿನ್ನೆ ಮೊನ್ನೆ ಬಂದವು, ನಾಳೆ ಆಚೆ ನಾಡದ್ದೇ ಹೊರಟೋಗ್ಬಿಡ್ಬೋದು. ಹಾಗಾಗಿ ತಸ್ಮಾತ್ ಜಾಗ್ರತ ಅಂತ ಅದಕ್ಕೆ ಹೇಳುತ್ತೆ ನೋಡಿ. ನೀಚಾಶ್ರಯೋ ನ ಕರ್ತವ್ಯೋ ಮಹದಾಶ್ರಯ ಈಶಾಶ್ರಯೇಣ ನಾಗಸ್ತು ಗರುಡೇನ ನ ಹನ್ಯತೆ. ದೊಡ್ಡವರ ಅಧೀನದಲ್ಲಿ ನಾವಿರಬೇಕು. ಕ್ಷುದ್ರರ ಕೈಗೆ ಬಂದುಬಿಟ್ರೆ ಕಷ್ಟ ಆಗುತ್ತೆ ನೋಡಿ. ಕ್ಷುದ್ರರ ಕೈಗೆ ಬಂದುಬಿಟ್ರೆ ಏನಾಗ್ಬಿಡುತ್ತೆ ಅಂತಂದರೆ, ಪಾಪ ತಕ್ಷಕ ಸರ್ಪಯಾಗದ ಕಾಲದಲ್ಲಿ ಹೋಗಿ ಆ ಜನಮೇಜಯ ಎಲ್ಲಿ ತನ್ನನ್ನು ಬೆಂಕಿಗೆ ಬೀಳಿಸ್ಬಿಡ್ತಾನೋ ಅಂತ ಇಂದ್ರನ ಹೋಗಿ ಕೇಳ್ದ. ಇಂದ್ರ ನನ್ನ ಸಿಂಹಾಸನಕ್ಕೆ ನೀನು ಸುತ್ತಕೊಂಡಿರು ಅಂತಂದ. ಎಷ್ಟು ಕರೆದರೂ ತಕ್ಷಕಾಯ ಸ್ವಾಹ ಅಂತಂದರೆ ಬರಲೇ ಇಲ್ಲ ತಕ್ಷಕ. ಕಡೆಗೆ ಏನು ಅಂತ ನೋಡಿದ್ರೆ ದೈವಜ್ಞರು ಹೇಳಿದ್ರು, ದಕ್ಷಿಣಾಗ್ನಿ ಹತ್ತಿರ ಕೂತಿರ್ತಾನೆ ಬ್ರಹ್ಮ. ಅವನು ಹೋಮವನ್ನು ಮಾಡಿದ ಅಥರ್ವಣ ಹೋಮದಿಂದ ಗೊತ್ತಾಯಿತು ಅವನಿಗೆ ದಿವ್ಯ ದೃಷ್ಟಿಯಿಂದ ಇಂದ್ರನ ಒಂದು ಮಂಚಕ್ಕೆ ಸುತ್ತಕೊಂಡಿದ್ದಾನೆ ಅಂತ. ಸೇಂದ್ರಾಯ ತಕ್ಷಕಾಯ ಸ್ವಾಹ, ಇಂದ್ರನ ಸಮೇತ ತಕ್ಷಕ ಬಂದು ಬೀಳಲಿ ಅಂತ. ಆಗ ಇಂದ್ರ ಅಯ್ಯೋ ನನ್ನ ಗತಿ ಏನು, ತಕ್ಷಕ ಹಾಳಾಗಲಿ ಅಂತ ಅವನು ಕೊಡಕೊಂಡು ಓಡೋದ ಅಂತ. ಹಾಗಾಗಿ ಅದೇ ಶಿವನ ಹತ್ರ ಹೋಗಿದ್ರೆ ಆಗ್ತಾ ಇತ್ತಾ, ವಿಷ್ಣುವಿನ ಹತ್ರ ಹೋಗಿದ್ರೆ ಆಗ್ತಾ ಇತ್ತಾ, ತಾಕತ್ತಿರೋರ ಹತ್ರಕ್ಕೆ ಹೋಗಬೇಕು. ಹಾಗಲ್ಲದೆ ಇದ್ದರೆ ಭಾಳ ಕಷ್ಟ. ಮಧ್ಯದಲ್ಲಿ ಕೈ ಎತ್ತು ಬಿಡ್ತಾರೆ, ನಡು ನೀರಲ್ಲಿ ಕೈ ಎತ್ತು ಬಿಟ್ಟರೆ ಯಾವ ಥರ ಕಷ್ಟ. ವಾಸುಕಿ ಹಾವು ಶಿವನ ಕೊರಳಲ್ಲಿರೋದ್ರಿಂದ ಗರುಡ ಬಂದರೆ ಏನಯ್ಯ ಚೆನ್ನಾಗಿದೆಯೇನು, ತೊಂದರೆ ಇಲ್ಲ ತಾನೇ, ಯಾರಿಂದಾನು ಅಂತ ಕ್ಷೇಮ ಕೇಳುತ್ತಂತೆ. ಅದಕ್ಕೆ ಯಾವ ಶಕ್ತಿ ಬಂತು? ಶಿವನ ಕೊರಳಲ್ಲಿರೋದ್ರಿಂದ, ಇನ್ಯಾವುದರಿಂದಲೂ ಅಲ್ಲ ಅಂತ. ಹೀಗಾಗಿ ದೊಡ್ಡವರ ಸಹವಾಸ ನಮಗಿರಬೇಕು, ಮಹದಾಶ್ರಯವನ್ನು ಮಾಡಬೇಕು ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳಿದೆ. ಒಂದು ದೊಡ್ಡ ಕಲೆ, ದೊಡ್ಡ ವಿಜ್ಞಾನ, ದೊಡ್ಡ ಶಾಸ್ತ್ರ, ದೊಡ್ಡ ತತ್ವ, ಭಗವಂತನೂ ಅಷ್ಟೇ. ನನ್ನ ಕಲ್ಪನೆಯಲ್ಲಂತೂ, ನನ್ನ ವ್ಯಾಸಂಗದಲ್ಲಿ ಭಗವಾನ್ ಶ್ರೀಕೃಷ್ಣನಿಗಿಂತ ಉತ್ಕೃಷ್ಟವಾದ ವ್ಯಕ್ತಿತ್ವವನ್ನು, ವೈವಿಧ್ಯವನ್ನು ನನಗೆ ಕಾಣೋಕ್ಕೆ ಆಗಲಿಲ್ಲ. ಜಗತ್ ಸಾಹಿತ್ಯದಲ್ಲಿ ಎಲ್ಲಿಯೂ ಕಾಣೋಕ್ಕಾಗಲಿಲ್ಲ. ನೀವು ದೇವರು ಅಂತ ಒಪ್ಕೊಳ್ಳಿ, ಬಿಡಿ, ಕವಿಕಲ್ಪನೆ ಅಂತನ್ನಿ, ಏನಾದರೂ ಅನ್ನಿ, ಅದಕ್ಕಿಂತ ಆಕರ್ಷಕವಾದ, ಅದಕ್ಕಿಂತ ಅಟ್ರಾಕ್ಟಿವ್, ಮಾರ್ವೆಲಸ್, ವಂಡರ್ಫುಲ್ ನನಗೆ ಕಾಣಿಸಲಿಲ್ಲ. ನಜಾನೆ ಅಂತ ಅನಿಸುತ್ತೆ ನನಗೆ. ಹಾಗಾಗಿ ಗಟ್ಟಿ ಹಿಡಿದು ಬಿಟ್ಟಿದ್ದೀನಿ ಕೃಷ್ಣ. ಅದು ನನಗೆ ಯಾವುದೇ ಹಂತದಲ್ಲೂ ಕೂಡ ಎಷ್ಟೇ ಬೇಸರವಾದಾಗಲೂ ಒಮ್ಮೆ ಜ್ಞಾಪಿಸ್ಕೊಂಡ್ರೆ ಒಂದು ಬಾಲಲೀಲೆಯನ್ನು ಅಥವಾ ಪ್ರೌಢಲೀಲೆಯನ್ನು, ಒಂದು ಗೀತಾ ಸೂಕ್ತಿಯನ್ನು, ಯಾವುದನ್ನು ನೆನೆದರೂ ಕೂಡ ಆಹಾ ಅಂತ ಅನಿಸುತ್ತದೆ. ಅದು ಒಂದು ಬಾಳಿಗೆ ಭರವಸೆ. ಈ ಬಾಳಿನ ನಂಬಿಕೆ ತುಂಬ ದೊಡ್ಡ ವಸ್ತು ಅಂತ ಅನಿಸುತ್ತದೆ.
ಅಲ್ಲಿಂದ ಮೊದಲುಗೊಂಡು ವ್ಯವಹಾರದಲ್ಲಿ ಕೂಡ ಅಷ್ಟೇ. ನಾವು ಯಾರೋ ಸರಿಯಾದವ್ರನ್ನೇ ನಚ್ಕೊಳ್ಬೇಕಪ್ಪ. ಬಾಜಿ ಕಟ್ಟೋದಿದ್ರು ಗೆಲ್ಲೋ ಕುದುರೆಗೆ ಬಾಜಿ ಕಟ್ಟಬೇಕು, ಸೋಲೋ ಕುದುರೆಗಲ್ಲ. ನೋಡ್ತಾ ನೋಡ್ತಾ ನರಪೇತಲ್ ನಾರಾಯಣ ಕುದುರೆ. ಒಂದು ಸುಭಾಷಿತ ಇದೆಯಲ್ಲ, ಸಂಧ್ಯಾವಂದನ ಮಂತ್ರೇಣ ತಾಡಿತೋಪಿ ಮುಹುರ್ಮುಹು ಮಕ್ಷಿಕಾ ಲಕ್ಷ ನಿಕ್ಷಿಪ್ತೋ ಭಟ್ಟತುರ್ನಗಚ್ಚತಿ ಅಂತ. ಸಂಧ್ಯಾವಂದನೆಯ ಮಂತ್ರಗಳನ್ನು 100 ಸರ್ತಿ ಹೇಳಿ ಕಾಲಿಂದ ಜಾಡಿಸಿ ಒದ್ದರೂ ಲಕ್ಷ ನೊಣಗಳು ಮುತ್ಕೊಂಡಿರ್ತಕ್ಕಂಥ ಈ ಬ್ರಾಹ್ಮಣನ ಕುದುರೆ ಒಂದು ಹೆಜ್ಜೆನೂ ಇಡ್ತಾ ಇಲ್ಲ ಅಂತ. ಸಾಬಿ ಹತ್ರ ಕುದುರೆ ಬೆಳೆಯುತ್ತೆ, ಬ್ರಾಹ್ಮಣನ ಹತ್ರ ಬೆಳೆಯುತ್ತ ಪಾಪ. ಬೀಚಿ ಹೇಳ್ತಾರಲ್ಲ, ಬ್ರಾಹ್ಮಣರು ಹಸುವಿನ ಬಾಲಕ್ಕೆ ಕುಂಕುಮ ಇಟ್ಟು ಸಗಣಿ ಕಾಯ್ತಾ ಇರ್ತಾರೆ, ಬಾಯಿಗೆ ಹುಲ್ಲಿಟ್ಟು ಕೆಚ್ಚಲತ್ರ ಹಾಲಕ್ಕೆ ಕಾಯೋದಿಲ್ಲ ಅಂತ. ಸಗಣಿ ಬೇಕು ಮಡಿಗೆ. ಡಿ ವಿ ಜಿ ಹೇಳ್ತಾ ಇದ್ರಲ್ಲ, ಮುಳುಬಾಗಿಲಿನಲ್ಲಿ ಮಾಧ್ವ ಪರಂಪರೆ ಜಾಸ್ತಿ ಇದ್ದದ್ದಲ್ವ, ಅವರು ಅಲ್ಲೇ ಬೆಳೆದಿದ್ದು ತುಂಬ ಚೆನ್ನಾಗಿ. ಅಲ್ಲಿ ವ್ಯಾಸಕೂಟ ದಾಸಕೂಟ ಅಂತ ಪ್ರಸಿದ್ಧವಾದ ಎರಡಲ್ಲದೆ ಸಗಣಿಕೂಟ ಅಂತ ಒಂದಿತ್ತಂತೆ. ಅವ್ರು ಎಲ್ಲದಕ್ಕೂ ಸಗಣಿ ಬಳಸೋದು, ತುಳಸಿಗೂ ಸಗಣಿ ನೀರು ಹಾಕೋದಂತೆ. ಮುಖ ತೊಳ್ಕೊಳ್ಳೋದಕ್ಕೂ ಒಂದು ಕಣ ಸಗಣಿನ ಹಾಕಿ ಕರೆಸ್ಕೊಂಡು ಮುಖ ತೊಳ್ಕೊಳ್ತಾ ಇದ್ರಂತೆ. ಅವ್ರ ಜ್ಞಾಪಕಶಕ್ತಿ ಶಾಲೆಯಲ್ಲಿ ವೈದಿಕ ಧರ್ಮ ಸಂಪ್ರದಾಯಸ್ಥರಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಅಂದರೆ ಹಾಗಾಗಿಬಿಡುತ್ತೆ. ನಾವು ಯೋಗ್ಯರನ್ನು ಹಿಡಿಯಬೇಕು, ಎಲ್ಲಿ ಯಾವುದು ಬೇಕೋ ಅಲ್ಲಿ. ನನ್ನ ಸ್ನೇಹಿತರು, ಅವರ ಸೋದರ ಮಾವಂದರು ಬಹಳ ಮಡಿ ಬ್ರಾಹ್ಮಣರು, ಮುಲಕನಾಡು ಬ್ರಾಹ್ಮಣರು, ಮೈಸೂರಿನವರು, ತುಂಬ ಮಡಿವಂತರು. ಆದರೆ ಅವರು ಆಪರೇಷನ್ ಆಗಬೇಕಾದ್ರೆ ಯಾರೋ ಮಾಂಸಾಹಾರಿಗಳಾದ ಡಾಕ್ಟರ್ ಹತ್ರಕ್ಕೆ ಹೋಗೋರಂತೆ. ಅವರಿಗೆ ಕೋಳಿ ಕುರಿ ಎಲ್ಲ ಕೊಯ್ದು ಗೊತ್ತಿರುತ್ತೆ ಕಾಣೋ, ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ, ಪುಳಿಚಾರಗಳು ಸರಿಯಾಗಿ ಆಪ್ರೇಷನ್ ಮಾಡೋಲ್ಲ ಅಂತ. ಅವ್ರು ಎರಡು ಸ್ಟಿಕ್ಕೇ ಬೇರೆ. ಅಂದರೆ ನೋಡಿ ನಂಬಿಕೆ ಹೇಗೆ ವರ್ತಿಸುತ್ತೆ ಅಂತ. ಆ ರೀತಿಯಲ್ಲಿ ನಾಳೆ ಮತ್ತಷ್ಟು ಸುಭಾಷಿತಗಳನ್ನು ನೋಡೋಣ. ನಮಸ್ಕಾರ.